ಇವಾಗ ಮೊದಲನೇದಾಗಿ ಮೋಹನ್ ಅಂದ್ರೆ ನಮಗೆ ಗೊತ್ತು. ಮೋಹನ್ ಅಂದ್ರೆ ಬಂದು ನಿಂತ್ಕೊಂಡ್ರೆ ಸ್ಟೇಜ್ ಮೇಲೆ ಒಂದು 300 ಜನ ಬರ್ತಾರೆ ಒಂದ್ಸರಿ ಕರೆದ್ರೆ. ಟಿವಿ ಶೋಸ್ ಮಾಡ್ತಿರೋರು ಇವಾಗ ಸಿನಿಮಾ ಅಂತ ಬಂದಾಗ ಕೊರಿಯೋಗ್ರಫಿ ಮಾಡಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಹೆಂಗ್ ಫೇಸ್ ಮಾಡಿದ್ರಿ? ನನಗೆ ಕಷ್ಟ ಅನ್ನೋಕ್ಕಿಂತ ತುಂಬಾ ಇಷ್ಟ. ನೀವು ಯಾರನ್ನ ಕೇಳಿದ್ರು ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ನನಗೆ ಅಷ್ಟು ಇಷ್ಟ ಡ್ಯಾನ್ಸ್ ಅಂದ್ರೆ. ನಿಮ್ಮ ಒಂದು ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ರಿ, ಏನಲ್ಲಿ ಬಿರುಕಾಯ್ತು? ಕೋಪದಿಂದ ಶುರುವಾಗಿ ಈಗ ಪಾಪು ಆಗಿದೆ ಅಷ್ಟೇ. ಪಾಪು ಅಲ್ಲ, ಪಾಪುಗಳು ಆಗಿದೆ. ಇಬ್ಬರು ಮಕ್ಕಳು. ನಾನು ಓದಲ್ ಸ್ವಲ್ಪ ಹಿಂದೆ, ಮಿಕ್ಕಿದ ಎಲ್ಲಾ ಆಟದಲ್ಲೂ ನಂಬರ್ 1. ನಾವು ಇವತ್ತಿಗೂ ನೋ ಸ್ಮೋಕ್ ನೋ ಡ್ರಿಂಕ್ ಓನ್ಲಿ ವರ್ಕ್, ಅದರಲ್ಲೇ ಲೈಫ್ ಬದುಕಿದೀನಿ ಇವತ್ತು. ನಿಮ್ಮ ಒಂದು ಫೇವ್ರೆಟ್ ಜಾನರ್ ಯಾವ್ದು? ಮಾಸ್, ಜಾಸ್ತಿ ಮಾಸ್ ಇಷ್ಟಪಡ್ತೀನಿ ನಾನು. ಸರ್, ಕಪಿ ಚೇಷ್ಟೆ ಅನ್ನೋ ಒಂದು ಸಿನಿಮಾ ಮಾಡ್ತೀರಲ್ವಾ, ನೀವ್ ಎಷ್ಟು ಚೇಷ್ಟೆ ಮಾಡ್ತಿದ್ರಿ ಆಗ? ನಮ್ಮ ಮಾಸ್ಟರ್ ಕೇಳಬೇಕು. ನಮ್ಮ ಮಾಸ್ಟರ್ ಎಡಿಟಿಂಗ್ ಸ್ಕಿಲ್ಸ್ ಇದೆ ಅಂತ ಕೇಳ್ಪಟ್ಟೆ, ಇದ್ರ ಬಗ್ಗೆ ಹೇಳಿ. ನಮ್ಮ ಪುನೀತ್ ಅಂತ ಇದ್ದಾನೆ, ತುಂಬಾ ಚೆನ್ನಾಗಿ ಮಾಡ್ತಾನೆ. ಈಗ ಅವ್ರದ್ದು ಇನ್ನೊಂದು ಫೇಸ್ ನೋಡುವಂತ ಟೈಮ್ ಸಹ ಬರ್ತಾ ಇದೆ. ಅದೇನಿಲ್ಲ ಮೇಡಮ್, ನಾನು ಇರೋವರೆಗೂ ಅವರು ಹೋದಾಗ ಹಾಕಿದಂಥ DP ಅಂಬರೀಷ್ ಅಣ್ಣ ಹೋದಾಗ ಹಾಕಿದ್ದು, ನಾನು ಇರೋವರೆಗೂ ಅದೊಂದೇ DP ಇರುತ್ತೆ. ಯಾರು ಮೇಡಮ್ ಒಂದು 20 ಜನ ಮಂತ್ರಿ ಇದ್ರು ಕೂಡ ಮೋಹನ್ ಬೆರಳು ಅಂತಾರೆ. ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮೈಕಲ್ ಜಾಕ್ಸನ್ ಅಂದ್ರೆ ಅಪ್ಪು ಸರ್. ದರ್ಶನ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಪೊರ್ಕಿ ಸಾರ್ಥಿ ಎಲ್ಲ ಹಾಕಿ ಮಾಡ್ತಿದೆ. ಮತ್ತೆ ಅವರು ಯಾವಾಗ್ಲೂ ಎಂಕರೇಜ್ ಮಾಡೋರು. ಅನ್ನ ಬೆಂದಿ ಅಂತ ನಾವು ಕುಕ್ಕರೇ ಫುಲ್ ತೆಗೆದು ನೋಡ್ಬೇಕು ಅಂತಿಲ್ಲ, ಇಸ್ಕರಿ 2 ಕಾಲಲ್ಲೇ ಗೊತ್ತಾಗ್ಬಿಡುತ್ತೆ ಹೇಗೆ ಏನಿದೆ. ಹೋಗೋಣ ಅಂತ ಎಲ್ಲ ವರ್ಷಕ್ಕೆ ನಮ್ಮ ತಂದೆ ಎಕ್ಸ್ಪೈರ್ ಆಗ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಇಂದ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವರು ಹೆಜ್ಜೆಗೆ ಜೀವ ಕೊಡ್ತಾರೆ, ಸಂಗೀತಕ್ಕೆ ರೂಪ ಕೊಡ್ತಾರೆ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಸೆಲೆಬ್ರಿಟಿ ಪಾಡ್ಕಾಸ್ಟ್ನಲ್ಲಿ ನಮ್ಮ ಕನ್ನಡ ಚಲನಚಿತ್ರದ ಫೇಮಸ್ ಆಗಿರುವಂಥ ಡ್ಯಾನ್ಸ್ ಕೊರಿಯೋಗ್ರಾಫರ್ ಮೋಹನ್ ಬಜರಂಗಿ ಅವರು ಇದ್ದಾರೆ. ಸೊ ಅವರ ಒಂದು ಸಿನಿಮಾ ಜರ್ನಿ ಹೇಗಿತ್ತು, ಹೇಗೆ ಅವರು ಡ್ಯಾನ್ಸ್ ಕಡೆ ಒಲವು ಮೂಡಿತ್ತು, ಸೊ ಅವರ ಒಂದು ಸಿನಿ ಜರ್ನಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹಾಯ್ ಮೋಹನ್ ಸರ್, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಸೂಪರ್ ಸರ್. ಹೇಗೆ ಇವಾಗ ಮೊದಲನೇದಾಗಿ ಮೋಹನ್ ಅಂದ್ರೆ ನಮಗೆ ಗೊತ್ತು. ಮೋಹನ್ ಅಂದ್ರೆ ಇವಾಗ ಫೇಮಸ್ ಆಗಿರೋದು ಮೋಹನ್ ಬಜರಂಗಿ ಅಂತ. ಸೊ ಬಜರಂಗಿ ಮೋಹನ್ ಅಂದ್ರೆ ನೀವೇ ಅಂತ ಗೊತ್ತಾಗತ್ತೆ, ಮೋಹನ್ ಅಂತ ಹೇಳಿದ್ರೆ ಬಜರಂಗಿ ಕೊರಿಯೋಗ್ರಾಫರ್ ಅಂತ ಗೊತ್ತಾಗತ್ತೆ. ಸೊ ಹೇಗೆ ನಿಮ್ಮ ಒಂದು ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಆಯಿತು? ನಾನು ಕಾಲೇಜಲ್ಲಿದ್ದಾಗ ಸೆಕೆಂಡ್ BComಗೆ ಒಂದು ಡಾನ್ಸ್ ಕಲಿಬೇಕು ಅಂತ ಹೋದೆ. ಅಂದ್ರೆ ಟಿವಿಲಿ ನೋಡಿ ಸ್ವಲ್ಪ ಪ್ರಭುದೇವ್ ಸರ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ವಿ. ಕಲಿಬೇಕು ಅಂತ ಹೋಗಿದ್ದು ಸೆಕೆಂಡ್ BCom ಟ್ಯಾಲೆಂಟ್ಸ್ ಡೇಗೆ ಅಂತ ಹೇಳಿ ಹೋದೆ. ಅಲ್ಲಿ ಭದ್ರಾ ಸರ್ ಅಂತ ಒಬ್ರು ಇದ್ರು ಗಾಂಧಿ ಬಜಾರಲ್ಲಿ, ಅವ್ರ ಹತ್ರ ಕಲಿತೆ. ಅಲ್ಲಿಂದ ಧನ್ಕುಮಾರ್ ಸರ್ ಅಂತ ಇದ್ರು, ಅವರಿಂದ ಒಂದಷ್ಟು ಡ್ಯಾನ್ಸ್ ಕಲಿತು ಸಿನಿಮಾಗೆ ಬಂದೆ. ಹರ್ಷ ಮಾಸ್ಟರ್ ಜೊತೆ ಅಸಿಸ್ಟೆಂಟ್ ವರ್ಕ್ ಮಾಡಿ ಮುಂದುವರಿತಾ ಬಂತು. ಇಲ್ಲಿವರೆಗೂ ಮುಂದುವರಿತಿದ್ದೀನಿ. ನಾನು ಇಂಡಿಪೆಂಡೆಂಟ್ ಆಗಿ ಕೊರಿಯೋಗ್ರಾಫರ್ ಆಗಿದ್ದೀನಿ. ಓಕೆ. ಸೊ ನಿಮ್ಮ ಒಂದು ಬಾಲ್ಯದ ಬಗ್ಗೆ ಮಾತಾಡೋದಾದ್ರೆ ಸರ್, ನಿಮ್ಮ ಫ್ಯಾಮಿಲಿ ಪರಿಚಯ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬಾಪೂಜಿ ನಗರ್ ಅಂತ ಇದೆ. ಶಾರದಾ ಸ್ಕೂಲಲ್ಲಿ ಓದಿದೆ 5th ವರೆಗೂ. ಆಮೇಲೆ ಜ್ಞಾನ ಭಾರತಿಗೆ ಬಂದ್ವಿ, 5th 7th ಜ್ಞಾನ ಭಾರತಿ. ಆಫ್ಟರ್ ರಾಜರಾಜೇಶ್ವರಿ ಸ್ಕೂಲ್. ಆಮೇಲಿಂದ PU ಬಂದು PVP ಅಂತ ಕಾಲೇಜಲ್ಲಿ ಓದಿದೆ. ಆಮೇಲಿಂದ BCom ಡಿಗ್ರಿ ಬಂದು APS ಕಾಲೇಜಲ್ಲಿ ಓದಿದೆ. ಈ ಥರದ್ದು ಹೋಗಿತ್ತು. ನಾನು ಬಾಲ್ಯದಲ್ಲಿ ತುಂಬ ಇಷ್ಟ, ಡ್ಯಾನ್ಸ್ ಅಂದರೆ ಇಷ್ಟ ಇತ್ತು ಅಷ್ಟೇ. ನಾನು ಎಲ್ಲೂ ಕ್ಲಾಸ್ಗೆ ಓದಿದಂತಲ್ಲ, ಸುಮ್ಮನೆ ನೋಡಿ ನೋಡಿ ಕಲ್ತಿರೋದು. ನಾನು ಮಾಡಿದ್ದು ಫಸ್ಟ್ ಡ್ಯಾನ್ಸ್ ಅಂತ ಮಾಡಿದ್ದು, ನಾನೊಂದು ಟ್ಯೂಷನ್ ಇದೆ, ನಾನು ಟ್ಯೂಷನ್ಗೆ ಹೋಗ್ತಿದ್ದೆ PU ಇದಕ್ಕೆ. ಅಲ್ಲಿ ವಿಜಯರಾಘವನ್ ಸರ್ ಅಂತ ಇದ್ದಾರೆ, ಅವ್ರ ಮಗನಿಗೆ ಒಂದು ಚಿಕ್ಕ ಡ್ಯಾನ್ಸ್ ಹೆಂಗಿರೋ ಮಾಡ್ತಿದ್ನಲ್ಲ ಅಂತೇಳಿ ಅವ್ರ ಮಗನಿಗೆ ಒಂದು ಡ್ಯಾನ್ಸ್ ಹೇಳ್ಕೊಡೋದು ಸ್ಕೂಲ್ ಡೇಗೆ ಅಂತ. ಅದು ಫಸ್ಟ್ ಪ್ರೈಸ್ ಬಂದು ಒಂದು ದೊಡ್ಡ ಬೆಳ್ಳಿಗೆ ಇದು ಗಿಫ್ಟ್ ಕೊಟ್ಟರು ನನಗೆ. ನಿನ್ ಕೈಲಿ ಆಗುತ್ತೆ ಇದು ಮಾಡು ಅಂತ ಹೇಳಿ. ಅಂದ್ರೆ ಯಾವ ವಯಸ್ಸಿನಲ್ಲಿ? ಅದು PU. ನಾನು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ಬಿಟ್ಟಿದ್ದೆ. ಆ ಮಗುಗೆ ಮಾಡಿದ್ದೆ. ನಮ್ಮ ಸುದರ್ಶನ್ ಅಂತ ಇದ್ದಾರೆ, ಆ ವಿಜಯರಾಘವನ್ ಸರ್ ಕಡೆಯಿಂದ ಅವ್ನು ಮಾಡಿದ್ದೆ. ಅಲ್ಲಿ ಅವರು ತುಂಬಾ ಇದ್ ಮಾಡಿದ್ರು. ಅವಾಗ ಸರಸ್ವತಿ ಪೂಜೆ ಅಂತ ಆಗ್ತಿತ್ತು ನಮ್ಗೆ. ಅವಾಗ ಅಲ್ಲಿ ಒಂದು ಡ್ಯಾನ್ಸ್ ಮಾಡಿದೆ ನಾನು. ಇದಕ್ಕೆ ಒಂದು ಹಾಕ್ಬಿಟ್ಟು ಐ ಥಿಂಕ್ ಮುಕ್ಕಾಬುಲ ಸಾಂಗ್ ಉಳ್ಳೆ ತಳಿತ ಯಾವುದೋ ಒಂದು ಇರ್ಬೇಕು. ಅವಾಗ ಆ ಡ್ಯಾನ್ಸ್ಗಿಂತ ಫೇಮಸ್ ಇತ್ತದು. ಅದನ್ನ ಮಾಡಿದ್ದು ನೆನಪು. ಅಲ್ಲಿಂದ ಸ್ಟಾರ್ಟು ನನ್ನ ಜರ್ನಿ. ಆಮೇಲಿಂದ BCom ಸೆಕೆಂಡ್ ಇಯರ್ಗೆ ಹುಡ್ಕೊಂಡು ಹೋಗಿದ್ದು ಕ್ಲಾಸಿಗೆ ಸೇರ್ಕೋಬೇಕು ಅಂತ. ನಾನು ವಿಜಯರಾಘವನ್ ಸರ್, ಯಾಕೆಂದ್ರೆ ನನ್ನ ಮನೇಲಿ ತುಂಬಾ ಕಾಲ ಕಳೆದಿದ್ದು ಕಮ್ಮಿ. ನಾವು ನಮ್ಗೆ ಟ್ಯೂಷನ್ ಅಂದರೆ ತುಂಬಾ ಇಷ್ಟ. ನನ್ನ ಫ್ರೆಂಡ್ಸ್ಗಳು ಎಲ್ಲಾನು ಎನಿ ಟೈಮ್ ಟ್ಯೂಷನಲ್ಲೇ ಇರ್ತಿದ್ವಿ. ಅಲ್ಲಿಂದ ಅವ್ರು ಹೇಳಿದ್ದಕ್ಕೆ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಕಾರಣ ಮೇನು ನಮ್ಮ ವಿಜಯರಾಘವನ್ ಸರ್. ಅವರು ಇಲ್ಲ ನಿನಗೆ ಇದ್ರಲ್ಲಿ ಫ್ಯೂಚರ್ ಇದೆ ಹೋಗು ಅಂತ ಹೇಳಿ ಅವ್ರು ಏನು ಹೇಳಿದ್ರು ನಮ್ಗೆ ವೇದವಾಕ್ಯ. ನಾವು ಅಪ್ಪ ಅಮ್ಮನ ಮಾತು ಕೇಳಿದಿರ ಇದ್ರು, ನಮ್ಮ ಗುರುಗಳ ಮಾತು ಕೇಳಿದಕ್ಕೆ ನಾವು ಇವತ್ತವರೆಗೂ ಇಲ್ಲಿರೋದು. ಎಲ್ಲಾ ಗುರುಗಳದ್ದು ಅಷ್ಟೇ. ನಂಗೆ ತುಂಬಾ ಇಷ್ಟ. ನಿಮ್ಮ ಗುರುಗಳು ಯಾರು ಸರ್? ವಿಜಯರಾಘವನ್ ಸರ್ ಫಸ್ಟ್ ನನಗೆ ಅದು ಎಜುಕೇಶನ್ ಎಲ್ಲ ಬರ್ತಾರೆ. ನಂತರ ಭದ್ರಾ ಸರ್ ಅಂತ ಆಗ್ತಾರೆ. ಡಾನ್ಸ್ಗೆ ಅಂತ ಬಂದ್ರೆ ಭದ್ರಾ ಸರ್, ಧನ್ಕುಮಾರ್ ಸರ್, ಹರ್ಷ ಮಾಸ್ಟರ್, ಹಂಗೆ ಮೂವ್ ಆಗುತ್ತೆ. ಅವ್ರ ಜೊತೆ ವರ್ಕ್ ಮಾಡ್ಕೊಂಡ್ ಬಂದಿದ್ದು ಎಲ್ಲ ಗುರುಗಳೇ ನನಗೆ. ಸೊ ನೀವು ಯಾವ ಒಂದು ಡ್ಯಾನ್ಸ್ ಸ್ಟೈಲ್ಗೆ ನೀವು ಜಾಯ್ನ್ ಆಗ್ತೀರಾ? ಹೇಗೆ ಶುರು ಆಯ್ತು ನಿಮ್ಮ ಒಂದು ಡ್ಯಾನ್ಸ್ ಕ್ಲಾಸ್ ಪಯಣ?
ನನಗೆ ಭದ್ರಾ ಸರ್ ಅವ್ರು ಫುಲ್ ವೆಸ್ಟರ್ನು, ಧನ್ಕುಮಾರ್ ಅನ್ನೋದು ಫೋಕು, ಅದಕ್ಕೂ ಇದಕ್ಕೂ ಬೇರೆ ಥರದ್ದು ಇರುತ್ತೆ. ಈ ಎರಡು ಮರ್ಜ್ ಮಾಡಿ ನಾನು ಹರ್ಷ ಮಾಸ್ಟರ್ ಜೊತೆ ಮಾಡ್ತಿದ್ನಲ್ಲ, ಅವರು ನಾವೆಲ್ಲ ಹರ್ಷ ಮಾಸ್ಟರ್ ಎಲ್ಲ ಒಟ್ಟಿಗೆ ನಾವೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಡಾನ್ಸರ್ ಆಗಿ ಎಂಟ್ರಿ ಕೊಟ್ಟಿದ್ದು. ಮಾಸ್ಟರ್ ಜೊತೆ ನಾನು ಶೋಸ್ ಎಲ್ಲ ಮಾಡ್ತಿದ್ದೆ. ಆವಾಗಿಂದ ಕರ್ಕೊಂಡು ಬಂದರು. ಅಂದರೆ ಸಿನಿಮಾಗೆ ಒಂದು 10 ಜನ ತೊಗೋಬೇಕು ಹರ್ಷ ಮಾಸ್ಟರ್ನ ಅಂದಾಗ ನಾವು ಒಂದು 10 ಜನ ಸೆಲೆಕ್ಟ್ ಆಗ್ತೀವಿ. ಗೋಕುಲ್ ನಾವು ಒಂದಷ್ಟು ಜನ ಇದ್ದೀವಿ. ಅಷ್ಟು 10 ಜನನೂ ಒಂದು ಆಡಿಷನ್ ಥರ ಮಾಡ್ತಾರೆ. ಅಲ್ಲಿ ಸೆಲೆಕ್ಟ್ ಆಗಿ 10 ಜನ ಮಾತ್ರ ತಗೊಂತಾರೆ. ಒಂದು 250-300 ಮೆಂಬರ್ಸಲ್ಲಿ 10 ಮಾತ್ರ ಆಯ್ಕೆ ಆಗ್ತೀವಿ. ನಾನು, ಹರ್ಷ ಮಾಸ್ಟ್ರು ಅಂಡ್ ಗೋಕುಲ್, ಈ ಥರದವರೆಲ್ಲ ಒಂದಷ್ಟು ಜನ, ರಾಜೇಂದ್ರ ಅಂತೆಲ್ಲ ಇದ್ದಾರೆ, ಅವರೆಲ್ಲರೂ ಆಯ್ಕೆ ಆಗಿ ನಂತರ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ನೀವು ಏನಿಲ್ಲ ಅಂದ್ರೆ ಸುಮಾರು ಒಂದು 3,000 ಹಾಡಿಗೆ ನೀವು ಡ್ಯಾನ್ಸ್ ಮಾಡಿದ್ದೀರಾ ಆಸ್ ಎ ಡ್ಯಾನ್ಸರ್. ಸೊ ಹೇಗಿತ್ತು ಸರ್ ಆ ಒಂದು ಜರ್ನಿ ಎಲ್ಲ? ಆ ಲೈಫೇ ಬೇರೆ. ಡಾನ್ಸರ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ಲ. ನನಗೆ ಕಷ್ಟ ಅನ್ನೋಕ್ಕಿಂತ ತುಂಬಾ ಇಷ್ಟ. ನೀವು ಯಾರನ್ನ ಕೇಳಿದ್ರು ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ನನಗೆ ಅಷ್ಟು ಇಷ್ಟ ಡಾನ್ಸ್ ಅಂದ್ರೆ. ಆದ್ರಿಂದ ನಾನು ಫಸ್ಟ್ ಸಾಂಗ್ ಸಿಗೋದು ಒಂದು 6 ತಿಂಗಳು ತುಂಬಾ ಸ್ಟ್ರಗಲ್ ಪಟ್ಟೆ. ಬರೀ ಕಾಂಪೌಂಡ್ ಮೇಲೆ ಕೂತಿರೋದು, ಕಾಯ್ತಾ ಇದೆ. ಎಲ್ಲರೂ ನನ್ನ ಜೊತೆ ಬಂದು 10 ಜನನು 2-3 ಸಾಂಗ್ ಮಾಡ್ಬಿಟ್ರು. ನಾನು ಇನ್ನೂ ಒಂದು ಸಾಂಗು ಮಾಡಿರಲಿಲ್ಲ. ನಾನು ಅವಾಗ ವೇಟಿಂಗ್, ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹತ್ತೋಣ. ಎಲ್ಲರೂ ಹೇಳ್ತಿರೋ ಇಲ್ಲ ನಿಧಾನಕ್ಕೆ ಒಳ್ಳೇದಾಗುತ್ತೆ ನಿನಗೆ, ಇಷ್ಟು ಲೇಟ್ ಆಗ್ತಿದೆ ಅಂತ. ಒಂದಿನ ಯಾವುದೋ ಸೀರಿಯಲ್ ಸಿಕ್ತು, ತ್ರಿಭುವನ್ ಮಾಸ್ಟರ್ ಪರ್ವ ಅಂತ ಸೀರಿಯಲ್, ತಾರಾ ಮೇಡಮ್ದು. ಅದೇ ನನ್ನ ಫಸ್ಟ್ ಸಿನಿಮಾ ಕಾರ್ಡ್ ತಗೊಂಡಾಗ ಅಲ್ಲಿಂದ ಎಂಟ್ರಿ ಕೊಟ್ಟೆ. 2 ಸಾಂಗ್ ಮಾಡಿದ್ದು ನಾನು. ಒಂದು ಪೊಲೀಸ್ ಫೈಲು, ಇನ್ನೊಂದು ಥ್ಯಾಂಕ್ಸ್ ಅಂತ ಗಣೇಶ್ ಮಾಸ್ಟರ್ ಮಾಡಿದ್ದು. 2 ಸಾಂಗ್ ಮಾಡಿದ ನಂತರ ಫಸ್ಟ್ ಇಂಡಸ್ಟ್ರಿಲಿ 2 ಸಾಂಗಿಗೆ ಅಸಿಸ್ಟೆಂಟ್ ಆದವ್ ನಾನು. ಅಲ್ಲಿಂದ ಶುರು ಮಾಡಿದೆ ನಾನು. ಇವತ್ತರೆಗೂ ಹಿಂತಿರುಗಿಲ್ಲ. ಹ್ಯಾಪಿ. ನನಗೆ ತುಂಬ ಇಷ್ಟ ಡ್ಯಾನ್ಸು. ಡ್ಯಾನ್ಸಲ್ಲೇ ಪ್ರೊಫೆಷನಲ್ ಅದೇ, ಹಾಬಿನೂ ಅದೇ. ಅಲ್ಲಿಂದ ಇವತ್ತರೆಗೂ ಹಿಂತಿರುಗಿರ ಬ್ಯುಸಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಓಕೆ, ಅಂದರೆ ಸರ್ ಈಗ ನೋಡಿ, ನೀವು ಹೇಳಿದ್ರಿ ನಿಮ್ಮ ಜೊತೆಲಿ ಬಂದವರೆಲ್ಲಾನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಾದ್ರು ಅಂತ. ಬಟ್ ನಿಮಗೆ ಆ ಒಂದು ಚಾನ್ಸ್ ಕೊಟ್ಟಿಲ್ಲ, ಯಾವ ಒಂದು ರೀಸನ್ಗೆ? ಅಂದರೆ ಮೇಡಮ್, ಇಲ್ಲಿ ಒಂದಷ್ಟು ಇರುತ್ತೆ, ಒಂದಷ್ಟು ನಡೀತಾ ಇರುತ್ತೆ. ಅಲ್ಲಿ ನನ್ನ ಇಲ್ಲ ಅವನು ಇರಬೇಕು ಅನ್ನೋ ಥರಕ್ಕೆ ಒಂದಷ್ಟು ಓಲ್ಡ್ ಮಾಡಿದ್ರು. ಎಲ್ಲ ಒಳ್ಳೇದೇ ಆಗುತ್ತೆ. ಓಲ್ಡ್ ಮಾಡಿದ್ಮೇಲೆ ನಾನು ಕಲ್ತ್ಕೊಂಡ್ಬಂದೆ. ಅಂದರೆ ನನಗೆ ಮೇಯ್ನು ಇವತ್ತು ನಾನು ಈ ಲೆವೆಲ್ ಬೆಳೆಯೋ ಕಾರಣ ನನ್ನ ಡೈರೆಕ್ಟರ್ಸ್ಗಳು, ಪ್ರೊಡ್ಯೂಸರ್ಸ್ಗಳು, ಹೀರೋಸ್ಗಳು ಅವರೆಲ್ಲರೂ ನಮ್ಮ ಮಾಸ್ಟರ್ ಬಂದಾಗೆಲ್ಲ ಅವನೇ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಸಾಂಗಲ್ಲೂ ನಾನು ಮುಂದೆ ಇರ್ತಿದ್ದೆ. ನಮ್ಮ ಮಾಸ್ಟರ್ ನನ್ನ ತುಂಬ ಬೆಳೆಸಿದ್ರು, ಹರ್ಷ ಮಾಸ್ಟರ್. ಅವ್ರು ಏನೇ ಮಾಡಿದ್ರು ನನಗೆ ಬಿಟ್ಬಿಡೋರು, ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಮಾಡ್ಕೊಂಬರ್ತಿದ್ವಲ್ಲ. ಅದು ಎಲ್ಲ ಹೀರೋಗಳು ಅವ್ನು ಚೆನ್ನಾಗಿ ಮಾಡ್ತಾನೆ ಒಂದೊಂದೇ ಒಂದು ಸಿನಿಮಾನು ಅವರೇ ಡೈರೆಕ್ಷನು ಮಾಡೋದು ನಮ್ಮದು. ಅದು ಕಾರಣ ಅಂತ ನಿಂತೋಯ್ತು. ಅದೊಂದು ಇದೆ. ನನಗೆ ಹರ್ಷ ಮಾಸ್ಟರಿಂದ ಈ ಥರದ ಧನ್ಕುಮಾರ್ ಮಾಸ್ಟರ್, ಹರ್ಷ ಮಾಸ್ಟರ್ ನಂಗೆ ತುಂಬ ಸಪೋರ್ಟ್ ಇದ್ದಿದ್ದರಿಂದ ನಾನು ಸಾಂಗ್ ಬರೆಯೋಕ್ಕೂ ಶುರು ಮಾಡಿದ್ದೆ. ಬಾಸು ನಮ್ಮ ಬಾಸು ಮೊದಲನೇ ಸಾಂಗ್ ಬರೆದೆ, ಒಂದು ಆಲ್ಬಮ್ ಬರೆದಿದೆ. ಆಮೇಲೆ ನೋ ಪ್ರಾಬ್ಲಮ್ ಬರೆದೆ, ರಾಜಸ್ಥಾನಿ ಪುಂಗಿಯೋದು, ಈ ಥರದ ಒಂದಷ್ಟು ಸಾಂಗ್ಸ್ಗಳು. ಸುಮಾರು ಎಷ್ಟು ಸಾಂಗ್ಸ್ ಬರ್ತೀರಾ ನೀವು? ನಾನೊಂದು 50ವರೆಗೂ ಬರ್ದಿದ್ದೀನಿ. ಒಂದು 20-22 ರಿಲೀಸ್ ಆಗಿದೆ. ಇನ್ನೊಂದಷ್ಟು ಬರೆದು ಇಟ್ಟಿದ್ದೀನಿ, ಮಾಡ್ತಾ ಇರ್ತೀನಿ. ಹೇಗೆ ಸರ್ ಇವಾಗ ಒಂದ್ ಕಡೆ ನೀವು ಡ್ಯಾನ್ಸ್ ಕೊರಿಯೋಗ್ರಾಫರು, ಇನ್ನೊಂದ್ ಕಡೆ ನೋಡೋ ಲಿರಿಸಿಸ್ಟು, ಹೇಗೆ ನಿಮ್ಗೆ ಅನ್ನಿಸ್ತು ಲಿರಿಕ್ಸ್ ಬರಿಬೋದು ನಾನು ಅಂತ ಒಂದು ಥಿಂಕಿಂಗ್ ಯಾವಾಗ ಬಂತು? ನಾನು ಸುಮ್ಮನೆ ಪ್ರಾಸಗಳು ಅದು ಇದು ಹೇಳ್ತಾ ಇದ್ದೆ. ಈಗ ಬಾಸು ನಮ್ಮ ಬಾಸು ಕೈ ಹಿಡಿದ್ರೆ ಕಾಸು, ಲಾಂಗ್ ಹಿಡಿದ್ರೆ 100 ಡೇಸ್ ಹೋದೆ, ನೀನೇ ಬರ್ದು ಬಿಡು ಅಂತ ಒಂದು ಕೊಟ್ಟರು. ನಾನು ಹಂಗೆ ಅಭ್ಯಾಸ ಮಾಡ್ಕೊಂಡೋದೆ. ಅಂದರೆ ಸ್ಪಾಂಟೇನಿಯಸ್ ಇತ್ತು. ನಾನು ಬರ್ದಿದ್ದು ಅಷ್ಟು ಸಾಂಗು ಬೆಳಿಗ್ಗೆ 6 ಗಂಟೆ ಹೋಗ್ತೀನಿ, ಸಾಯಂಕಾಲ 6 ಗಂಟೆಗೆ ಬರ್ತಾ ಇರ್ತೀನಿ. ನನಗೆ ಆವಾಗಿಂದ ಅದೇನೋ ಸ್ಪಾಂಟೇನಿಯಸ್ ಜಾಸ್ತಿ ಇತ್ತು. ಆದ್ದರಿಂದ ನಾನು ಸ್ವಲ್ಪ ಬರೆಯೋದಕ್ಕೆ ಹೋದೆ. ಇಲ್ಲಿವರೆಗೂ ಒಂದಷ್ಟು ಆಲ್ಬಮ್ಸ್ಗಳು ಅದೆಲ್ಲ ಬರ್ದೀನಿ. ಶಿವಾಟ್ 58, ಪೋರ್ಟ್ 46, ನಮ್ಮ ಭಾರತ, ನಮ್ಮ ಕರ್ನಾಟಕ, ಈ ಥರದ್ದೆಲ್ಲ ಒಂದಷ್ಟು ಎಲ್ಲ ಥರದ್ದು ಜಾನರು ಬರ್ತೀನಿ. ಲವ್, ಪ್ಯಾಥೋ, ಈ ಥರದ್ದೆಲ್ಲ ಬರ್ದೀನಿ. ಎಲ್ಲ ಚೆನ್ನಾಗಿದೆ. ನಿಮ್ಮ ಒಂದು ಫೇವ್ರೆಟ್ ಜಾನರ್ ಯಾವುದು? ಎಲ್ಲ ಥರನೂ ಮಿಕ್ಸ್ ಆಗ್ತೀನಿ. ಲವ್, ಪ್ಯಾಥೋ ಎಲ್ಲ ಥರನೂ ಮಿಕ್ಸ್ ಆಗ್ತೀನಿ. ಮಾಸ್, ಜಾಸ್ತಿ ಮಾಸ್ ಇಷ್ಟಪಡ್ತೀನಿ ನಾನು. ಓಕೆ ಸೂಪರ್ ಸರ್. ಇನ್ನು ಡ್ಯಾನ್ಸ್ ಕೊರಿಯೋಗ್ರಫಿ ಅಂತ ನೋಡಿದ್ರೆ ನಿಮ್ಮ ಮೊದಲನೇ ಸಾಂಗ್ ನೀವು ಹೇಳಿದಾಗೆ ಪೊಲೀಸ್ ಫೈಲ್ ಅನ್ನೋದು ಹೇಗಿತ್ತು? ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್. ಹೆಂಗಿದ್ರು ಈಗ ಒಂದು 6 ತಿಂಗಳು ವೆಯ್ಟ್ ಮಾಡಿದ್ದೀನಿ, ಯಾವುದು ಸಾಂಗ್ ಸಿಕ್ಕಿಲ್ಲ. ಒಂದು ಸೀರಿಯಲ್ ಸಿಕ್ತು, ಸಿನಿಮಾ ಯಾವುದು ಅಂತ ವೆಯ್ಟ್ ಮಾಡ್ತಿದ್ದಾಗ ಸಂಪತ್ ಮಾಸ್ಟರ್ದು ಪೊಲೀಸ್ ಫೈಲ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದು ಮೊದಲನೇ ಸಾಂಗ್ ನಂದು ಡ್ಯಾನ್ಸರ್ ಆಗಿ. ನಂಗೆ ತುಂಬ ಇಷ್ಟ ಆಯಿತು ಡ್ಯಾನ್ಸ್. ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು. ನಮ್ಮ ಮನೇಲಿ ನನ್ನ ಫ್ಯಾಮಿಲಿ ಒಂದು 10 ವರ್ಷ ನಾನು ಡ್ಯಾನ್ಸರ್ ಅಂತ ಎಲ್ಲೂ ಹೇಳಿರಲ್ಲ ನಮ್ಮಮ್ಮ. ಯಾಕೆಂದರೆ ಮನೇಲಿ ಆಪೋಸಿಟ್. ಯಾವಾಗಲೂ ತುಂಬ ಜನಕ್ಕೆ ಅದು ಇದ್ದೇ ಇರುತ್ತೆ, ಡ್ಯಾನ್ಸರ್ ಆಗ್ಬಿಟ್ರೆ ಏನಾಗ್ತಾನೋ ಫ್ಯೂಚರ್ ಏನು ಎತ್ತ ಅಂತ ಒಂದು ಇರುತ್ತೆ. ನಾನು ಅದು ಏನೋ ನಮ್ಮ ತಾಯಿಗೆ ಒಂದು ಇದಿತ್ತು. ಇಲ್ಲೂ ನಾನು ಆಡಿಟಿಂಗ್ ಮಾಡ್ತಿದ್ದೆ. ಎಲ್ಲ ಕಡೆನೂ ನನ್ನ ಮಗ ಆಡಿಟಿಂಗ್ ಅಂತ ಇದು ಮಾಡ್ತಿರೋರು, ಆಡಿಟರ್ ಅಂತ. ನಾವು ಡ್ಯಾನ್ಸರು. ಹಂಗೆ ಬರ್ತಾ ಒಂಚೂರು ಹೆಸರಾಗಿ ಇದೆಲ್ಲ ಇಷ್ಟಪಟ್ಟ ಮೇಲೆ ಇದು ಮಾಡಿದ್ವಿ. ಅಂದರೆ ಪೋಷಕರಿಗೆ ಅದು ಇದ್ದೇ ಇರೋದು ಮನೆಯವ್ರಿಗೆ. ಡ್ಯಾನ್ಸಿಗೆ ಬಂದರೆ ಏನೋ ಲೈಕ್ ಸ್ಮೋಕ್ ಡ್ರಿಂಕ್ ಅದು ಇದು ಏನೇನೋ ಎಲ್ಲ ಥರದ್ದು ಆಗ್ಬಿಡುತ್ತೆ, ಇರ್ತಾರೆ ಅನ್ನೋ ಥರ. ನಾವು ಇವತ್ತರೆಗೂ ನೋ ಸ್ಮೋಕ್ ನೋ ಡ್ರಿಂಕ್, ಓನ್ಲಿ ವರ್ಕ್, ಅದರಲ್ಲೇ ಲೈಫ್ ಬದುಕಿದ್ದೀನಿ ಇವತ್ತು. ಸರ್ ಇದು ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀರಾ? ಎಸ್, ನಾನು ಇವತ್ತರೆಗೂ ಕ್ಯಾಮ್ರಾ ಏನು ಮಾಡ್ತೀರಾ ಸರ್? ಯಾವ ಕ್ಯಾಮ್ರಾ ಇವತ್ತರೆಗೂ ನಾನು ಸ್ಮೋಕು ಮಾಡಿಲ್ಲ, ಡ್ರಿಂಕು ಮಾಡಿಲ್ಲ, ಬರೀ ವರ್ಕ್ ಅಂತಾನೆ ಹೇಳ್ತೀನಿ. ನಾನು ವರ್ಕಾಲಿಕ್, ನೋ ಆಲ್ಕಾಲಿಕ್.
ಎಲ್ರಿಗೂ ಗೊತ್ತು ಇಂಡಸ್ಟ್ರಿಲಿ. ನಾನು ಆ ಥರನೇ ಬದುಕಿದ್ದೀನಿ. ಅಮೇಝಿಂಗ್. ಸೊ ಇನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ, ನಿಮ್ಮ ಮಮ್ಮಿ ಅಪೋಸ್ ಮಾಡ್ತಿದ್ರು ಆಗ ಡ್ಯಾನ್ಸರ್ ಆಗೋದಕ್ಕೆ ಅಂತ. ಸೊ ಹಾಗಾದ್ರೆ ನಿಮ್ಗೆ ಡ್ಯಾನ್ಸರ್ ಆಗ್ಬೇಕು ಅಂತ ಇನ್ಸ್ಪೈರ್ ಮಾಡಿದ್ದು ಯಾರು? ಮೇಡಮ್, ನನಗೆ ಪ್ರಭುದೇವ್ ಅವ್ರನ್ನ ನೋಡಿ, ರಾಜಚಂದ್ರ ಅವ್ರನ್ನ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತಿತ್ತು. ನೋಡಿ ನಾನು ಕಲ್ತಿದ್ದೆ. ಅಲ್ಲ, ನಾನು ಕೇಳ್ತಿರೋದು ನಿಮ್ಮ ಫ್ಯಾಮಿಲಿಯಲ್ಲಿ. ಇವಾಗ ನಿಮ್ಮ ಮಮ್ಮಿಗೆ ಅಷ್ಟು ಇಷ್ಟ ಇರಲಿಲ್ಲ ಅಲ್ವಾ ನೀವು ಡ್ಯಾನ್ಸ್ ಹೌದು. ಮಾಡೋದು? ಸೊ ನಿಮ್ಮನ್ನ ರಿಯಲ್ ಲೈಫಲ್ಲಿ ಇನ್ಸ್ಪೈರ್ ಮಾಡಿದ್ದು ಯಾರು? ಇಲ್ಲ ನೀನ್ ಮಾಡು, ನಿನ್ ಕೈಲಾಗತ್ತೆ. ಅದು ಯಾರು ಇನ್ಸ್ಪೈರ್ ಮಾಡಿಲ್ಲ. ನಮ್ಮ ತಂದೆ ಒಳ್ಳೆ ತಮಟೆ ಡ್ಯಾನ್ಸರ್ ಅಂತ ಹೇಳ್ತಿದ್ರು. ಅವರು ನಮ್ಮಪ್ಪ ತುಂಬಾ ಒಳ್ಳೆ ಟಮಟೆ ಡ್ಯಾನ್ಸರ್ ಅಂತೆ. ನಾವು ನೋಡಿದೀವಿ, ನನಗಿನ್ನ ಒಳ್ಳೆ ಡ್ಯಾನ್ಸರ್ ನಮ್ಮಪ್ಪ. ನಿಮ್ ಡ್ಯಾಡಿ? ಓಕೆ, ಹಾಗಾದ್ರೆ ಆ ಜೀನಲ್ಲೇ ಬಂದ್ಬಿಟ್ಟಿದೆ. ಇರಬಹುದೇನೋ. ಅದು ತುಂಬಾ ಇಷ್ಟ. ಅದು ಇನ್ಸ್ಪೈರ್ ಅಂತಂದ್ರೆ ನನಗೆ ರಾಜಸುಂದ್ರಮ್, ಪ್ರಭುದೇವ್ ಮಾಸ್ಟರ್, ರಾಜಸುಂದ್ರಮ್ ಅವರೇ ನನ್ನ ನೋಡಿನೇ ನಾನು ಕಲ್ತಿರೋದಲ್ವಾ. ಆಮೇಲೆ ನಮ್ಮ ಮಾಸ್ಟರ್ಗಳು ಇವರೆಲ್ಲರೂ ನೋಡ್ಕೊಂಡು ಬಂದೆ. ಓಕೆ, ಹಾಗಾದ್ರೆ ನೀವು ನಿಮ್ ಡ್ಯಾಡಿ ತರ ಆಗ ರೋಡ್ ಸೈಡ್ ಅಲ್ಲೆಲ್ಲ ತಮಟೆ ಸೌಂಡ್ ಕೇಳಿದ್ರೆ ಫುಲ್ ಕುಣಿತಿದ್ದೆ? ನಾನು ಬೆಳೆದಿರೋದೇ ಆರ್ಕೆಸ್ಟ್ರಾ ಜನ ಚಪ್ಪಾಳೆಯಿಂದ. ಇವತ್ತಿಗೂ ಎಲ್ಲ ಆರ್ಕೆಸ್ಟ್ರಾ ನಾನು ಮಾಡಿರ್ತಿದ್ದೆ. ನಮ್ಮ ಮಾಸ್ಟರ್ ಹೋದಾಗ ಗಣೇಶ ತುಂಬಾ ಇಷ್ಟ ಪಡ್ತಾರೆ. ಅಣ್ಣಮ್ಮ ಗಣೇಶ ಎಲ್ಲಾನು ಮಾಡಿದ್ವಿ. ಒಂದ್ಸರಿ ನಾನು ಹೋಗಿ ಮಾಡಿದ್ರೆ ಅವನೇ ಬರ್ಬೇಕು ಅಂತ ಕಾಯೋರು. ಅದೊಂದು ನನಗೆ ಪ್ಲಸ್ ಇದೆ. ಎಲ್ಲೋದ್ರು ಆ ಹುಡುಗ ಬಂದಿಲ್ಲ ಆಕ್ಚುಲಿ ನನ್ನ ಕಾರ್ಡ್ ಸಿಗಕ್ಕೆ ಮದನ್ ಮಾಸ್ಟರ್ ಮತ್ತೆ ಅರುಣಿ ಮೇಡಮ್ ಕಾರಣ ಆಗ್ತಾರೆ. ಯಾಕೆಂದ್ರೆ ನಾನು ಬೆಸ್ಟ್ ಕ್ಲಬ್ ಅಲ್ಲಿ ಅರುಣಾಚಲಂ ಅವ್ರದ್ದು ಒಂದು ಸಾಂಗ್ ಮಾಡಿದ್ದೆ. ಅದು ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾನೆ ಹುಡುಗ, ಇವನ್ನ ಕಾರ್ಡ್ಗೆ ಕಳ್ಸು ಅಂತೇಳಿ ಅವರು ಕಾಲ್ ಮಾಡಿದಕ್ಕೆ ಧನ್ ಕುಮಾರ್ ಅವ್ರಿಗೆ, ಧನ್ ಕುಮಾರ್ ಮಾಸ್ಟರ್ ನನ್ನ ಕರೆದು ಈ ತರ ಮಾಸ್ಟರ್ ಹೇಳಿದ್ದಾರೆ ಬಾ ಅಂತ ಹೇಳಿ ಕರೆದ್ರು. ಆವಾಗ ಆಡಿಷನ್ ಅಂತ ಹೋಗಿದ್ದು. ಆಡಿಷನ್ ಸ್ವಲ್ಪ ಏನೇನೋ ಆಯ್ತು, ನಾನು ಮಾಡಲ್ಲ ನೆಕ್ಸ್ಟ್ ವರ್ಷ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದೆ. ಇಲ್ಲ ಇರು ಅಂತ ಹೇಳಿ ಅವರೇ ಇರಿಸಿ ಮಾಡಿ ಈ ಲೆವೆಲ್ಗೆ ಬಂದಿದ್ದೀನಿ. ಅಂದ್ರೆ ನಮ್ಮ ಮದನ್ ಅರುಣಿ ಮಾಸ್ಟ್ರು, ಧನ್ ಕುಮಾರ್, ಹರ್ಷ ಮಾಸ್ಟ್ರು, ಭದ್ರಾ ಸರ್ ಇವರೆಲ್ಲ ಇವತ್ತಿಗೂ ಅವ್ರ 5 ಜನನ ನೆನ್ಸ್ಕೊಂಡಿರೋ ದಿನನೇ ಇಲ್ಲ. ಅವ್ರನ್ನ ನೆನ್ಸ್ಕೊಂತೀನಿ. ಆಮೇಲೆ ದೇವ್ರು, ಇವರ ಫಸ್ಟ್ ಗುರು, ಆಮೇಲೆ ದೇವ್ರು ನನಗೆ. ಓಕೆ, ಸೂಪರ್ ಸರ್. ಇನ್ನು ನೋಡೋದಾದ್ರೆ ನೀವು ಸುಮಾರು ಸಿನಿಮಾಗಳೇ ಮಾಡಿದ್ದೀರಿ. ಏನಿಲ್ಲ ಅಂದ್ರೆ ಈಗ ಸುಮಾರು ಒಂದು 350 ಚಿತ್ರಗಳಿಗೆ ನೀವು ಕೊರಿಯೋಗ್ರಫಿ ಮಾಡಿದ್ದೀರಾ ಅಲ್ವಾ? ಸೊ ಹೇಗೆ ಅನ್ಸುತ್ತೆ ಸರ್, ಒಂದೊಂದ್ಸಲನೂ ನೀವು ಒಬ್ಬೊಬ್ರು ಸ್ಟಾರ್ ಕ್ಯಾಸ್ಟ್ ಜೊತೆ ನೀವು ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂದಾಗ ಹೇಗೆ ಅನ್ಸುತ್ತೆ ಆ ಒಂದು ಫೀಲ್? ಒಬ್ಬೊಬ್ರದ್ದು ಒಂದೊಂದೇ ಸ್ಟೈಲ್ ಇರುತ್ತೆ. ನಾನು ಡ್ಯಾನ್ಸರ್ ಆಗಿದ್ದಾಗಲೇ ಎಲ್ಲ ಹೀರೋಗಳು, ರಾಜ್ಕುಮಾರ್ ಸರ್ ಒಬ್ರು ಬಿಟ್ಟು ನಾನು ಡ್ಯಾನ್ಸ್ ಹಿಂದೆಗಡೆ ವಿಷ್ಣುವರ್ಧನ್ ಸರ್ ಜೊತೆ, ಅಂಬರೀಷ್ ಅಣ್ಣನ ಜೊತೆ ಎಲ್ಲರ ಜೊತೆನೂ ನಾನು ಡ್ಯಾನ್ಸ್ ಮಾಡಿದಿರೋದ್ರಿಂದ ಅವ್ರ ಪಲ್ಸ್ಗಳು ಗೊತ್ತಿರುತ್ತೆ. ಅಸಿಸ್ಟೆಂಟ್ ವರ್ಕ್ ಮಾಡಿರ್ತೀವಲ್ಲ, ಅವ್ರ ಪಲ್ಸ್ ಏನು ಅಂತ ಗೊತ್ತಿರುತ್ತೆ, ನನಗೆ ಈಸಿ ಆಗ್ಬಿಡುತ್ತೆ. ಮತ್ತೆ ನಾನು IPL ಮತ್ತೆ ಅದು ಏನ್ ಬರುತ್ತೆ 500 ಅನ್ಬಾಕ್ಸ್ ಇವೆಂಟ್ಸ್ಗಳು, 1000 ಡ್ಯಾನ್ಸರ್ಸ್, 500 ಡ್ಯಾನ್ಸರ್ಸ್, ಈ ಥರದ್ದೆಲ್ಲ ಅಭ್ಯಾಸ ಆಗಿದೆ. ಅಂಡ್ ಮೈಸೂರಲ್ಲಿ ಬನ್ನಿ ಮಂಟಪದ ಶೋಸ್ ಎಲ್ಲ ನಾನು ಮಾಡಿದ್ದೀನಿ. ಚಾನಲ್ ಯಾವ್ದಿದೆ, ಉದಯ ಟಿವಿ, ಸುವರ್ಣ, ಕಲರ್ಸ್, ಜಿ, ಅದ್ರ ಎಲ್ಲಾದು ಶೋಸ್ಗಳು, ಅವಾರ್ಡ್ ಫಂಕ್ಷನ್ಸ್ಗಳು ಮಾಡ್ತೀನಿ. ಮತ್ತೆ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಮೆಂಟರ್ ಆಗಿ ಇದು 9th ಸೀಸನ್ ಆಯ್ತು. ಅಲ್ಲಿವರೆಗೂ ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ. ಹೇಗೆ ಅನ್ಸುತ್ತೆ ಸರ್, ಈಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಟಿವಿ ಶೋಸ್ ಮೂಲಕ ಬರ್ತೀರಾ ಅಲ್ವಾ? ಸೊ ಅದಾದ್ಮೇಲೆ ಹೆಂಗೆ ನಿಮ್ಗೆ ಆಪರ್ಚುನಿಟಿ ಕೊಟ್ಟರು? ಅದಾದ್ಮೇಲೆ ಇವಾಗ ಟಿವಿ ಶೋಸ್ ಮಾಡ್ತಿರೋರು ಇವಾಗ ಸಿನಿಮಾ ಅಂತ ಬಂದಾಗ ಕೊರಿಯೋಗ್ರಫಿ ಮಾಡೋಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಹೆಂಗ್ ಫೇಸ್ ಮಾಡಿದ್ರಿ ನೀವು ಇದನ್ನು? ಮೇಡಮ್ ಅದೇನೆ ಮಾಡ್ತಾ ಅದೊಂದು ಗೊತ್ತಾಗ್ಬಿಡುತ್ತೆ. ಈಗ ಮಚ್ಚು ಮಡಗಿದ್ರೆ ಮಂಡಾಗುತ್ತೆ, ಮಸಿದ್ರೆ ಶಾರ್ಪ್ ಆಗಿರುತ್ತೆ ಅಂತ. ಅದು ನೋಡ್ತಾ ಇದ್ರೆ ಈಗ ಮಾಸ್ಟರ್ ಜೊತೆ ನಾವು ಯಾವ ಹೀರೋಗೆ ಹೆಂಗ್ ಮಾಡಿಸ್ಬೇಕು, ಅವ್ರನ್ನ ಕರ್ಕೊಂಬಂದು ನಾವು ಪ್ರಭುದೇವನ್ ಮಾಡೋಕ್ಕಾಗಲ್ಲ. ಯಾವ ತರ ಮಾಡಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಅದೇ ಪಲ್ಸ್ ತಿಳ್ಕೊಬೇಕು. ಆರ್ಕೋರ್ ಡ್ಯಾನ್ಸ್ ಇರಲ್ಲ, ಏನ್ ಕ್ಯೂಟ್ ಆಗಿ ಇವಾಗ ಏನ್ ರೀಲ್ಸ್ ಅಲ್ಲೆಲ್ಲ ನೋಡ್ತಾರೆ, ಹುಕ್ ಮೂವ್ಮೆಂಟ್ ಅದೆಲ್ಲ ನಾವು ಯಾವಾಗಲೇ ಮಾಡ್ಬಿಟ್ಟಿದ್ವಿ ಅವೆಲ್ಲ. ಈಗ ರೀಲ್ಸ್ ಅದೆಲ್ಲ ಬಂದಾಗ ಯೂಟ್ಯೂಬೇ ಇರಲಿಲ್ಲ. ಆ ಥರದ್ದೆಲ್ಲ ಇಂದ ಇವಾಗ ಅದೇ ಬೇಸ್ ಆಗ್ಬಿಟ್ಟಿದೆ. ನಾನು ಈ 25 ಇಯರ್ಸ್ ಅರೌಂಡ್ ಸಿನಿಮಾಗೆ ಬಂದು 25-26 ಇಯರ್ಸ್ ಆಯಿತು. ಅವಾಗ ಅವೆಲ್ಲ ಏನೂ ಇರಲಿಲ್ಲ. ಅವಾಗ ಏನು ಮಾಡಿದ್ರು ನಡೀತಿತ್ತು. ಇವಾಗ ಸ್ವಲ್ಪ ಹುಕ್ ಮೂಮೆಂಟು ಆ ಥರದ್ದೆಲ್ಲ ಒಂದು ಟ್ರೆಂಡ್ ಮಾಡಿದ್ದಾರೆ. ಅದು ಕಲ್ತ್ಕೊಂಡ್ ಬಂದಿದ್ದೀವಿ. ಮಾಸ್ಟರ್ ಜೊತೆ ಅದೇ ಕಲಿಬೇಕಾಗಿದ್ದು. ಕೆಲಸನ ಕಲ್ತ್ಕೊಂಡ್ ಬಂದಿರ್ತೀವಲ್ಲ, ಅದು ಎಲ್ರಿಗೂ ಗೊತ್ತಾಗುತ್ತೆ. ವಿಜಯ್ ಸರ್ಗೆ ಏನು ಮಾಡಬೇಕು, ಗಣೇಶ್ ಸರ್ಗೆ ಏನು ಮಾಡಬೇಕು, ಸುದೀಪ್ ಸರ್ಗೆ ಏನು ಮಾಡಬೇಕು, ದರ್ಶನ್ ಸರ್ಗೆ ಏನು ಮಾಡಬೇಕು, ಅಪ್ಪು ಸರ್ಗೆ ಏನು ಮಾಡಬೇಕು, ಎಲ್ಲ ಹೀರೋಗಳ ಜೊತೆ ಮಾಡಿದ್ರಿಂದ ನನಗೆ ಅದೊಂದು ಈಸಿ ಆಯಿತು ಮುಂದಕ್ಕೆ. ಓಕೆ, ಸೊ ಅಪ್ಪು ಸರ್ ಜೊತೆ ನಿಮ್ಮೊಂದು ಬಾಂಧವ್ಯ ಹೇಗಿತ್ತು ಸರ್? ಅವ್ರು ಆಲ್ರೆಡಿ ಡ್ಯಾನ್ಸಿಂಗ್ ಅಲ್ಲಿ ಹೇಳಂಗೆ ಇಲ್ಲ, ಸೊ ಆ ಲೆವೆಲ್ ಡ್ಯಾನ್ಸ್ ಮಾಡ್ತಿದ್ರು. ಸೊ ಅವರಿಗೆ ನೀವು ಕೊರಿಯೋಗ್ರಫಿ ಮಾಡೋದು ಹೇಗೆ ಅನ್ನಿಸ್ತಿತ್ತು? ತುಂಬಾನೇ ಖುಷಿ ಇತ್ತು. ನಾನು ಡ್ಯಾನ್ಸರ್ ಆಗಿ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಎದ್ರು ಅವ್ರು ಪಲ್ಟಿ ಹೊಡ್ಬಿಟ್ಟು ಮಾಡೋರು. ಅಂದ್ರೆ ವಾರ್ಮ್ ಅಪ್ ಇಲ್ದಿರೋದಿಲ್ಲ. ಬೆಳಿಗ್ಗೆ ಚಿಕನ್ ತಿಂತೀಯ, ಮಟನ್ ತಿಂತೀಯ ಅನ್ನೋರು ಹೋಗಿದ ತಕ್ಷಣ ನಾನು ಅಪ್ಪುದು ಸಾಂಗು, ನಾನು ಶೋ ಫಸ್ಟ್ ಮಾಡಿದ್ದು ಸ್ಟೇಜ್ ಶೋ ಮಾಡಿದ್ದು ಅವ್ರ ಜೊತೆ, ಮಾಸ್ಟರ್ ಜೊತೆ ಇದ್ದಾಗ. ಆಮೇಲಿಂದ ಆಕಾಶ ಅನ್ನೋದೆಲ್ಲ ಪಕ್ಕದಲ್ಲೇ ಮಾಡಿದ್ವಿ. ಆಕಾಶ, ಅರಸು, ಇದೆಲ್ಲಾನು ತುಂಬಾ ಸಾಂಗ್ಸ್ ಮಾಡಿದೀವಿ. ಅಂದ್ರೆ ಅವ್ರ ಎನರ್ಜಿ ಅಂಡ್ ಗ್ರ್ಯಾಪ್ ಪವರ್ ಒಂದ್ಸರಿ ನೋಡಿದ್ರೆ ಸಾಕು, ಅವ್ರು ಮಾಡ್ಬಿಡ್ತಾರೆ. ಕರ್ನಾಟಕಕ್ಕೆ ಮೈಕಲ್ ಜಾಕ್ಸನ್ ಅವರು, ನಮ್ಮ ಪ್ರಭುದೇವ ಸರ್ ಬಿಟ್ರೆ ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮೈಕಲ್ ಜಾಕ್ಸನ್ ಅಂದ್ರೆ ಅಪ್ಪು ಸರ್. ಅಂದ್ರೆ ನೋಡಿದ ತಕ್ಷಣ ತಗೊಳ್ಳೋದು, ಆ ಥರದ್ದೆಲ್ಲ ಗ್ರಾಬಿಂಗ್ ಪವರ್ ಅವರು, ಮತ್ತೆ ಸ್ಟೈಲು, ರಿಸ್ಕೆ ತಗೊಂಡಿರೋ ಮಾಡ್ತಿರೋ ಡ್ಯಾನ್ಸ್ ಅಲ್ಲಿ ಅವರು ಒಬ್ರು ಕೂಡ ತುಂಬಾ ಚೆನ್ನಾಗಿ ಮಾಡೋರು. ನಮ್ಗೆ ತುಂಬಾ ಇಷ್ಟ ಆಗೋದು. ಮತ್ತೆ ಅವರು ಡ್ಯಾನ್ಸ್ ನ ಲವ್ ಮಾಡೋದ್ರಲ್ದ್ರ ಡ್ಯಾನ್ಸರ್ಸ್ ನ ಲವ್ ಮಾಡೋರು. ಅದು ನನಗೆ ತುಂಬಾ ಇಷ್ಟ. ಯಾವಾಗ್ಲೂ ಅಷ್ಟೇ, ಏನಾರ ಆಯ್ತು ಅಂದ್ರೆ ಸುಮ್ಮನೆ ಸರಿ ಸಾಕಾಗಿದೆ ಗ್ಲಾಸ್ ಅಂತ ಹೇಳ್ಬಿಟ್ಟು ಹೋಗಿರೋ ಓಕೆ ಅಂತ ಹೋಗಿರೋರು, ಏನು ಹೇಳಿಲ್ಲ. ಕಟ್ ಮಾಡಿದ್ರೆ ಅವ್ರ ಕಡೆಯವ್ರು ಬಂದ್ಬಿಟ್ಟು ತಗೊಳ್ಳಿ ನಿಮ್ಗೆ ಕೊಟ್ಟರು ಸರ್ ಅಂತ. ಅದು ನಮ್ಗೆ ಅವಾರ್ಡ್. ನನ್ನ ಹತ್ರ ಇನ್ನೂ ಇದೆ, ಜಾಕಿಲ್ ಕೊಟ್ಟಿರೋ ಗ್ಲಾಸ್ ಇದೆ, ಪರ್ಫ್ಯೂಮ್ ಇದೆ, ಶೂಸ್ ಇದೆ. ಮತ್ತೆ ಯಾರೋ ಡ್ಯಾನ್ಸರ್ಸ್ ಅದೇನಾದ್ರು ಸ್ವಲ್ಪ ಆಗ್ತಿದೆ ಅಂತಂದ್ರೆ ತಾಳು 1 ನಿಮಿಷ ಅಂದ್ಬಿಟ್ಟು ನೀ ಪ್ಯಾಡ್ಗಳು ಕೊಡ್ತಾರೆ. ಮತ್ತೆ ಫಾರಿನ್ ಹೋದಾಗ 100 ಇದು ಬಾತ್ಸ್ ಈ ತರ ಎಲ್ಲೋದ್ರು ಕೊಡ್ತಾರೆ. ಅದನ್ನೆಲ್ಲ ಕೇರ್ ಮಾಡ್ತಾರೆ. ಎಲ್ಲೋ
ಕೇರ್ನ ತುಂಬ ಇಷ್ಟಪಡ್ತೀನಿ ನಾನು. ಒಬ್ಬ ವ್ಯಕ್ತಿ ಹಂಗೆ ಆಗಬೇಕು ಅಂತ ಏನು ಅವ್ರಿಗೆ ಏನೋ ಅನ್ನೋ ಥರ ಇಲ್ಲ, ತುಂಬ ಚೆನ್ನಾಗಿ ಕೇರ್ ಮಾಡೋರು. ನಾಟ್ ಓನ್ಲಿ ಅಪ್ಪು ಸರ್, ಒಂದಷ್ಟು ಜನ ಹೀರೋಗಳು ನಮ್ಮನ್ನೆಲ್ಲ ಚೆನ್ನಾಗಿ ಕೇರ್ ಮಾಡೋರು. ಅದು ನಂಗೆ ತುಂಬ ಇಷ್ಟ ಆಗೋದು. ನಾನು ಇವತ್ತೆಲ್ಲ ಬೆಳೆಯೋದ ಕಾರಣ ಅದೇ ಹೇಳಿದ್ನಲ್ಲ, ಪ್ರೊಡ್ಯೂಸರು, ಡೈರೆಕ್ಟರು, ಹೀರೋಸ್ಗಳೇ ನನ್ನ ಇವತ್ತರೆಗೂ ಬೆಳೆಸೋದು. ಹೀರೋಯಿನ್ಸ್ ಕೂಡ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ಹಂಗೆ ಬಂದು ನಾನು ಇವತ್ತರೆಗೂ ಇಲ್ಲಿ ಬೆಳಿತೀನಿ ಮೇಡಮ್. ಓಕೆ ಸರ್, ಇನ್ನು ಮೋಹನ್ ಅವರು ಮೋಹನ್ ಬಜರಂಗಿ ಅಂತ ಒಂದು ಹೆಸರು ಕೊಡ್ತಾರೆ. ಸೊ ಹೇಗೆ ಮೋಹನ್ ಅವರು ಮೋಹನ್ ಬಜರಂಗಿ ಆದರು? ಅದು ನೀವೇ ಕೊರಿಯೋಗ್ರಫಿ ಮಾಡಿರೋಂಥ ಸಿನಿಮಾ. ಸೊ ಆ ಒಂದು ಟೈಟಲ್ ಹೇಗೆ ಅನಿಸ್ತು? ಇಲ್ಲ, ನಾನು ಬಜರಂಗಿ ಅನ್ನೋದು ನನಗೆ ತುಂಬ ಇಷ್ಟ. ನನ್ನದೇ ಒಂದು ದೇವಸ್ಥಾನ ಇದೆ ಯೂನಿವರ್ಸಿಟಿಲಿ, ನನಗೆ ತುಂಬ ಇಷ್ಟ. ನಾನು ಅದು ದೇವಸ್ಥಾನ ಇವಾಗಲೇ ಅಲ್ಲ, ಮೋಹನ್ ಬಜರಂಗಿ ಮುಂಚೆನೇ ನಾನು ಬಜರಂಗಿ ಅನ್ನೋದು ತುಂಬ ಇಷ್ಟದಿಂದ ನಾನು ಮಾಡ್ತೀನಿ. ಮತ್ತೆ ನನ್ನ ಮಕ್ಳಿಬ್ಬರ ಹೆಸರು ಅಂಜನ್ ಪ್ರಭಾಂಜನ್ ಅಂತ, ಅಂದ್ರೆ ಬಜರಂಗಿ ಹೆಸರೇ ಇಟ್ಟಿದ್ದೀನಿ. ಇಲ್ಲಿ ಬಜರಂಗಿ ಸರ್ದು ಬಜರಂಗಿ ಹರ್ಷ ಮಾಸ್ಟರ್ ಬಜರಂಗಿ ಸಿನಿಮಾ ಮಾಡಿದಾಗ ಅದರಲ್ಲಿ ಜಯ ಜಯ ಬಜರಂಗಿ ಸಾಂಗಲ್ಲಿ ನನ್ನ ಲೀಡ್ ಕೊಟ್ಟರು ಸರ್ ಮಾಡುವಂತ. ಅಲ್ಲಿ ಸ್ವಲ್ಪ ರೆಕಗ್ನೈಸ್ ಜಾಸ್ತಿ ಆಯಿತು. ನಾನು ರಂಗ SLC ಮಾಸ್ಟರ್ ಫಸ್ಟ್ ಸಿನಿಮಾಯಿಂದನೂ ಟಿಲ್ ಅಂಜನಿ ಪುತ್ರ ಅವ್ರಿಗೂ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಅಸಿಸ್ಟೆಂಟ್ ಆಗಿ ಮಾಡ್ತೀನಿ, ಡ್ಯಾನ್ಸರ್ ಆಗಿ ಮಾಡಿದ್ದೀನಿ, ಶೋಸ್ ನೋಡ್ಕೊಂತಿದ್ದೆ, ಎಲ್ಲಾನು ಮಾಡ್ತೀನಿ. ಅಲ್ಲಿಂದನೂ ಅಭ್ಯಾಸ ಆಯಿತು. ಬಜರಂಗಿ ಅನ್ನೋದು ಪವರ್ ಜಾಸ್ತಿ. ಮಾಸ್ಟರ್ಗೂ ತುಂಬ ಇಷ್ಟ, ಅವ್ರ ಮನೆ ದೇವರು ಅದೇ, ನನಗೂ ತುಂಬ ಇಷ್ಟ. ಹಂಗೆ ಆದ್ರಿಂದ ಆ ಸಾಂಗ್ ಸ್ವಲ್ಪ ರೆಕಗ್ನೈಸ್ ಆದ್ರಿಂದ ಯಾರು ಮೋಹನ್ ಒಂದು ದರ್ಶನ ಇದ್ರೆ ಬಜರಂಗಿ ಅಂತ ಯಾರೋ ಹೇಳಿದ್ರು. ಐ ಥಿಂಕ್ ಕಿರಣ್ ಗೋವಿ ಸರ್ ಇರಬೇಕು ನನಗೆ, ಮೋಹನ್ ಬಜರಂಗಿ ಇರಲಿ ಅಂತೇಳಿ ಇದು ಮಾಡಿದ್ರು. ಅಲ್ಲಿಂದ ಅಲ್ಲಿಂದ ಮೋಹನ್ ಬಜರಂಗಿ ಮೋಹನ್. ನನಗೂ ಆಂಜನೇಯ ಇಷ್ಟ. ಆ್ಯಕ್ಚುಲಿ ನನ್ನ ಸಿನಿಮಾ ಹೆಸರು ಕಪಿ ಚೇಷ್ಟೆ ಅಂತ ಇತ್ತು, ಅಲ್ಲೂ ಅದೇ ಬಂತು. ನನ್ನ ಮಕ್ಳಿಗೂ ಇದೆ ಇಷ್ಟ. ಇವತ್ತಿಗೂ ನಾವು ಜಯ ಆಂಜನೇಯ, ಬೇರೆ ಏನೂ ನಂಬಲ್ಲ, ನಮಗೆ ಏನೂ ಗೊತ್ತಿಲ್ಲ, ಜಯ ಆಂಜನೇಯ ಅಂತ ಹೋಗ್ತಾ ಇರ್ತೀನಿ ಅಷ್ಟೇ. ಓಕೆ ಸರ್, ಕಪಿ ಚೇಷ್ಟೆ ಅನ್ನೋ ಒಂದು ಸಿನಿಮಾ ಮಾಡ್ತೀರಲ್ವಾ, ನೀವೆಷ್ಟು ಚೇಷ್ಟೆ ಮಾಡ್ತಿದ್ರಿ ಆಗ? ಅದ್ ನಮ್ಮ ಮಾಸ್ಟರ್ ಕೇಳಬೇಕು, ನಮ್ಮ ಮಾಸ್ಟರ್ ಅಲ್ಲ, ನಿಮಗೆ ನೆನಪಿರುತ್ತಲ್ವಾ ನಿಮ್ಮ? ಇಲ್ಲ, ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು. ತುಂಬಾ ಎಲ್ಲ ಹೇಳೋರು ತುಂಬಾ ಚೆನ್ನಾಗಿ ಬರ್ತಿದೆ ಅಂತ. ನಾನು ಐ ಥಿಂಕ್ ತರುಣ್ ಸುಧೀರ್ ಸರ್ ಒಬ್ರು ನೋಡಿದ್ರು ಇಲ್ಲ ಕಿಶೋರ್ ಸುಧೀರ್ ಸರ್ ಒಬ್ರು ನೋಡಿದ್ರು ಅನ್ಕೋತೀನಿ. ಸ್ವಲ್ಪ ಒಂದು ಸಾಂಗು ಇದೆಲ್ಲ ಅವ್ರು ತುಂಬಾ ಚೆನ್ನಾಗಿ ಹೊಗಳಿದ್ರು. ತುಂಬಾ ಚೆನ್ನಾಗಿದೆ ಕಣೋ, ಜೋಗಿ ಫೀಲ್ ಅಲ್ಲಿ ಇದೆ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದೊಂದು ನೆನಪಿದೆ ನನಗೆ. ಮಾಸ್ಟರ್ ಒಂದು ಡ್ಯಾನ್ಸರ್ ತರನೇ ಇರ್ತಾನೆ ಅಂದ್ಬಿಟ್ಟು ಸಾಂಗೇ ಇಟ್ಟಿರಲ್ಲ. ನಾನು ಅದಕ್ಕೆ ಒಂದು ಸಾಂಗ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಎಲ್ಲ ಹೀರೋಸ್ ಹತ್ರ ಹೋಗಿ ನಾನೊಂದು ಮ್ಯೂಸಿಕ್ ಮಾಡ್ಕೊಂಡು ಮಾಡೋಣ ಅದನ್ನ ಅನ್ನೋ ಥರಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ರು ಮಾಸ್ಟ್ರು. ಎಲ್ಲರೂ ನನಗೆ ಹೇಳಿದಲ್ಲ ಮೇಡಮ್, ಯಾರೊಬ್ಬರ ಹತ್ರನೂ ನಾನು ಯಾವುದು ಕಪ್ಪು ಚುಕ್ಕೆ ತಗೊಂಡಿರೋ ಕೆಲಸ ಮಾಡ್ಕೊಂಬಂದಿನಿ. ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ. ಪ್ರತಿಯೊಬ್ಬ ಡ್ಯಾನ್ಸರು ನನ್ನ ಇಷ್ಟಪಡ್ತಾರೆ, ನಾನು ಅವ್ರು ನನಗೆ ಇಷ್ಟಪಡ್ತೀನಿ. ಸೂಪರ್ ಸರ್. ಇನ್ನು ಬಜರಂಗಿಗೆ ನೀವು ಕೊರಿಯೋಗ್ರಫಿ ಮಾಡ್ತೀರಾ, ಅದು ಶಿವಣ್ಣ ಆ್ಯಕ್ಟ್ ಮಾಡಿರೋವಂಥದ್ದು. ಸೊ ಶಿವಣ್ಣನೂ ಆಬ್ವಿಯಸ್ಲಿ ಡ್ಯಾನ್ಸಲ್ಲಿ ಮೀರ್ಸೋಕ್ಕೆ ಆಗಲ್ಲ ಇವತ್ತಿಗೂ. ಸೊ ಹೇಗೆ ಅನ್ನಿಸ್ತಿತ್ತು ಸರ್ಗೆ ನೀವು ಕೊರಿಯೋಗ್ರಫಿ ಮಾಡಿದಾಗ? ಇದು ಬಜರಂಗಿ ಕೊರಿಯೋಗ್ರಾಫರು, ಡೈರೆಕ್ಟರ್ ಎಲ್ಲ ನಮ್ಮ ಹರ್ಷ ಮಾಸ್ಟರ್, ನಾನು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಮಾಡ್ತಾ ಇದ್ದು. ಏನೇ ಮಾಡಿದ್ರು ಸರ್ ಎನರ್ಜಿ, ಶಿವಣ್ಣ ಇದಾರೆ ಅಂದ್ರೆ ಅವ್ರ ಎನರ್ಜಿ ಬರ್ತಿದಂಗೆ ನಾವೆಲ್ಲ ಚಪ್ಪಲಿ ಹಾಕೊಂಡು ಮಾಡ್ತಿದ್ವಿ. ನಮ್ಗೆ ಕೊಲ್ಲು ಚುಚ್ಚುತ್ತಾಗೆ ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ಮರಳಲ್ಲಿ ಅಂತ ಅಂದ್ಬಿಟ್ಟು. ಶಿವಣ್ಣ ಒಂದು ಬಿಟ್ಟಿದ ತಕ್ಷಣ ಚಪ್ಪಲಿ ಎಲ್ಲರೂ ಡ್ಯಾನ್ಸರ್ಸ್ ನೋಡ್ಬಿಟ್ಟು ಎಲ್ಲರೂ ಹೋಗಿ ಚಪ್ಪಲಿ ಬಿಟ್ಬಿಟ್ಟು ಬಂದು, ಅಂದ್ರೆ ಶಿವಣ್ಣ ಹೆಂಗಿದ್ರು ನೋಡಿ ನೀವು ಆ ಸಾಂಗಲ್ಲಿ ನೋಡಿ, ಒಂದೇ ಟೇಕಲ್ಲಿ ಎಷ್ಟು ಎನರ್ಜಿಯಾಗಿ ಮಾಡ್ತಾರೆ ಅಂತ. ಶಿವಣ್ಣನಿಗೆ ಪವರ್ ಬಂದ್ಬಿಡುತ್ತೆ ಅದು ನನಗೆ. ಮತ್ತೆ ಶಿವಣ್ಣ ತುಂಬಾ ಲವ್ ಮಾಡ್ತೀವಿ, ದೊಡ್ಡ ಮನೆಯವ್ರನ್ನ ಎಲ್ಲರೂ, ಅಪ್ಪು ಸರ್ ಇವ್ರು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಡ್ಯಾನ್ಸರ್ಸ್ನ ಎಲ್ಲಾನು ತುಂಬಾ ಚೆನ್ನಾಗಿ ಲವ್ ಮಾಡ್ತಾರೆ. ಈಗಲೂ ಶಿವಣ್ಣ ಹೋಗಿದ ತಕ್ಷಣ ಮನೇಲಿ ಏನ್ ಮಾಡಿದ್ರು ಬಿಡಲ್ಲ, ಟೀ ಕುಡಿಸಿ, ಚಿತ್ರ ಏನೇನೋ ಕೊಡ್ತಾರೆ. ಪ್ರತಿಯೊಬ್ರು ನಮ್ಮ DKD ಕೊರಿಯೋಗ್ರಾಫರ್ಗೆಲ್ಲ ಲಕ್ಷ ರೂಪಾಯಿ ಕೊಡ್ತಾರೆ, ಲಕ್ಷ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ ಎಲ್ಲ ಡ್ಯಾನ್ಸರ್ಸ್ನ ಅನ್ನೋದು ನಂಗೆ ತುಂಬಾ ಇಷ್ಟ. ಶಿವಣ್ಣ ಅಂದ್ರೆ ನನಗೆ ಅದೇ ಎನರ್ಜಿ, ಏನ್ ಹೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ, ಮಾಡೋಣಮ್ಮ ಅಂತಾರೆ. ಆವಾಗಿಂದನು ಹರ್ಷ ಮಾಸ್ಟ್ರು ಮಾಡ್ತಿದ್ದಾಗ ಎಲ್ಲ ನೋಡ್ತಾನೆ ಇದ್ವಿ, ಅವ್ರ ಹತ್ರ ಮಾತಾಡ್ತಿದ್ದ. ಅವರು ಬಂದು ಡ್ಯಾನ್ಸ್ಗೆ ಅಂತ ಬಂದ್ಬಿಟ್ರೆ ಫುಲ್ ಖುಷಿ. ಅದಕ್ಕೆ ನಾನು ನಮ್ಮ ಬಾಸು ನಾನೇ ಬರ್ದೆ, ನೋ ಪ್ರಾಬ್ಲಮ್ ನಾನೇ ಬರ್ದೆ ಒಂದಷ್ಟು ಸಾಂಗ್ಸ್ಗಳು. ಶಿವ 58 ಅಂತ ಅವ್ರನ್ನ ಇಟ್ಕೊಂಡು ಈಗ ಆಲ್ಬಮ್ ಅವ್ರ ಬರ್ಡೇಗೆ ಅಂತ ನಾನೇ ಬರ್ದೆ. ಓಕೆ, ನಿಮ್ಮ ಒಂದು ಫೇವ್ರೆಟ್ ಆಲ್ಬಮ್ ಯಾವುದು ಸರ್? ನೋ ಪ್ರಾಬ್ಲಮ್ ನಂಗೆ ತುಂಬಾ ಇಷ್ಟ, ಚೆನ್ನಾಗಿ ಆಯ್ತು. ಮತ್ತೆ ಬಾಸು ಅದೇ ಎತ್ತರ್ಗೆ ಬದಿ ಎಲ್ಲಾನು ಬರ್ದೀನಿ. ರಾಜಸ್ಥಾನಿ ಪೊಂಗಿ ಹೋದಲೆ ಅಂತ ಬರ್ದೆ, ಡಿಂಗ್ ಡಾಂಗ್ ಲೇಡಿ ಬರ್ದೆ, ಎಲ್ಲಾನು ಮಾಡ್ತೀನಿ. ಸರ್, ಒಂದ್ ಕಡೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತೀರಾ, ಹಾಡು ಬರೀತೀರಾ, ಎಡಿಟಿಂಗ್ ಸ್ಕಿಲ್ಸ್ ಇದೆ ಅಂತ ಕೇಳ್ಪಟ್ಟೆ, ಇದ್ರ ಬಗ್ಗೆ ಹೇಳಿ. ಹಾ ಮೇಡಮ್, ನಂದು ಎಡಿಟಿಂಗ್ ಮನೇಲಿ ಚಿಕ್ಕದಾಗೆ ಇದೆ, ಪ್ರೋಮೋಸ್ ಎಲ್ಲ ಡೈರೆಕ್ಷನ್ ಅದು ಇದು ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಅದನ್ನ ನಮ್ಮಲ್ಲಿ ಇಟ್ಕೊಂಬೋಣ ಅಂತೇಳಿ ಒಂದು ಎಡಿಟಿಂಗ್, DI ಈ ತರದ ಒಂದು ಚಿಕ್ಕ VFX ನಮ್ಮ ಪುನೀತ್ ಅಂತ ಇದ್ದಾನೆ, ತುಂಬಾ ಚೆನ್ನಾಗಿ ಮಾಡ್ತಾನೆ. ಅವ್ನ ಇಟ್ಕೊಂಡು ಹಂಗೆ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಾ ಮಾಡೋ ಸಾಂಗ್ ಎಲ್ಲ ಇಲ್ಲೇ ಫೈನಲ್ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಅಲ್ಲಿ ಹೋಗಿ ಟೈಮ್ ಅವ್ರದ್ದು ಏನೇನೋ ನಡೀತಿರುತ್ತೆ. ಅದಕ್ಕೆ ನಾನು ಮಾಡೋದನ್ನ ನಾನೇ ಮಾಡಿ ಅವ್ರಿಗೆ ಒಂದು XML ಕಳ್ಸಿದ್ರೆ ಸಾಕು, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಫೈನಲ್ ಏನೋ ಟಚ್ ಅವ್ರಿಗೆ ಬೇಕಾದ್ರೆ ಕೊಟ್ಕೋತಾರೆ. ನಾನು ಅದೇ ಥರನೇ ಅಭ್ಯಾಸ ಮಾಡಿದ್ದೀನಿ ಮೇಡಮ್ ಎಲ್ಲ. ಓಕೆ ಸೂಪರ್ ಸರ್. ಆ್ಯಂಡ್ ಇನ್ನು ನಮ್ಮ ಡಿ ಬಾಸ್ ಅವರಿಗೂ ಸಹ ನೀವು ಕೊರಿಯೋಗ್ರಫಿ ಮಾಡ್ತೀರಾ ಯಜಮಾನ ಸಿನಿಮಾಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಅನ್ಸುತ್ತೆ? ದರ್ಶನ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ನಾನು ಪೊರ್ಕಿ ಸಾರ್ಥಿ ಎಲ್ಲ ಆಕ್ಟ್ ಮಾಡ್ತಿದ್ದೆ. ಮತ್ತೆ ಅವರು ಯಾವಾಗ್ಲೂ ಎನ್ಕರೇಜ್ ಮಾಡೋರು. ಒಂದು ಅಲ್ಲೇ ನೋಡ್ಬಿಟ್ಟು ಲುಕ್ ಕೊಟ್ಟಿರ್ತಾರೆ, ಅವ್ನು ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಮಾಡಲ್ಲ ಅಂತ. ಅವರೇ ಕರೆದು ಯಜಮಾನ ಕೊಡ್ಸಿದ್ರು, ಒಡೆಯ ಇಂಟ್ರೊಡಕ್ಷನ್ ಕೊಡ್ಸಿದ್ರು. ಮತ್ತೆ ನಾನು ಮದುವೆ ಆಗಕ್ಕೆ ನನ್ನ ವೈಫ್ನ ಅವರು ಒಬ್ರು ಕಾರಣ ಆಗ್ತಾರೆ. ದಿನಕರ್ ಸರ್, ದರ್ಶನ್ ಸರ್, ನಾನು ಅವಾಗಿಂದ ಲವ್ ಮಾಡ್ತಿದ್ದೆ ಅಂತ ಗೊತ್ತಿತ್ತು. ಸ್ವಲ್ಪ ಏನಾರ ಕಿರಿಕಿರ್ತಲ್ಲ ಲವ್ ಅಲ್ಲಿ, ಅದನ್ನ ಅವರೇ ಬಂದ್ ಕೂರ್ಸು, ಮನೆ ಬರ್ಲಾ ಹೇಳ
ಪುನೀತ್ ಸರ್ ಮತ್ತೆ ದರ್ಶನ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು ನನ್ನ ಮ್ಯಾರೇಜ್ ಇದಕ್ಕೆ ಲವ್ ಮಾಡೋದವನಿಗೆ. ಇಂಡಸ್ಟ್ರಿಯಲ್ಲಿ 14 ವರ್ಷ ಲವ್ ಮಾಡಿದೆ ನಾನು, 13-14 ವರ್ಷ ಲವ್ ಮಾಡಿದೆ. ನನ್ಗೆ ತುಂಬಾ ಸಪೋರ್ಟ್ ಆಗಿದ್ರು, ಮನೆಗೆ ಬರಲ್ಲ ಯಾವಾಗ್ಲೂ ಕೇಳೋರು. ದರ್ಶನ್ ಸರ್ ಅಷ್ಟೇ, ಪುನೀತ್ ಸರ್ ಅಷ್ಟೇ, ಇಬ್ರು ನನ್ನ ಮದುವೆಗೆ ಬಂದಿದ್ರು. ಫಸ್ಟ್ ಅವರೇ ಗೆಸ್ಟು. ಅಪ್ಪು ಸರ್ ಹಿಂಗ್ ಬರ್ತಿರ್ತಾರೆ, ದರ್ಶನ್ ಸರ್ ಹಿಂಗ್ ಬರ್ತಿರ್ತಾರೆ, ಇಬ್ರು ಬಂದಿದ್ದು. ನಂತರ ಫೋಟೋಸ್ ಎಲ್ಲ ಇನ್ನೂ ಹಾಗೆ ಇದೆ, ನೋಡ್ತಿರೋ ಸಖತ್ ಖುಷಿ ಆಗುತ್ತೆ. ಅಪ್ಪು ಸರ್ ದರ್ಶನ್ ಸರ್ ಇಬ್ರದ್ದು ಒಂದೇ ಕಾರು, ಒಂದೇ ಸ್ಟೈಲು, ಒಂದೇ ಇದು, ಹಿಂಗ್ ಹೋಗ್ತಿರೋ ಹಿಂಗ್ ಬರ್ತಿರೋ. ಅದು ಇನ್ನೂ ನನ್ನ ಹತ್ರ ಹಂಗೆ ಇದೆ ಮೈಂಡಲ್ಲಿ, ಸಖತ್ತಾಗಿದೆ ಅದು. ತುಂಬಾ ಇಷ್ಟ ದರ್ಶನ್ ಸರ್. ಈಗ ಜಾಜಿ ಅನ್ನೋದು ಒಂದು ಸಾಂಗ್ನ ಕೊಟ್ಟರು, ಆಲ್ಬಮ್ ಸಾಂಗು. ಅಂದರೆ ಕಸದಲ್ಲಿ ರಸ ತೆಗಿಯೋನು ಅನ್ನೋದನ್ನ ಅವರೇ ನನಗೆ ಹೇಳಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ಕಾಟ್ಯಾರ ಒಂದು ಹೇಳಿದ್ರು, ನಾನು DKD ಫಿನಾಲೆ ಆಯಿತು ಅಂತ ಹೋಗೋಕ್ಕಾಗಿಲ್ಲ. ಎಲ್ಲ ಸಿನಿಮಾಲು ಒಂದೊಂದು ಸಾಂಗು ಅಂತ ಹೇಳ್ತಾರೆ, ನಂಗೆ ತುಂಬ ಇಷ್ಟ. ಓಕೆ. ಆ್ಯಂಡ್ ನಿಮ್ಮ ಒಂದು ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ರಿ, ಏನಲ್ಲಿ ಬಿರುಕಾಯಿತು? ಬಿರುಗ ಲವ್ವಲ್ಲಿ ಇದ್ದೇ ಇರುತ್ತಲ್ಲ ಮೇಡಮ್, ಅದನ್ನ ಲವ್ ನೋವು ಎರಡು ಒಂದೇ. 14 ವರ್ಷ ಇದ್ದೀವಿ ಅಂತಂದ್ರೆ ವನವಾಸ ಇದ್ದೇ ಇರುತ್ತೆ ಅದ್ರಲ್ಲಿ. ಅಲ್ಲ, ಮದುವೆವರೆಗೂ ಬಂದು ಮದುವೆ ಆಗಿ ಮಕ್ಳಿಬ್ರು ಇದ್ದಾರೆ, ಚೆನ್ನಾಗಿದ್ದೀವಿ. ಸ್ವಲ್ಪ ಅದು ಇದಾಗಿರುತ್ತೆ. ಅವರ ಪೇರೆಂಟ್ಸ್ ಒಪ್ಪಿಗೆ ಪಡೆದ? ಅವ್ರ ಪೇರೆಂಟ್ಸ್ ಇಲ್ಲ, ನಮ್ಮ ಪೇರೆಂಟ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇಬ್ರು ಒಂದೇ ಕ್ಯಾಸ್ಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅದೇ ಡ್ಯಾನ್ಸ್ ಅಂತ ಹೇಳಿದ್ನಲ್ಲ, ನಮ್ಮ ತಾಯಿಯವರು ಡ್ಯಾನ್ಸ್ ಅನ್ನೋದಕ್ಕೆ ಒಂದು ಇದಿರುತ್ತೆ ಅಂತ. ಓಕೆ. ಸೊ ಹೇಗೆ ನಿಮ್ಮ ಲವ್ ಸ್ಟೋರಿ ಶುರು ಆಯ್ತು? ಅವರು ಡ್ಯಾನ್ಸರ್ ಸಹ ಅಂತ? ಹೌದೌದು, ಅವರು ಒಳ್ಳೆ ಡ್ಯಾನ್ಸರ್, ಪಲ್ಲವಿ ಅಂತ. ಅವರು ಒಳ್ಳೆ ಡ್ಯಾನ್ಸರ್. ಅವರು ಮುರಳಿ ಮಾಸ್ಟರ್ಗೆ, ಇಮ್ರಾನ್ ಮಾಸ್ಟರ್ಗೆ ಅಸಿಸ್ಟೆಂಟ್ ಮಾಡ್ತಿದ್ರು, ನಾನು ಹರ್ಷ ಮಾಸ್ಟರ್ಗೆ ಅಸಿಸ್ಟೆಂಟ್ ಮಾಡ್ತಿದ್ದೆ. ಮತ್ತೆ ಡ್ಯಾನ್ಸರ್ ಆಗಿದ್ದಾಗ ಎಲ್ಲ ಸಿಗ್ತಿದ್ವಿ. ಮೊದಲು ನಾನು ಅವಳ ಮೀಟ್ ಆಗಿದ್ದ ಕನ್ಯಾದಾನ ಅಂತ. ಮೊದಲೇ ಅವಳು ಕೈ ಹಿಡ್ಕೊಂಡು ಅದೇ ಹಾಲು ಹಾಕ್ತಾರಲ್ಲ ಕಾಯಿ, ಅದೇ ಫಸ್ಟ್ ಶಾಟೆ, ಅಲ್ಲೇ ಕಿರಿಕು, ಅದೇ ಫಸ್ಟ್ ಶಾಟ್. ನಾನು ಅಸಿಸ್ಟೆಂಟ್, ನಾನು ಹೇಳ್ದಾಗ ಮಾಡಲ್ಲ ಅಂತ ನನಗೆ ಕೋಪ. ಹಂಗೆ ನನಗೆ ಕೋಪದಿಂದಾನೇ ಶುರುವಾಗಿ ಎಲ್ಲೋದ್ರು ಲ್ಯಾಂಡ್ ಲೈನ್ ಕೋಪದಿಂದ ಶುರುವಾಗಿ ಈಗ ಪಾಪ ಆಗಿದೆ ಅಷ್ಟೇ. ಚೆನ್ನಾಗಿ ಹೇಳಿದ್ರಿ ಸರ್. ಕೋಪದಿಂದ ಶುರುವಾಗಿ ಪಾಪು ಆಗಿದೆ. ಪಾಪು ಅಲ್ಲ, ಪಾಪುಗಳು ಆಗಿದೆ, ಇಬ್ಬರು ಮಕ್ಕಳು. ಸೊ ನಿಮ್ಮ ಇಬ್ಬರು ಮಕ್ಕಳು ಡ್ಯಾನ್ಸ್ ಅಲ್ಲಿ ಇದಾರ ಹೇಗೆ? ಅಂದ್ರೆ ದರ್ಶನ್ ಸರ್ ಜೊತೆಗೆ ಒಡಿಯಾದಲ್ಲಿ 3 ತಿಂಗಳಿಗೆ ಒಂದು ಯಾರು ಬರಲ್ಲ, ಮಗಳು ಸಿಗಿಲ್ಲ ಅಂತ ಹೇಳಿ ನನ್ನ ಮಗಳನ್ನ ಪಲ್ಲವಿನ ಕರೆಸಿ, ನನ್ನ ಮಗ ಪ್ರಭಾಂಜನ್ ಅಂತಿದ್ದಾನೆ, ಪ್ರಭಾಂಜನ್ ಅಂತ, ಅವನು ಇದು ಮಾಡಿಸಿದೆ. ಒಂದಷ್ಟು ವೆಬ್ ಸೀರೀಸ್ ಅಲ್ಲಿ ದೊಡ್ಡ ಮಗ ಮಾಡಿದ್ದಾನೆ, ಅಂಜನ್ ಅಂತ. ಅವನು ಒಂದಷ್ಟು ಸಿನಿಮಾಸ್ಗಳು ಇದೆಲ್ಲ ಮಾಡ್ತಿದ್ದಾನೆ. ಸೊ ಹೇಗೆ ನಿಮ್ಮ ಮಕ್ಕಳನ್ನು ಸಹ ಸಿನಿಮಾ ಇಂಡಸ್ಟ್ರಿಗೆ ತರಬೇಕು ಅನ್ನೋದು? ಅದು ಅವ್ರವ್ರಿಗೆ ಬಿಟ್ಟಿದ್ದು ಮೇಡಮ್. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀವ ಏನು ಅಂತ ಗೊತ್ತಿರಲ್ಲ, ನನ್ನ ತಂದೆ ನಾವೇನು ಇಲ್ಲ, ನಾನು ಅದನ್ನ ಇದು ಮಾಡಿಲ್ಲ. ಬಂದ್ರೆ ಅವ್ರ ಇಷ್ಟ. ಈಗ ಸ್ಪೋರ್ಟ್ಸ್ ಇದ್ರ ಮೇಲೆ ಜಾಸ್ತಿ ಆಸಕ್ತಿ ಇದೆ, ಚೆನ್ನಾಗಿ ಇದು ಮಾಡ್ತಿದ್ದಾರೆ, ಬರ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಸಿಂಗ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಎಲ್ರದ್ದು ಇದೆ. ಓಕೆ. ಅಂಡ್ ಇನ್ನು ನೀವು ಸ್ಪೋರ್ಟ್ಸ್ ಆಡ್ತೀರಾ ಸರ್? ಕ್ರಿಕೆಟ್? ಹೌದೌದು, ನಾನು ಓದಲ್ ಸ್ವಲ್ಪ ಹಿಂದೆ, ಮಿಕ್ಕಿದ ಎಲ್ಲ ಆಟದಲ್ಲೂ ನಂಬರ್ 1. ಎಲ್ಲ ಯಾವ್ದು ಕ್ರಿಕೆಟ್ ಎಲ್ಲ ತರದೂ ಆಡಿದೀನಿ. ಕ್ರಿಕೆಟು, ಚೆಸ್ಸು, ಟೇಬಲ್ ಟೆನ್ನಿಸು, ಸ್ವಿಮ್ ಜಾಸ್ತಿ, ಕೋಚ್ ತರೋ ಲೆವೆಲ್, ಜೂಡೋ ಮಾಡಿದೀನಿ, ಬ್ಯಾಸ್ಕೆಟ್ ಬಾಲ್, ಆಲ್ ಪ್ಲೇ, ಮತ್ತೆ ಚಿಕ್ಕದ ಬುಗುರಿ, ಗಿಲ್ಲಿ, ಸಿನಿ ಹ್ಯಾಂಡ್ಲು, ಎಲ್ಲ ಗೋಲಿ, ಎಲ್ಲದಲ್ಲೂ ಮುಂದೆ ಇದ್ದೀನಿ. ಓಕೆ. ಆಟದಲ್ಲೂ ಮುಂದೆ ಇದ್ದೀರಾ, ಡ್ಯಾನ್ಸ್ ಅಲ್ಲೂ ಮುಂದೆ ಇದ್ದೀರಾ? ಹೌದು, ಓದಲ್ ಮಾತ್ರ ಸ್ವಲ್ಪ BCom ಫೇಲು, ಸ್ವಲ್ಪ ಇದ್ದೆ ಅಷ್ಟೇ. ಮತ್ತೆ ಬರ್ದಿಲ್ವಾ ನಮ್ಗೆ? ಇಲ್ಲ, ಬರಿಬೇಕು ಅಂದ್ಕೊಂಡೆ. ಆಗ ಕುಂಕುಮವಾಗಿ ಅಂತ ಸೀರಿಯಲ್ ಬಂತು ಬಾಂಬೆಗೆ, ಮದನ್ ಮಾಸ್ಟರ್ ಜೊತೆ ಹೊರಟ್ಬಿಟ್ಟೆ. ನನಗೆ ತುಂಬಾ ಇಂಗ್ಲಿಷ್ ಅಷ್ಟು ನಾಲೆಡ್ಜ್ ಕಮ್ಮಿ, ನಂದು ಇಂಗ್ಲಿಷ್ ನಾಲೆಡ್ಜ್ ಕಮ್ಮಿ ಅಂತ ಇರೋದ್ರಿಂದ ಜಾಸ್ತಿ ಇದು ಮಾಡಲ್ಲ. ಆಗಿದೆ ಒಂದು 4 ಪಾಸ್ಪೋರ್ಟ್, ಆರಾಮಾಗಿದ್ದೀವಿ, ನೋ ಪ್ರಾಬ್ಲಮ್. 1 2 3 4 ಗೋ ಕಮ್ ಬ್ಯಾಕ್, ಡ್ಯಾನ್ಸ್ ಇದೆ ಸಾಕು. ಸೂಪರ್ ಸರ್. ಹೇಗೆ ಇವಾಗ ಡ್ಯಾನ್ಸ್, ಇನ್ನೊಂದ್ ಕಡೆ ಫ್ಯಾಮಿಲಿ, ಒಬ್ಬರನ್ನ ಚೂಸ್ ಮಾಡೋದ್ರೆ ಯಾರನ್ನ ಚೂಸ್ ಮಾಡ್ತೀರಾ? ಯಾವುದು ಡ್ಯಾನ್ಸ್ ಇದ್ರೆ ನನ್ನ ಫ್ಯಾಮಿಲಿ, ನಾನು ಡ್ಯಾನ್ಸರ್ಸ್ ಎಲ್ಲ ನನ್ನ ಫ್ಯಾಮಿಲಿ. ಸೂಪರ್ ಸೂಪರ್. ನಿಮ್ಮ ಫೇವ್ರೆಟ್ ಡ್ಯಾನ್ಸರ್ ಯಾರು ಸರ್? ನನಗೆ ರಾಜ್ ಸುಂದರಂ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅವ್ರ ಕೊರಿಯೋಗ್ರಫಿ ಇಷ್ಟ. ಡಾನ್ಸರ್ ಆಗಿ ನಮ್ಮ ಪ್ರಭುದೇವ್ ಸರ್ ಎಲ್ಲಾನು ಇಷ್ಟ ಆಗ್ತಾರೆ. ಕೊರಿಯೋಗ್ರಫಿ ಅಂತ ಬಂದ್ರೆ ನಾನು ರಾಜ್ ಸುಂದರಂಗೆ ಹೋಗ್ತೀನಿ. ಯಾಕೆಂದ್ರೆ ಅವ್ರ ಎಡಿಟಿಂಗ್ ಸೆನ್ಸ್ ಇರ್ಬೋದು, ಕೊರಿಯೋಗ್ರಫಿ ಇರ್ಬೋದು, ನನಗೆ ತುಂಬಾ ಇಷ್ಟ ಅವ್ರದ್ದು. ಅಂದ್ರೆ ಇಬ್ಬರನ್ನ ಇಟ್ಕೊಂಡು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೋದು, ಮತ್ತೆ ಶಾರ್ಟ್ ಇಡೋದು, ಆ ಥರದ್ದೆಲ್ಲ ತುಂಬ ಜನ, ನಾನು ಒಬ್ಬನೇ ಅಲ್ಲ, ತುಂಬ ಜನ ಅವ್ರನ್ನ ಕಾಪಿ ಮಾಡ್ತಾರೆ. ಅಂದರೆ ಇನ್ಸ್ಪೈರ್ ಆಗ್ತಾರೆ. ಕಾಪಿ ಅನ್ನೋದಕ್ಕಿಂತ ಇನ್ಸ್ಪೈರ್ ಇದ್ದಾರೆ. ನಾನು ತುಂಬ ಇನ್ಸ್ಪೈರು ರಾಜ್ ಸುಂದರಂ ಮಾಸ್ಟರ್. ಓಕೆ. ಈಗ ಡ್ಯಾನ್ಸ್ ಕೊರಿಯೋಗ್ರಫಿ ಆಗಬೇಕು ಅಂದರೆ ಮುಖ್ಯವಾಗಿ ಒಬ್ಬ ಕೊರಿಯೋಗ್ರಫರ್ ಏನು ಕಲ್ತಿರಬೇಕು ಆ್ಯಂಡ್ ಯಾವ ಒಂದು ಪಾಯಿಂಟ್ ಸ್ಕಿಲ್ಸ್ ಇರಬೇಕು ಅವರಿಗೆ? ಮೇಡಮ್, ಈಗ ಏನು ಅಂದರೆ, ಒಂದು ಸಾಂಗ್ ಅಂತ ಕೊಟ್ಟಾಗ ಫಸ್ಟ್ ಒಂದಷ್ಟು ಸರಿ ಸಾಂಗ್ನ ಕೇಳಿ ಅದು ಏನು ಕೇಳುತ್ತೆ, ಸುಮ್ಮನೆ ಡ್ಯಾನ್ಸ್ ಮಾಡಿದಿರೋ ಆ ಥರ ಮಾಡಿದಿರಾ, ಎಲ್ಲಿ ಫೀಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ಪ್ರೆಸೆನ್ಸ್ ಹೆಂಗೆ ಮಾಡ್ತೀವಿ ಅವರೇ ಕೊರಿಯೋಗ್ರಫರ್. ಮೇಡಮ್, ಡ್ಯಾನ್ಸ್ ಮಾಡಿದ್ರೆ ಬರೀ ಡ್ಯಾನ್ಸರ್ ಥರ ಆಗ್ಬಿಡುತ್ತೆ. ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸ್ಟೈಲು, ಎಕ್ಸ್ಪ್ರೆಷನ್ನು, ಲುಕ್ಕು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ತಲೆ ಬಗ್ಸ್ಕೊಂಡು ಮಾಡ್ತಾನೆ ಇದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಆ ಥರದ ಒಂದೊಂದು ರೀತಿಲಿ ಒಬ್ಬೊಬ್ಬರು ರೀತಿ ಅವ್ರದ್ದೇ ಆದ ಮ್ಯಾನರಿಸಮ್ ಅಂತ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಪ್ಲಸ್ ಮಾಡ್ಕೊಂಡು ಹೋಗ್ಬೇಕು. ಅದು ನನಗೆ ಕೊರಿಯೋಗ್ರಫರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಮಾಸ್ಟರಿಂದ ನಾವು ಕಲ್ತಿದ್ವಿ. ಎಷ್ಟು ಬೇಕು ಅಷ್ಟು, ಅದನ್ನ ಏನು ಬೇಕು, ಸುಮ್ಮನೆ ಕತೆ ಮಾಡೋದು ಕಷ್ಟ, ಡಾನ್ಸ್ ಈಸಿ, 1 2 3 4 ಯಾರಿಗೂ ಗೊತ್ತಾಗಲ್ಲ, ಏನು ಬೇಕಾದ್ರೂ ಮಾಡ್ಬೋದು.
ಬಟ್ ಕತೆ ಇರುತ್ತಲ್ಲ, ಆ ಮಾಂಟೇಜಸ್ಸು, ಆ ಫೀಲು, ಅವ್ರ ಸರ್ಗೆ ಏನು ಮಾಡ್ತಾರೆ. ಇವಾಗ ನಮ್ಮ ಪ್ರೇಮ್ ಸರ್ ಇದೆಲ್ಲ ನಾವು ಹಾಗೆ ಈಗ ಕೇಳಿ ಮಾಡಿದ್ದೀನಿ. ಅವ್ರಿಗೆ ಏನು ಬೇಕೋ ನನಗೆ ಗೊತ್ತು ಪಲ್ಸು, ಯಾಕೆಂದರೆ ಮೀಟ್ ಮಾಡೋಣ, ಡೇಟ್ ಮಾಡೋಣ, ಅದಕ್ಕೆ ಮುಂಚೆ ಎಲ್ಲ ಸಾಂಗ್ಸ್ಗಳು ಮಾಡಿದ್ದೀನಿ. ಅಸಿಸ್ಟೆಂಟ್ ಇದ್ದಾಗ ಕೊರಿಯೋಗ್ರಫಿಗಳು ಮಾಡಿದ್ದೀನಿ. ಅವ್ರಿಗೆ ಸ್ಟೋರಿ, ವಾಟ್ ಅ ಸ್ಟೋರಿ ಅಂತ ಕೇಳ್ತಾರೆ. ಆ ಸ್ಟೋರಿ ಇಟ್ಕೊಂಡು ಮಾಡಿದಾಗ ಅವ್ರು ತುಂಬ ಇಷ್ಟ ಆಗುತ್ತೆ. ನಾನು ಹೋದಾಗೆಲ್ಲ ಅದನ್ನು ಮಾಡಿದ ತಕ್ಷಣ ಇವಾಗನೇ ಮಾಡ್ತೀಯ ಅಂತಾರೆ, ಮಾಡ್ಬಿಟ್ಟು ಬಂದು ಈಗ ಕೇಳಿ ಮಾಡಿದ್ದೀನಿ. ಹೈಯೆಸ್ಟ್ ಮೆಂಬರ್ಸ್ ಹಾಕಿ. ಸರ್, ಈಗ ಕೇಳಿ ಸಿನಿಮಾದ ಒಂದು ಶಿವ ಶಿವ ಅನ್ನೋ ಹಾಡಿಗೆ ಕೊರಿಯೋಗ್ರಫಿ ಮಾಡಿದ್ದೀರಲ್ವಾ, ಸೊ ಅದರಲ್ಲಿ 1000 ಡ್ಯಾನ್ಸರ್ಸ್ನ ನೀವು ಬಳಸಿದ್ದಾರೆ. ಸೊ ಹೇಗೆ ಅಂದರೆ ಆ ಸಾಂಗಿಗೆ ಅಷ್ಟು ಡ್ಯಾನ್ಸರ್ಸ್ ಬೇಕಿತ್ತು ಅಂತನಾ? ಹೌದು, ನನಗೆ ಅಂದರೆ ಏನಾರು ಒಂದು ಬೇರೆ ಡಿಫ್ರೆಂಟ್ ಬೇಕು ಅಂತ ಹೇಳಿದ್ರು. ನಾವು 20 ಜನನೂ ಮಾಡಿದ್ದೀವಿ, 4 ಜನನೂ ಮಾಡಿದ್ದೀವಿ, 10 ಜನನೂ ಮಾಡ್ತೀವಿ. ಹಾಡು ಹೆಂಗೆ ಕೇಳುತ್ತೆ ಅದು. ಅಂದರೆ ಒಂದು ಊರಲ್ಲಿ ಇವಾಗ ನೀವು ನೋಡಿದ್ರೆ ಸಿನಿಮಾ ಪೂರ್ತಿ ನೋಡಿದಾಗಲೂ ಜೂನಿಯರ್ಸ್ ಅಷ್ಟು ಜನ ಇರ್ತಾರೆ. ಆ ಥರ ಕ್ರೌಡ್ ಇದ್ದಾಗ ನಾವು ಈ ಥರದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಹೇಳಿದೆ ಸರ್ಗೆ. ಚೆನ್ನಾಗಿದೆ ಮಾಡು ಅಂದರು. ಫಸ್ಟ್ ಇದ್ದಿದ್ದು 500 ಇತ್ತು. ಇಲ್ಲ ಸರ್ ಹಿಂಗೆ ಬೇಕು ಹಿಂಗೆ ಅಂತೇಳಿ ನಾನು ಯಾವಾಗಲೂ ಯಾವುದೇ ಸಾಂಗ್ ಮಾಡಿದ್ರು ದೊಡ್ಡದು ಚಿಕ್ಕದು ಅಂದ್ರೆ ಒಂದು ಜಸ್ಟ್ ರೆಫರೆನ್ಸ್ ಥರ ಮಾಡ್ತೀನಿ. ಅವ್ರಿಗೆ ಈ ಥರ ಬರುತ್ತೆ ಮತ್ತು ಆ ಸಾಂಗ್ ನಾನು ನೋಟ್ ಮಾಡ್ತೀನಿ. ಈ ಥರ ನೋಡಿ ಸರ್ ಹಿಂಗೆ ಮಾಡ್ತೀನಿ ಅಂತ ಶಾರ್ಟ್ ಕಟ್ ಮಾಡ್ಕೊಂಡು ಅದನ್ನು ಶಾರ್ಟ್ ಡೌನ್ ಮಾಡ್ಕೊಂಡು ಹೋಗಿ ತೋರಿಸಿ ಎಲ್ಲ ಹೇಳಿದ್ಮೇಲೆ ಇಲ್ಲ ಇಷ್ಟಪಟ್ಟರು. ಸುಪ್ರೀತ್ ಸರ್ ಹಂಗೆ ಸಪೋರ್ಟ್ ಮಾಡಿದ್ರು. ಆ ಕಾರಲ್ಲಿ ಮಾಡ್ದಲ್ಲ ಆ ಮೂಮೆಂಟ್ ಇದೊಂದು ಸಾಕು ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ವೆಂಕಟ್ ಸರ್ ತೋರಿಸ್ತೀನಿ ಅಂತ ಹೊಟ್ಬಿಟ್ರು. ಅಂದರೆ ಎಲ್ಲ ಸಪೋರ್ಟ್ ಇರ್ತಾರೆ. ನಾವು ಹೇಳಿದ್ರೆ ಪ್ರೊಡ್ಯೂಸರ್ ಹೆಂಗಿದ್ದಾರೆ ಅದನ್ನು ನೋಡ್ಕೊಂಡು ಮಾಡ್ತೀವಿ, ಒಂದು ಲ್ಯಾವಿಶ್ ಆಗೂ ಮಾಡ್ತೀವಿ. ಯಾವ ಥರನೂ ಮಾಡೋದಕ್ಕೆ ಸಹಿ ನಾವು ಆ ಥರದಲ್ಲೇ ಅಷ್ಟು 1000 ಡ್ಯಾನ್ಸರ್ಸ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಮೇಡಮ್ ಅದೇ ಹೇಳಿದ್ನಲ್ಲ ಮುಂಚೆನೇ, ನಾನು ಈಗ IPL ಇದಕ್ಕೆ ಅನ್ಬಾಕ್ಸ್ ಇವೆಂಟ್ಗೆ ನಾನೇ 1000 ಡ್ಯಾನ್ಸರ್ಸ್ ಮಾಡ್ತೀನಿ. ಮತ್ತು DKD ನಾವೆಲ್ಲ ಮಾಡ್ತಿರ್ತೀವಲ್ಲ, ಅದೆಲ್ಲ ಅಭ್ಯಾಸ ಇದೆ. ಮಾಸ್ಟರ್ ಜೊತೆ ಮಾಡಿದಾಗ್ಲೂ ನಾವು ಬನ್ನಿ ಮಂಟಪದ ಶೋಸ್ಗಳು ಮಾಡ್ತಿದ್ದೆ, ನಾನೇ ಒಬ್ಬನೇ ಹ್ಯಾಂಡಲ್ ಮಾಡ್ತಿದ್ದೆ ಅವನ್ನೆಲ್ಲ. ಅದು ಅಭ್ಯಾಸ ಇರೋದ್ರಿಂದ ಈಸಿ. ನನ್ನ ಡಾನ್ಸರ್ಸ್ ಎಲ್ಲ ಸಪೋರ್ಟಿವ್ ಇದ್ರು, 4 ಜನ ಅಸಿಸ್ಟೆಂಟ್ಸ್ ಅಂತಿದ್ರು. ಧ್ರುವ ಸರ್, ಧ್ರುವ ಸರ್ ಅದ್ದೂರಿಯಿಂದನೂ ಧ್ರುವ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಮತ್ತೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ನಾನೇ ಮಾಡಿ ತೋರಿಸ್ಬೇಕು ಅವ್ರಿಗೆ ಆ ಥರ. ಯಾಕಂದ್ರೆ ಅವ್ರದ್ದು ಒಂದು ಪಲ್ಸ್ ಇರುತ್ತೆ, ಈ ಸ್ಟೈಲ್ ಇಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಈಗ ಯಶ್ ಸರ್ ಅಷ್ಟೇ, ನನ್ನ ಸ್ಟೈಲ್ ನೋಡಿದ್ರೆ ಅವರು ನನ್ನ ಸ್ಟೈಲ್ ಥರನೇ ಅವರೇ ಮಾಡೋದು. ಅಂದರೆ ಚೆನ್ನಾಗಿದೆ ಅವ್ನ ಸ್ಟೈಲ್ ಅಂತ. ಯಾರು ಇನ್ಸ್ಪೈರ್. ಇವಾಗ ನಾನು ರಾಷ್ಟ್ರ ಸರ್ ನೋಡ್ತೀವಿ, ಅವ್ರ ಸ್ಟೈಲ್ನ ಇಟ್ಕೊಂಡು ಏನೇನು ಮಾಡ್ಬೋದು ಅನ್ನೋ ಥರ ಮಾಡ್ತೀವಿ. ಆ ಥರ ಮೊಗ್ಗಿನ ಮನಸ್ಸಿಂದ ಟಿಲ್ KGF ವರ್ಗೂ, ಆಕಾಶಿಂದ ಜೇಮ್ಸ್ ವರ್ಗೂ ಎಲ್ಲ ಹೀರೋಗಳ ಜೊತೆ ಅದೇ ಥರನೇ ಇದ್ದೀನಿ. ದರ್ಶನ್ ಸರ್ ಜೊತೆ ಇರ್ಬೋದು, ಎಲ್ಲರ ಜೊತೆ ಅವ್ರವ್ರ ಪಲ್ಸ್ ಏನು ಗೊತ್ತೋ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ ನಾವು. ಅವ್ರ ಎಬಿಲಿಟಿ ಏನು ನೋಡ್ಕೊಂಡು ನಾವು ಸ್ಟಾರ್ಟ್. ಇನ್ನು ರೀಶ್ಮಾ ನಾನಯ್ಯ ಅವರು ಇದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅವ್ರ ಬಗ್ಗೆ ಹೇಗೆ ಅಂದ್ರೆ ಆ ಥರ ಒಂದು ಎನರ್ಜೆಟಿಕ್ ಸಾಂಗ್ ಅವ್ರ ಕೈಲಿ ಹೇಗೆ ತರಿಸಿದ್ರಿ ನೀವು? ಇಲ್ಲ, ಡ್ಯಾನ್ಸ್ ಹೇಳಿ ನಾವು ಒಬ್ಬ ಡ್ಯಾನ್ಸರ್ಸ್ಗೆ, ಡ್ಯಾನ್ಸ್ ಮಾಸ್ಟರ್ಗೆ ಎದುರುಗಡೆ ಡ್ಯಾನ್ಸ್ ಇದೆ ಅಂತಂದ್ರೆ ಅದು ಒಂದು ಪ್ಲಸ್ ಎನರ್ಜಿ ನಮಗೆ. ಅವ್ರು ತುಂಬಾ ಚೆನ್ನಾಗಿ ಮಾಡೋದು. ನಾನು ಹೇಳಿದೆ, ಪ್ರಿಯಾಮಣಿ ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನಮಗೆ ಕನ್ನಡ ಇಂಡಸ್ಟ್ರಿಗೆ ಅಂತ ಒಂದು ಹೇಳಿದೆ ನಾನು. ಈಗ ಮೊನ್ನೆ ಅಣ್ಣ ಫ್ರಮ್ ಮೆಕ್ಸಿಕೋನು ಮಾಡಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಈಗ ಒಂದು ಅನ್ನ ಬೆಂದಿದೆ ಅಂತ ನಾವು ಕುಕ್ಕರೇ ಫುಲ್ ತೆಗೆದು ನೋಡಬೇಕು ಅಂತಿಲ್ಲ, ಇಸ್ಕರಿ 2 ಕಾಲಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗೆ ಏನಿದೆ. ಆ ಥರ ನೋಡಿದ ತಕ್ಷಣ ಆ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರು ಮಾಡ್ತಾರೆ ಅನ್ನೋ ಥರ. ಮತ್ತು ನಾನು ಶೋಸ್ ಮಾಡಿದ್ದೆ, ಏಕಲವ್ಯ ಅದು ಇದೆಲ್ಲನೂ ಝೀಲಿ ಶೋಸ್ ಮಾಡಿದ್ದಿಂದ ಅವ್ರ ಎಬಿಲಿಟಿ ಗೊತ್ತಿತ್ತು ನನಗೆ, ಏನು ಮಾಡ್ಬೋದು ಹಿಂಗೆ ಅಂತ ಮಾಡ್ತಾರೆ ಅಂತ ಗೊತ್ತಿತ್ತು. ಚೆನ್ನಾಗಿ ಮಾಡಿದ್ರು, ಒಳ್ಳೆ ಎನರ್ಜಿ ಎಲ್ಲ, ಫೋರ್ಸು, ಸ್ಟೈಲು ಎಲ್ಲ ಇದೆ. ಓಕೆ ಸರ್, ಇನ್ನು ಒಂದು ಸಾಂಗ್ ಹಿಟ್ ಆಗಬೇಕು ಅಂದರೆ ಅದರಲ್ಲಿ ಒಂದು ಹೂಕ್ ಸ್ಟೆಪ್ ತರ್ತೀರಾ. ಸೊ ಆ ಹೂಕ್ ಸ್ಟೆಪ್ ಎಷ್ಟು ಇಂಪಾರ್ಟೆಂಟ್ ಒಂದು ಸಾಂಗ್ ರೀಚ್ ಆಗೋದಕ್ಕೆ? ಯಾಕಂದರೆ ಈಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ನೋಡೋದೇ ಮೇನ್ ಆಗಿ ಹೂಕ್ ಸ್ಟೆಪ್. ಸೊ ಹೂಕ್ ಸ್ಟೆಪ್ ಜನರ ಮನಸ್ಸಲ್ಲಿ ಕೂರ್ತು ಅಂದರೆ ಸಾಂಗ್ ಹಿಟ್ ಆದಂಗೆ. ಖಂಡಿತ ಮೇಡಮ್, ಅದೇ ಈಗಿನ ಟ್ರೆಂಡ್ ಅದಿದೆ. ನಾವು ಗಾಳಿ ಬಂದ್ ಕಡೆ ತೂರ್ಕೊಳ್ಳೋದ್ರ ಈಗ ಏನು ಅಪ್ಡೇಟ್ ಆಗ್ತಿದೆ ಅದಕ್ಕೆ ಕೂಡ ಹೋಗ್ಬೇಕು. ರಿಯಲ್ ಡ್ಯಾನ್ಸರ್ಸ್ ಬಿಟ್ಟು ರೀಲ್ಸ್ ಡ್ಯಾನ್ಸರ್ಸ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಏನಂದ್ರೆ ಆವಾಗ್ಲೂ ಮಾಡಿದೀನಿ ನಾವು ಅವೆಲ್ಲ, ಅದು ಹುಕ್ ಆಗಿಲ್ಲ ಅಷ್ಟೇ. ಅದು ಹುಕ್ಕಾಗಬೇಕು ಅಂತ ಅದು ಸೋಷಿಯಲ್ ಮೀಡಿಯಾದ ಇರಲಿಲ್ಲ, ಆ ಥರದ್ದೆಲ್ಲ ಆಗುತ್ತೆ ಅಂತ ಒಂದು ಟ್ರೆಂಡ್ ಇರಲ್ಲ. ಮತ್ತೆ ಟ್ರೆಂಡ್ ಮಾಡೋದೇ ಬೇರೆ ಥರನೇ ಇರುತ್ತೆ, ನಿಮಗೆ ಗೊತ್ತಿರುತ್ತೆ ಒಳಗಡೆ ಏನೇನು ನಡೀತಿರುತ್ತೆ ಎಲ್ಲ ಆ ಥರನೇ ಇದೆ. ಎಲ್ಲ ಮೂಮೆಂಟ್ಸ್ಗಳು ಇಷ್ಟಪಡ್ತೀವಿ. ಹಾಡು ಏನು ಕೇಳುತ್ತೆ ಇವಾಗ ನೋಡಿ, ಮಾಸ್ ಸಾಂಗ್ ಇರುತ್ತೆ. ಈಗ ಓಕೆ, ನಮ್ದು ಧ್ರುವ ಸರ್ದು KD ಇತ್ತು, ಅದು ಹುಕ್ಕಲ್ಲೇ ಅದರಲ್ಲಿ ಒಂದಾಯ್ತು. ಲವ್ ಸಾಂಗ್ ಬೇರೆ ಇರುತ್ತೆ, ಅದಕ್ಕೊಂದು ಬೇರೆ ಥರನೇ ಹೋಗ್ಬೇಕಾಗುತ್ತೆ. ಈಗ ಕಪಲ್ ಮಾಡೋದು ಬೇರೆ ಥರ ಇರುತ್ತೆ. ಈಗ ಅಯೋಗ್ಯ 2 ಮಾಡಿದ್ದೀನಿ, ಆ ಸಾಂಗು ಚೆನ್ನಾಗಿ ಬಂದಿದೆ. ಅದು ಆ ಥರದ್ದು ಅದು ಬೇರೆ ಥರ, ಅದರಲ್ಲಿ ಒಂದು ಹುಕ್ ಇರುತ್ತೆ. ಇವಾಗ ಆ ಟ್ರೆಂಡ್ ಇರೋದ್ರಿಂದ ಅವರೇ ಕೇಳ್ತಾರೆ, ನಾವು ಅದಕ್ಕೆ ಪ್ರಿಪೇರ್ ಆಗಿ ಹೋಗಿರ್ತೀವಿ. ಈ ಥರ ಒಂದು 10-20 ಸ್ಟೈಲ್ಗಳು ತೋರಿಸಿರ್ತೀವಿ, ಅದ್ರಲ್ಲಿ ಯಾವ್ದು ಓಕೆ ಮಾಡ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಇದು ಚೆನ್ನಾಗಿರುತ್ತೆ ಸರ್ ಅಂತ ಕೇಳ್ತೀನಿ. ಫ್ರೆಂಡ್ಸ್ ಸರ್ ಇವಾಗ ಹೇಳ್ತಾರೆ, ಮನೆ ಚೆನ್ನಾಗಿದೆ ಅಂತ ಸರ್, ಇದು ಬಂದರೆ ಚೆನ್ನಾಗಿರಲ್ಲ ಸರ್, ಇದು ಸಾಕಾದ ಇರ್ತಾರೆ. ಹೌದಾ ಮನೆ ಓಕೆ, ಅವ್ರು ಬಿಡ್ತಾರೆ, ನಮಗೆ ಫ್ರೀ ಬಿಡ್ತಾರೆ, ಫ್ರೀಡಮ್ ಇದೆ. ಪ್ರೇಮ್ ಸರ್ ಅದೆಲ್ಲ ನಮ್ಮ ಆ ಥರದ್ದೆಲ್ಲ ಫ್ರೀಡಮ್ ತುಂಬಾ ಇಂಪಾರ್ಟೆಂಟ್ ಅಲ್ಲ? ಹೌದೌದು, ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿರುತ್ತೆ, ಅದಕ್ಕೋಸ್ಕರ ನಾವು ಅದನ್ನ ಹೇಳ್ತೀವಿ. ಸರ್ ತಗೊಂತಾರೆ ಎಲ್ಲ ಡೈರೆಕ್ಟರ್ಗಳು, ನಾವು ಏನು ಹೇಳಿದಾಗ ಇಲ್ಲ ಅವ್ರದ್ದು ಒಂದು ಇರುತ್ತೆ ಇದು ಅಂತ ತಗೊಂತಾರೆ. ಓಕೆ, ಸೊ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಅಂತ ಬಂದಾಗ ನಿಮ್ಮ ಇಚ್ಛೆ ಅಂತ ಒಂದು ಫ್ರೀಡಮ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟು.
ಕಥೆನೂ ಇರಬೇಕು. ಅವ್ರು ನಾನು ಡೈರೆಕ್ಟರ್ ಕೊರಿಯೋಗ್ರಾಫರ್, ಡೈರೆಕ್ಟರ್ ಏನು ಹೇಳ್ತಾರೆ ಫಸ್ಟ್ ಅದಕ್ಕೆ ನಾನು ರೆಫರೆನ್ಸು ಮಾಡ್ಬಿಡ್ತೀನಿ. ಈ ಥರ ಇದ್ರೆ ಓಕೆ, ನಮ್ಗೆ ಈ ಥರ ಇದ್ರೆ ಓಕೆನಾ ಎಲ್ಲ ಕೇಳ್ಕೊಂಡೆ ನಾನು ಕೊರಿಯೋಗ್ರಫಿ ಸ್ಟಾರ್ಟ್ ಮಾಡ್ತೀನಿ. ತುಂಬ ಡ್ಯಾನ್ಸ್ ಒಳ್ಳೆ ಡ್ಯಾನ್ಸರ್ ಇದ್ದಾನೆ, ಅದು ಡ್ಯಾನ್ಸ್ ಮೇಲೆ ಬೇಸ್ ಇಟ್ಕೊಂಡು ಹೋಗ್ತೀವಿ. ಇರೋದಿಲ್ಲ ಡ್ಯಾನ್ಸೇ ಮಾಡಲ್ಲ ಅಂದಾಗ ನಾವು ಏನು ಮಾಡಬೇಕಾಗುತ್ತೆ, ಅದನ್ನ ಏನು ಮಾಡ್ಬೋದು, ಡ್ಯಾನ್ಸರ್ಸ್ನ ಇಟ್ಕೊಂಡು ಫೋರ್ಗ್ರೌಂಡು ಬ್ಯಾಕ್ಗ್ರೌಂಡು ಈ ಥರದ್ದೆಲ್ಲ ಇದ್ರೆ ವರ್ಕ್ ಆಗುತ್ತೆ. ಯಾವ್ದಾದ್ರು ಸೆಟ್ಟಲ್ಲಿ ಅಂದರೆ ನೀವೇ ಒಂದು ಹೇಳಿ ಡೈರೆಕ್ಟರ್ ಬೇಡ ಅಂತ ಹೇಳಿರೋ ಸನ್ನಿವೇಶಗಳೇನಾದರೂ ಇದೆಯಾ? ಹೇಳ್ತಾರೆ, ಆಮೇಲಿಂದ ನಾನು ತೋರಿಸ್ತೀನಲ್ಲ, ಆಮೇಲೆ ಓಕೆ ಮಾಸ್ಟರ್ ಅದನ್ನೇ ಮಾಡ್ಬೋಣ ಅಂತ ಎಗೇನ್ ಮಾಡ್ತಾರೆ. ಡಿಸಪಾಯಿಂಟ್ ಆಗಿದಂತೂ ಇಲ್ಲ? ಇಲ್ಲ ನಮ್ಗೆ ಆ ಥರದ್ದು ಯಾವುದೂ ಡಿಸಪಾಯಿಂಟ್ ಆಗಿಲ್ಲ ಇವತ್ತರೆಗೂ. ಅವ್ರು ನಾ ಹೇಳಿದ್ನಲ್ಲ, ತುಂಬ ರಬ್ ಮಾಡಕ್ ಹೋಗಲ್ಲ. ಹೌದಾ ಸರ್, ಓಕೆ ನಿಮ್ಮಂಗೆ ಅದು ಮಾಡ್ಬಿಡ್ತೀನಿ ಮಾಡ್ತಾರೆ. ಆಮೇಲಿಂದ ಫೋನ್ ಮಾಡಿ ಹೇಳಿದ್ದಾರೆ, ಮೋನ್ ಹೇಳ್ದಂಗೆ ಮಾಡ್ಬೇಕಾಯ್ತು, ಇದು ಮಿಸ್ ಆಯ್ತು ಹಿಂಗೆ ಡ್ಯಾನ್ಸ್. ಅವ್ರ ಕೈ ನಾನು ಹೇಳ್ತೀನಿ ಅವ್ರಿಗೆ ಡ್ಯಾನ್ಸ್ ಚೆನ್ನಾಗಿ ಕಾಣಿಸಲ್ಲ ಅಂತ ಬಿಟ್ಬಿಡ್ಬೇಕು, ಬೇರೆ ಏನಾದ್ರು ಥೀಮ್ ವರ್ಕ್ ಮಾಡಬೇಕು. ಇಲ್ಲ ಮಾಡ್ತಾರೆ ಅಂತ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸಿಲ್ಲ. ಆ ಥರದ್ದು ತುಂಬ ಕಾಲ್ಸು ಬಂದಿದೆ ನನಗೆ. ಓಕೆ ಸರ್, ಇನ್ನು ನಮ್ಮ ಸ್ಯಾಂಡಲ್ವುಡ್ನ ಸುದೀಪ್ ಸರ್ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ನೀವು ಯಾವ್ಯಾವ ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿದ್ದೀರಾ? ಅದೇ ಮೇಡಮ್, ಮಾಸ್ಟರ್ ಅವರೊಬ್ಬರದೇ. ನಾನು ಇಂಡಿಪೆಂಡೆಂಟ್ ಕೊರಿಯೋಗ್ರಾಫರ್ ವರ್ಕ್ ಮಾಡಿಲ್ಲ, ಈಗ ಮಾಡಬೇಕು ಒಂದು. ತುಂಬ ಇಷ್ಟ ಸುದೀಪ್ ಸರ್, ನಾನು ದೊಡ್ಡ ಫ್ಯಾನ್ ಅವ್ರಿಗೂ. ಆಕ್ಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ಅವರು ಸಫಿಕ್ಸ್ ಎಲ್ಲ ತಿಳ್ಕೊಂಡಿರ್ತಾರೆ, ಮತ್ತೆ ಒಳ್ಳೆ ಟೆಕ್ನಿಷಿಯನ್ ಕೂಡ. ಯಾಕಂದ್ರೆ ಮಾಸ್ಟರ್ ಜೊತೆ ವರ್ಕ್ ಮಾಡ್ಬೇಕು ಹಂಗೆ ಹೇಗೆ ಅಂತ ಹೇಳ್ತಿರ್ತಾರಲ್ಲ, ನೋಡ್ತಾ ಇರ್ತೀನಿ ನಾನು ಅವ್ರನ್ನ. ಅವ್ರು ಇಮಿಟೇಟ್ ಎಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ, ನನಗೆ ಸಖತ್ ಇಷ್ಟ ಅವ್ರದ್ದೆಲ್ಲ. ಒಳ್ಳೆ ಆರ್ಟಿಸ್ಟ್, ಅಭಿಮಾನ ಚಕ್ರವರ್ತಿ ಅದಕ್ಕೇನಿದೆ ಸೂಪರ್, ನಂಗೆ ತುಂಬಾ ಇಷ್ಟ. ಅವರು ರಂಗ SLC ಇಂದ ಹೆಬ್ಬುಲಿವರೆಗೂ ಅಸಿಸ್ಟೆಂಟ್ ವರ್ಕ್ ಮಾಡಿದ್ದೀನಿ. ಮಾಸ್ಟರ್ ಜೊತೆ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲೇ ಡ್ಯಾನ್ಸು ಮಾಡ್ತೀನಿ. ತುಂಬಾ ಪ್ರೋತ್ಸಾಹ ಮಾಡ್ತಾರೆ, ಏನೋ ಚೆನ್ನಾಗಿ ಮಾಡ್ತೀಯ ಡ್ಯಾನ್ಸು, ನಿನ್ನ ಹೆಸರು ಹಾಕ್ಬಿಟ್ಟವ್ರಲ್ಲ ಹೆಬ್ಬುಲಿಲಿ ಇದೆಲ್ಲ ಹೇಳ್ತಾರೆ. ಪಾಪ ಯಾರೋ ಸೇಮ್ ಹೇಳಿದ್ರ ಹಂಗೆ ಪೇಪರ್ ನನ್ನ ಹೆಸರು ಹಾಕ್ಬಿಟ್ಟಿದ್ರು, ಮಾಸ್ಟರ್ ನೋಡೋದು ನಿನ್ಗೆ ಐತೆ ಅಂತ. ತುಂಬಾ ಚೆನ್ನಾಗಿರ್ತಾರೆ, ಜಾಯಲ್ ಆಗಿರ್ತಾರೆ. ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದೇ. ತುಂಬಾ ನಿಮ್ಗೆ ತುಂಬಾ ಫೇವ್ರೆಟ್ ಹೀರೋ ಯಾರು ಸರ್? ನನಗೆ ತುಂಬಾ ಅಪ್ಪು ಸರ್, ಯಶ್ ಸರ್, ಎಲ್ರು. ಇನ್ನು ಯಶ್ ಸರ್ಗೆ ಅಂತ ಬಂದ್ರೆ ನೀವು KGF ಗೆ ಕೊರಿಯೋಗ್ರಫಿ ಮಾಡಿದ್ದೀರಾ ಸಲಾಮ್ ರಾಕಿ ಬಾಯ್. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹೇಗೆ ಅದೊಂದು, ಅಂದ್ರೆ ಇವಾಗ ನೀವು ಬೇರೆ ಜಾನರ್ಸ್ ಎಲ್ಲ ಮಾಡ್ಬೇಕಾದ್ರೆ ಲವ್ ಇರುತ್ತೆ ಅಂಡ್ ಕುಣಿಯೋದಿರುತ್ತೆ, ಸೊ ಇದು ಬಂದ ಅಂದ್ರೆ ಲೈಕ್ ಒಂದು ಬಾಸಿಸಮ್ ಕಾಣುತ್ತೆ ಈ ಒಂದು ಸಾಂಗ್ ಅಲ್ಲಿ. ಸೊ ಈ ಒಂದು ಕೊರಿಯೋಗ್ರಫಿ ಬಗ್ಗೆ ಹೇಳೋದಾದ್ರೆ, ನನಗೆ ಯಶ್ ಸರ್ ಮೊಗ್ಗಿನ ಮನಸ್ಸು ಸ್ಟಾರ್ಟ್ ಆದಾಗಿಂದ ನಾನು ರೈಟ್ ಸೈಡ್ ಡ್ಯಾನ್ಸ್ ಮಾಡ್ತೀನಿ. ನಾನು ಡ್ಯಾನ್ಸ್ ಅಂದ್ರೆ ಅವ್ರು ತುಂಬಾ ಇಷ್ಟ, ಯಾವಾಗಲೂ ಹೇಳೋರು ನಾನು ನಿನ್ ದೊಡ್ಡ ಫ್ಯಾನ್ ಕಣೋ ಅಂತ. ಅವರು ಅಷ್ಟೇ, ರಾಧಿಕಾ ಪಂಡಿತ್ ಅವರು ಅಷ್ಟೇ ನನಗೆ ದೊಡ್ಡ ಫ್ಯಾನ್. ಅವ್ರು ಯಾವಾಗಲೂ ಹೇಳೋರು ಸಿದ್ದಾಗೆಲ್ಲ, ಮೋಹನ್ ನಾನೊಂದು ಪ್ರೋ ಕಬಡ್ಡಿ ಅಂತ ಒಂದು ಆ್ಯಡ್ ಥರದ್ದೊಂದು ಮಾಡಿದ್ದೆ ಸುವರ್ಣ ಇದಕ್ಕೆ ಅಂತ ಅಂದ್ಬಿಟ್ಟು. ಅವಾಗ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫಿ ಮೋಹನ್ ಇದು ನನಗೆ ಅಂತ ಯಾವಾಗಲೂ ರಾಧಿಕಾ ಪಂಡಿತ್ ಅವ್ರು ಹೇಳೋರು. ಅದು ಅವ್ರ ಮೈಂಡಲ್ಲಿ ಇತ್ತು, ನಾನು ಒಂದು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅಸಿಸ್ಟೆಂಟ್ ಇದ್ದಾಗಲೇ ಅದು ಮಾಡಿದ್ದೆ. ಮತ್ತೆ ಮೊಗಿನ ಮನಸ್ಸಿಂದ ನಮ್ಮ ರ್ಯಾಪೋ ಇತ್ತು ಸರ್ದು. ನಾನು ಈ ಪುಣ್ಯಾದ ಗೀತಿ ನನಗೆ ಅದರಲ್ಲೆಲ್ಲ ಅದ್ರಲ್ಲಿ ಪಕ್ಕದಲ್ಲೇ ಇರ್ತಿದ್ದೆ, ಸರ್ ಜೊತೆನೇ ಇರ್ತಿದ್ದೆ. ಅದು ಗೊತ್ತಿತ್ತಲ್ಲ, ಅದಕ್ಕೇನೆ ಪ್ರಸಾದ್ ನೀಲ್ ಸರ್ಗೆ ಹೇಳಿ ನನ್ನ ಕರೆಸಿ KGF ಸಲಾಮ್ ರಾಕಿ ಬಾಯಿಗೆ ಮಾಡು ಅಂದ್ರು. ಮತ್ತೆ ನಾನು ಡ್ಯಾನ್ಸರ್ ಆಗಿದ್ದರಿಂದ ಎಲ್ಲ ಡ್ಯಾನ್ಸ್ ಸಾಂಗ್ ತರ ಮಾಡೋಣ, ಇದನ್ನ ಬೇರೆಯವ್ರು ಕೊಡೋಣ ಅಂತ ಮಾಡಿದ್ರು. ಇಲ್ಲ ಸರ್ ಇದೇ ಮಾಡ್ತೀನಿ ಅಂತ ನಾನೇ ತಗೊಂಡೆ. ಮಾಡ್ತೀಯನೋ ಇದು ನಿನ್ಗೆ ಅದಿರಲಿ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ ನೀನು, ಇನ್ನೊಂದು ಜೋಕೆ ಸಾಂಗ್ ಇತ್ತು ಒಂದು. ಇಲ್ಲ ಸರ್ ಇದೇ ಮಾಡ್ತೀನಿ ಅಂತ ಹೇಳಿ ಹೋಗಿ ಆಯ್ತು ಮಾಡ್ಕೊಂಬ ಅಂತಂದ್ರು. ಹೋಗಿ ಸ್ಟೋರಿ ಹೇಳಿದೆ ಈ ತರ ಹಿಂಗೆಲ್ಲ ಅಂತ, ಇಷ್ಟಪಟ್ಟರು, ಕೊಟ್ಟರು. ಆಮೇಲಿಂದ KGF 2 ಪ್ರಶಾಂತ್ ನೀಲ್ ಸರ್, ನಾನು ನಂದೇ ಅಂತಿತ್ತು ಅಂದ್ರೆ ಉಗ್ರಂ, ಅವಾಗಲೂ ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡ್ಕೊಂಡು ಅವ್ರು ನೋಡಿದ್ರು, ನಮ್ಗೆ ಚಿಕ್ಕ ಆಕ್ಟ್ ಎಲ್ಲ ಕೊಟ್ಟಿದ್ರು. ಪ್ರಶಾಂತ್ ನೀಲ್ ಸರ್ ಅಷ್ಟೇ ತುಂಬಾ ಸಪೋರ್ಟಿವ್. KGF 1, 2 ಈಗ ಡ್ರ್ಯಾಗನ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸಲಾರಲ್ಲಿ ಇರಲಿಲ್ಲ ಮಗನ, ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಂಗೆ ತುಂಬಾ ಸಪೋರ್ಟಿವ್ ಇದೆ ಮೇಡಮ್. ಹೇಳಿದಲ್ಲ, ನಾನು ಡೈರೆಕ್ಟರ್ ಕೊರಿಯೋಗ್ರಾಫರ್, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಅಂಡ್ ಇನ್ನ ಸರ್, ಈ ರೀಸೆಂಟ್ ಆಗಿ ಕೆಲವೊಂದು ಹಾಡುಗಳು ರಿಲೀಸ್ ಆಗತ್ತೆ, ಅದು ಸೂಪರ್ ಡೂಪರ್ ಹಿಟ್ ಆಗತ್ತೆ. ಬಟ್ ಅದರಲ್ಲಿ ಇರೋ ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ನೋಡ್ಬೇಕಂದ್ರೆ ಲೈಕ್ ಆ ಒಂದು ಪ್ರಾಜೆಕ್ಟ್ ನಿಮಗೆ ಬರುತ್ತೆ, ಸೊ ನಿಮ್ಮ ಕೈಯಿಂದ ಅದು ಮಿಸ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಕೆಲವೊಂದು ಸಾಂಗ್ಸ್ ಬಂದು ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಹಿಟ್ ಆಗತ್ತೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಮೇಡಮ್, ನಮ್ಗೆ ಅದೇ ಕೈಗೆ ಎಷ್ಟು ಸಿಗುತ್ತೆ ಅಷ್ಟೇ. ಅಂದ್ರೆ ನಾನು ಫಸ್ಟ್ ಟೈಮ್ ಇನ್ ಬಾಲಿವುಡ್ ಅಲ್ಲಿ ಕನ್ನಡ ಡ್ಯಾನ್ಸ್ ಮಾಸ್ಟರ್ ಅಂತ ನಾನು ಸೆಲೆಕ್ಟ್ ಆಗ್ತೀನಿ. ಅಂದ್ರೆ ಇದಕ್ಕೆ ಬಚನ್ ಪಾಂಡೆ ಅನ್ನೋ ಮೂವಿ ಅಕ್ಷಯ್ ಕುಮಾರ್ದು. ನಮ್ಮ ಬಾಲಿವುಡ್ ಇಂದ ಸ್ಯಾಂಡಲ್ವುಡ್ ಇಂದ ಯಾರು ಬಾಲಿವುಡ್ ಹೋಗಿರಲ್ಲ, ಫಸ್ಟ್ ನಾನೇ ಫಸ್ಟ್ ಕೊರಿಯೋಗ್ರಾಫರ್. ಎಲ್ಲ ರೆಡಿ ಆಗುತ್ತೆ, 200 ಡ್ಯಾನ್ಸರ್ಸ್ ಅಂತ ಎಲ್ಲ. ನಾನು ಯಾರುಗಳೇ, ನಮ್ಮ ಮಾಸ್ಟರ್ ಹರ್ಷ ಮಾಸ್ಟರ್ಗೆ, ನಮ್ಮ ಮತ್ತೆ ಧನ್ ಕುಮಾರ್ ಇಬ್ಬರಿಗೆ ಹೇಳಿದ್ದೀನಿ ನಾನು ಹೋಗೋಣ ಅಂತ. ಎಲ್ಲ ವರ್ಷಕ್ಕೆ ನಮ್ಮ ತಂದೆ ಎಕ್ಸ್ಪೈರ್ ಆಗ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಇಂದ. ಈ ತರ ಆಯ್ತು ಸರ್ ಅಂದ್ರೆ ಪಾಪ ಅವರು ಸಪೋರ್ಟ್ ಮಾಡಿದ್ರು. ಅವರು ಓಕೆ ಬಿಡು ನೆಕ್ಸ್ಟ್ ಮಾಡೋಣ ಅಂತೇಳಿ ಅದನ್ನ ಲೀವ್ ಮಾಡಿದ್ರು. ನಾನು KGF 2 ಮಾಡ್ತಿದ್ದೆ, ಐ ಥಿಂಕ್ ಸಂಜಯ್ ದತ್ ಸರ್ದು ಇಂಟ್ರೋ ಮಾಡ್ತಿದ್ದೆ ಅವಾಗ. ಅಲ್ಲಿಂದ ನಾನು ಬಂದಿದ್ದೆ ಬೆಂಗಳೂರಿಗೆ, ಅಪ್ಪಾದಾಯ್ತು ಅಂತ. ಅದಾಗಿ 3 ಡೇಸ್ಗೆ ಓಡ್ಬೇಕಿತ್ತು ನಾನು, ಅದು ಕ್ಯಾನ್ಸಲ್ ಆಗೋಯ್ತು, ಅದು ಮಿಸ್ ಆಯ್ತು. ಮತ್ತೆ ನಾನು ಯಾವುದು ಮಾಸ್ಟರ್ ಜೊತೆ ಇದ್ದಾಗ ಬೆಂಗಾಲ್ ಟೈಗರ್, ತೆಲುಗು ಈ ಥರದ್ದೆಲ್ಲ ಮಾಡಿದ್ದೀನಿ, ರವಿತೇಜ ಸರ್ ಜೊತೆ ಅವ್ರ ಜೊತೆ ಎಲ್ಲಾನು. ಆಚೆಗೆ ಹೋಗಕ್ಕೆ ಇಲ್ಲೂ ಅಲ್ಲಿ ಆಗಿಲ್ಲ, ನಾವು ಹೊರ ರಾಜ್ಯಕ್ಕೆ ಹೋಗಕ್ಕೆ ಆಗಿಲ್ಲ ಇನ್ನು.
ನೋಡೋಣ ಮೇಡಮ್, ಅದೇನಾಗುತ್ತೆ ನೋಡಬೇಕು. ಓಕೆ. ಸೊ ಈಗ ಇನ್ನು ನಿಮ್ಮ ಅಪ್ಕಮಿಂಗ್ ಅಯೋಗ್ಯ 2 ಬರ್ತಿದೆ ಅಂಡ್ ಅನ್ನ ಫ್ರಮ್ ಮೆಕ್ಸಿಕೋ ಬರ್ತಿದೆ. ಸೊ ಹೇಗೆ ನಡೀತಾ ಇದೆ ಸರ್ ಕೆಲಸ ಇದೆ? ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ಧನಂಜಯ್ ಸರ್ ಫಸ್ಟ್ ಟೈಮ್ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದಾರೆ, ಸೂಪರ್ ಆಗಿ ಬಂದಿದೆ ಸಾಂಗ್, ಚೆನ್ನಾಗಿ ಬಂದಿದೆ. ಭಟ್ರು ಸರ್ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿದೆ ಹಾಡು. ವಿಯೆಟ್ನಾಮ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ತುಂಬಾ ಗ್ರೀಷ್ಮ ಅವರು ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮ ಬ್ಯಾಂಗ್ಳೂರಿಂದ ಎಷ್ಟೋ ದಿವಸ ಆಗಿತ್ತು ಡ್ಯಾನ್ಸರ್ಸ್ ಎಲ್ಲ ಕರ್ಕೊಂಡೋಗಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಬಂದಿದೆ. ಡ್ಯಾನ್ಸರ್ಸ್ನ ಹೋಗಿದ್ವಿ, 8-10 ಜನ ಏನೋ ಹೋಗಿದ್ವಿ. ತುಂಬಾ ಖುಷಿ, ಹ್ಯಾಪಿ. ಪ್ರೊಡ್ಯೂಸರ್ಸ್ ಹ್ಯಾಪಿ, ಡೈರೆಕ್ಟರ್ ಹ್ಯಾಪಿ. ನಮ್ಮ ಶಂಕರ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು, ಶಂಕರ್ ಗುರು ಸರ್, ಧನಂಜಯ್ ಸರ್, ಅಲ್ಲಿರುವಂಥ ಟೀಮ್ ತುಂಬಾನೇ ಒಳ್ಳೆ ಟೀಮ್ ಮೇಡಮ್. ಅಣ್ಣ ಫ್ರಮ್ ಮೆಕ್ಸಿಕೋ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ಅಯೋಗ್ಯ 2 ಕೂಡ ಅಷ್ಟೇ, ನಮ್ಮ ರಚಿತಾ ಮೇಡಮ್ ಎಸ್ಪೆಷಲಿ. ಯಾಕಂದ್ರೆ ನಾನು ರಚಿತಾ ಮೇಡಮ್ ಮಾಡಿದೆಲ್ಲ ದೊಡ್ಡ ಹಿಟ್ಟು ಎನಮಿ ಮಾಡಿದೆ ಹಿಟ್ಟು. ಅಯೋಗ್ಯ ಅದು ಹಿಟ್ಟು ಹಾಗೆ ಇವಾಗ ಬರುತ್ತಲ್ಲ ಅಯೋಗ್ಯ 2, ಅದು ಖಂಡಿತ ಹಿಟ್ ಆಗುತ್ತೆ. ನನ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಮೇಡಮ್ ರಚಿತಾ ಮೇಡಮ್. ನಾವು DKD ಮೆಂಟರ್ ಆಗಿ ಮಾಡ್ತಿದ್ವಿ. ಬಟ್ ಅವಾಗಿಂದನೂ ಅಷ್ಟೇ, ನಾನು ಮೀಟ್ ಡೇಟ್ ಮಾಡೋನು ಅಷ್ಟೇ, ಅವ್ರಿಗೆ ಏನೋ ಒಂದು ನಾವು ಅನ್ನೋದೊಂದು ಸ್ಪೆಷಲ್ ಇರುತ್ತೆ, ನನಗೆ ಅವರು ಸ್ಪೆಷಲ್ಲೇ. ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ. ಮಾಡೋಣ ಮಾಸ್ಟರ್ ಅಂತೇಳಿ ಈ ಸಾಂಗ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಸತೀಶ್ ಸರು, ಮಹೇಶ್ ಸರು ಎಲ್ಲರೂ ಸಪೋರ್ಟಿವ್ ಆಗಿದ್ರು, ಟೀಮ್ ಕೂಡ. ಮತ್ತು ನಮ್ಮ DOP ಸ್ವಾಮಿಯವರು ಎಲ್ಲ ಚೆನ್ನಾಗಿದೆ ಮೇಡಮ್. ನೀವು ಸಾಂಗು 20th ರಿಲೀಸ್ ಆಗ್ತಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅದನ್ನು. ಸೂಪರ್ ಸರ್. ಅಂದರೆ ಸರ್ ನೀವು ಹೇಳಿದ್ರಿ ಈಗ ರಚಿತಾ ಮ್ಯಾಮ್ ತುಂಬ ಸಪೋರ್ಟ್ ಮಾಡ್ತಾರಂತ. ಸೊ ಒಬ್ಬ ಕೊರಿಯೋಗ್ರಫರ್ಗೆ ಬೇಕಾಗಿರೋದೇ ಮೇನ್ ಅದಲ್ವಾ ಸರ್, ಸ್ಟಾರ್ ಕ್ಯಾಸ್ಟ್? ಎಸ್ ಮೇಡಮ್, ಡೆಫಿನೆಟ್ಲಿ. ನಮಗೆ ಏನೇ ಮಾಡಿದ್ರು ಆ ಸಪೋರ್ಟೇ ತುಂಬ ಮುಖ್ಯ. ಡೈರೆಕ್ಟರ್ಗಳ ಸಪೋರ್ಟು ನಂಗೆ ತುಂಬ ಮುಖ್ಯ, ಪ್ರೊಡ್ಯೂಸರ್ ಸಪೋರ್ಟು ತುಂಬ ಮುಖ್ಯ, ನಮ್ಮ ಡಾನ್ಸರ್ ಸಪೋರ್ಟು ತುಂಬ ಮುಖ್ಯ. ನನಗೆ ಈಗ ರಕ್ಷಿತಾ ಮೇಡಮ್ ಪ್ರೇಮ್ ಸರ್ಗೆ ಹೇಳ್ತಾರೆ, ಪ್ರೇಮ್ ಸರ್ ಬಂದು ಮಾಡ್ಬಿಡು ಅಂದ್ರೆ ರಕ್ಷಿತಾ ಮೇಡಮ್ ತುಂಬ ಬ್ಯಾಕ್ ಸಪೋರ್ಟ್ ಇರುತ್ತೆ. ಅವರು ಇಲ್ಲ ಮೋಹನ ಚೆನ್ನಾಗಿ ಮಾಡ್ತಾನೆ ಅಂತೇಳಿ. ಯಾಕಂದ್ರೆ ಅವರಿಂದನೇ ಆಗಿದೆ ಮೇಡಮ್ ಎಷ್ಟೊಂದು. ಈಗ ರಚಿತಾ ಮೇಡಮ್ ಇಂದನೂ ಆಗಿದೆ. ಮತ್ತೆ ನಾಟ್ ಓನ್ಲಿ ಹೀರೋಸ್ಗಳು ಇದನ್ನ ಒಂದಷ್ಟು ಇಲ್ಲ ಮೋಹನ ಚೆನ್ನಾಗಿ ಮಾಡ್ತಾನೆ ಅಂತ ಒಂದಷ್ಟು ಕೊಡ್ಸಿರ್ತಾರೆ. ಒಂದು ಸ್ವಲ್ಪ ಇರುತ್ತಲ್ಲ, ಅವ್ರು ಮಾಡ್ತಾನೆ, ಬಜೆಟ್ ಜಾಸ್ತಿ, ಈ ಥರದ್ದೆಲ್ಲ ಏರುಪೇರುಗಳು ಇರ್ತವೆ. ಇಲ್ಲ ಅವ್ರು ಕೂಡಿ ನಾನು ಮಾತಾಡ್ತೀನಿ ಅಂತ ಹೀರೋ ಸರ್ ಸಪೋರ್ಟ್ ಮಾಡಿದ್ದಾರೆ, ಹೀರೋಯಿನ್ ಸಪೋರ್ಟ್ ಮಾಡಿದ್ದಾರೆ. ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಹೇಳ್ತಾರೆ, ಪ್ರೊಡ್ಯೂಸರ್ಗೆ ಡೈರೆಕ್ಟರ್ ಕೂಡ ಹೇಳಿದ್ದಾರೆ. ತುಂಬ ಸಪೋರ್ಟಿವ್ ಆಗಿ. ನಾನು ಹೇಳಿದೆ ಮೇಡಮ್, ಜಾನರ್ ಇದು ಅಂತಿಲ್ಲ, ಹಾಡು ಏನು ಕೇಳುತ್ತೆ ಅದನ್ನು ಇವತ್ತರೆಗೂ ನ್ಯಾಯಬದ್ಧವಾಗಿ ನಾನು ಮಾಡಿರ್ತೀನಿ. ಒಂದು ಸ್ವಲ್ಪ ಕೇಳ್ತೀನಿ, ನನ್ನ ಬಜೆಟು ಈ ಥರ ಹಿಂಗಿದ್ದಾಗ ಚೆನ್ನಾಗಿರುತ್ತೆ ಅಂತ ಇದೆ. ಯಾರೋ ಬಂದು ಮಾಡಿ ತಿರ್ಗಾ ರೀಶೂಟು ಆ ಥರದ್ದು ಆಗದಿರೋ ಥರ ಏನು ಮಾಡ್ಬೋದು, ಅದನ್ನು ಮುಂಜಾಗ್ರತೆ ವಹಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದೊಂದು ಅಷ್ಟೇ, ಏನಿಲ್ಲ. ಓಕೆ. ಮತ್ತು ಹೊರ ರಾಜ್ಯದಿಂದ ಬಂದ ಮಾಸ್ಟರ್ಗಳಿಗೆ ಒಂದು ಬೇರೆ ರೀತಿ ಬಜೆಟ್ ಇರುತ್ತೆ, ಅದೆಲ್ಲ ಓಕೆ, ಅವ್ರು ಪ್ರೂವ್ ಮಾಡಿರ್ತಾರೆ. ನಾವು ಅದೇ ಥರದ್ದು ಇಲ್ಲಿ ಮಾಡಬೇಕು ಅಂದರೆ ನನಗೂ ಅದೇ ಥರ ಕೊಟ್ಟರೆ ಖಂಡಿತವಾಗ್ಲೂ ಪ್ರೂವ್ ಮಾಡ್ತೀವಿ ಮೇಡಮ್. ಖಂಡಿತವಾಗ್ಲೂ ಪ್ರೂವ್ ಮಾಡ್ತೀವಿ. ಇಲ್ಲ ನಾನು ಒಬ್ಬನೇ ಅಂತಲ್ಲ, ನಮ್ಮ ಈಗಿನ ಕೊರಿಯೋಗ್ರಾಫರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಈಗ ಭೂಷಣ್ ಅಂತಿದ್ದಾರೆ, ಸಂತು ಅಂತಿದ್ದಾರೆ, ಹ್ಯಾಪರಿಂಗಲ್ಲಿ ಮುರಳಿ ಮಾಸ್ಟರ್ ಇದ್ದಾರೆ. ಒಂದಷ್ಟು ಜನ ಒಳ್ಳೊಳ್ಳೆ ಮಾಸ್ಟರ್ಗಳು ಇದ್ದಾರೆ ಮೇಡಮ್, ಕನ್ನಡದಲ್ಲಿ ತುಂಬ ಒಳ್ಳೆ ಮಾಸ್ಟರ್ಗಳು ಇದ್ದಾರೆ. ಅವ್ರಿಗೆ ಸಿಕ್ಕರೆ ಅವರು ಮಾಡ್ತಾರೆ ಖಂಡಿತ. ಸೊ ಯಾಕೆ ಪೇಮೆಂಟ್ ಅನ್ನೋದೊಂದು ಈಗ ಸಮಸ್ಯೆ ಆಗ್ತಾ ಇದೆ? ಯಾಕಂದರೆ ನಮ್ಮ ಹಿಂದಿನ ಪಾಡ್ಕಾಸ್ಟ್ನಲ್ಲೂ ಸಹ ನಾವು ಮಾತಾಡಿದಾಗ ಇದೇ ಒಂದು ವಿಚಾರ ರೇಸ್ ಆಯಿತು. ಅಂದರೆ ಪೇಮೆಂಟಲ್ಲಿ ನಮ್ಮ ಇಂಡಸ್ಟ್ರಿಗೆ ಅದೇ ನೀವು ಹೇಳಿದಾಗೆ ಅವರು ಹೇಳಿದ್ರು ಕೊರಿಯೋಗ್ರಾಫರ್ಸ್ ಇದ್ದಾರೆ, ಆದರೆ ಪೇಮೆಂಟ್ ಯಾರಿಗೂ ನಮಗೆ ಕರೆಕ್ಟಾಗಿ ಆಗ್ತಿಲ್ಲ ಅಂತ. ಸೊ ಈ ಒಂದು ರೀಸನ್ ಏನಿದೆ ಅಂತ ಸರ್ ನಿಮ್ಮ ಪ್ರಕಾರ? ಗೊತ್ತಿಲ್ಲ ಮೇಡಮ್, ಅದೇನೋ ಅದು ಇತ್ತಿಲ್ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ, ಅದು ಇರ್ಬೋದೇನೋ. ಯಾಕೆಂದರೆ ಒಂದಷ್ಟು ಜನ ಇರುತ್ತೆ, ಮಾಡೋಣ ಅಂತ ಒಂದು ಇರುತ್ತೆ. ತಿರ್ಗಾ ಅದೇ ಹೇಳಿದಲ್ಲ ಮೇಡಮ್, ಹೊರ ರಾಜ್ಯದಿಂದ ಬರೋ ಇದು ನಮಗಿಲ್ಲ. ಬಟ್ ಇಲ್ಲಿಂದ ನಾವು ಹೊರ ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೂ ಇಲ್ಲ, ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಅದು ಕೇಳ್ಕೊಬೋದು ಏನು ಅಂತ ನನಗೂ ಗೊತ್ತಿಲ್ಲ. ಬಟ್ ನೀವು ಹೇಳ್ದಂಗೆ ತುಂಬಾ ಇದೆ ಎಲ್ಲನೂ. ಬಟ್ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ನಮ್ಮ ಬೈಕ್ ಅಂತಾರೆ, ಇದೆ ತುಂಬಾ ಇದೆ ಮೇಡಮ್. ಎಲ್ರಿಗೂ ನಾಟ್ ಓನ್ಲಿ ಕೊರಿಯೋಗ್ರಾಫರ್, ತುಂಬ ಅವ್ರವ್ರದ್ದೇ ಆದ ಒಂದು ಇದರಲ್ಲೂ ಕೂಡ ಅವ್ರವ್ರದ್ದೇ ಒಂದು ಇದೆ. ಈಗ ಕೆಲವೊಂದು ಸಾಂಗ್ಸ್ಗೆ ಸರ್ ಬೇರೆ ಒಂದು ಸ್ಟೇಟಿಂದ ಫೇಮಸ್ ಆಗಿರೋಂಥ ಡ್ಯಾನ್ಸ್ ಕೊರಿಯೋಗ್ರಾಫರ್ನ ಕರ್ಕೊಂಡ್ಬಂದು ನಮ್ಮ ಒಂದು ಸಿನಿಮಾಲ್ಲೇ ಕೊರಿಯೋಗ್ರಫಿ ಮಾಡಿಸ್ತಾರೆ. ಸೊ ಆ ಒಂದು ಕೊರಿಯೋಗ್ರಫಿ ಚಾನ್ಸ್ನ ನಮ್ಮವ್ರಿಗೆ ಕೊಟ್ಟರೆ ನಮ್ಮವ್ರದ್ದು ಒಂದು ಹೆಸರಾಗತ್ತಲ್ಲ? ಖಂಡಿತ ಮಾಡ್ತಾರೆ ಮೇಡಮ್, ಖಂಡಿತವಾಗ್ಲೂ ಮಾಡ್ತಾರೆ. ಎಲ್ಲ ಸಾಂಗು ನನಗೆ ಬರಬೇಕು ಅಂತಿಲ್ಲ, ನಮ್ಮ ಇರೋ ಕೊರಿಯೋಗ್ರಾಫರ್ಸ್ ಬಂದರೆ ಅವ್ರು ಬೆಳೆದ್ರೆ ಒಂದಷ್ಟು ಜನ ಅವ್ರ ಜೊತೆ ಇರೋರು ಬೆಳ್ಕೊಳ್ತಾ ಹೋಗ್ತಾರೆ, ಖಂಡಿತ ಮಾಡ್ತಾರೆ. ಎಂಡ್ ಆಫ್ ದ ಡೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಹೌದು ಮೇಡಮ್. ಈಗ ಈ ಸಿನಿಮಾಗಳು ಯಾವುದೂ ನಿಮಗೆ ತೆಲುಗು ತಮಿಳಲ್ಲೆಲ್ಲೂ ಹೋಗಲ್ವಲ್ಲ ಮೇಡಮ್, ಕನ್ನಡದಲ್ಲೇ ಇರುತ್ತೆ. ಇಲ್ಲಿರೋ ಏನು ಬೇಕು ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತಾರೆ. ಅಥವಾ ಏನೋ ಸಪೋರ್ಟ್ ತೊಗೊಂಡು ಏನೋ ಮಾಡೋ ಒಂದಾಗಿದ್ರೆ ಕೊರಿಯೋಗ್ರಾಫರ್ಸ್ ಎಲ್ಲನೂ ಒಂದಾಗಿದ್ರೆ ಖಂಡಿತವಾಗ್ಲೂ ಇದು ಮುಂದುವರಿಯುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಒಂದಾದರೆ ಇಲ್ಲ ಮಾಡ್ಸೋಣ ಎಲ್ಲೇ ಅನ್ನೋ ಥರ ಅವ್ರದ್ದು ಒಂದು ದೃಷ್ಟಿಕೋನ ಬದಲಾದರೆ ಖಂಡಿತ ಚೆನ್ನಾಗಿ ಆಗುತ್ತೆ ಮೇಡಮ್. ಮಾಡಿದ್ದೀವಿ ಅಲ್ಲಿ ಏನು ಇದೆ, ಇಲ್ಲಿಂದನೂ ಅಲ್ಲಿ ಹೇಳಿರೋರು ಇದ್ದಾರೆ. ಈಗ KGF ಮಾಡಿದ್ದೀವಿ ಅನ್ಕೊಳ್ಳಿ, ಅದೊಂದು ಅಲ್ಲಿಗೆ ಸೂಪರಾಗಿ ಮಾಡಿದಾರಪ್ಪ ಅವರು ಅನ್ನೋ ಥರಕ್ಕೆ ಅಲ್ಲಿ ಹೇಳೋ ಥರ ತುಂಬ ಜನ ಹೇಳಿದ್ದಾರೆ. ನಾನು ಯುವ ಮಾಡಿದ್ದೆ, ಅದಕ್ಕೂ ತುಂಬ ಹೇಳಿದ್ದಾರೆ. ಇಂಟ್ರೊಡಕ್ಷನ್ ಸಾಂಗು ಮತ್ತೆ ಇದಕ್ಕೆ ಈಗ KD ಮಾಡಿದ್ದೀನಿ, ಯಾರೋ ಮಾಡಿರೋದು ಅಲ್ಲಿ ಅಂತ ಕೇಳಿದ್ದಾರೆ. ನನಗೆ ಪ್ರೇಮ್ ಸರ್ ಹೇಳಿದ್ರು, ಏನೋ ಮನೆ ಸಾಕಾತ ಮಾಡಿದ್ದೆ ಅಂತ ಎಲ್ಲ ಹೇಳ್ತಾರೆ, ಈ ಸಾಂಗ್ ರಿಲೀಸ್ ಆಗಲಿ ನಿನಗೆ ಎಲ್ಲೋ ಅಂತ. ಅದೇ ಒಂದು ನನಗೆ ಅವಾರ್ಡು,
ಕಾಂಪ್ಲಿಮೆಂಟ್ಸ್. ಅದೇ ನನಗೆ ಅದೊಂದು ಹೇಳಿದ್ರೇನೆ ಸಾಕು. ನಮ್ಗೆ ರಕ್ಷಿತಾ ಮೇಡಮ್ ಅಷ್ಟೇ ಅದರ ಮೋನ ಎಲ್ಲ ಹೊಗಳ್ತಿದ್ದಾರೆ ಕಣೋ, ಒಂದೊಂದು ಸಪೋರ್ಟ್ ಮಾಡ್ತಾರೆ. ರಚಿತಾ ಮೇಡಮ್ ನೋಡ್ತಾರೆ, ಚಕಲ ಇದೆ ಮೋನ, ಎಲ್ಲರೂ ಹೇಳ್ತಿದ್ದಾರೆ. ಯಾಕೆಂದ್ರೆ ನಾವು ಅಲ್ಲಿ ಮಾಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ. ನಮ್ಮ DOPಗಳು ಅಷ್ಟೇ ನಮ್ಗೆ ಸಪೋರ್ಟಿವ್ ಆಗಿ DOPಗಳು ಅವ್ರು ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಓಕೆ, ಎಲ್ಲರೂ ಇದ್ದಾರೆ, ಎಲ್ಲ ಕೊರಿಯೋಗ್ರಾಫರ್ಸ್ ಎಲ್ಲರೂ ಲವ್ ಮಾಡ್ತಿರ್ತಾರೆ. ಬಟ್ ಒಂದೊಂದು ಬೇಕೇ ಆಗುತ್ತೆ ಅನ್ನೋ ಒಂದು ಕಾರಣ ಇರೋದ್ರಿಂದ ಕರೆಸ್ತಾರೆ. ಅಂದ್ರೆ ಅವ್ರವ್ರು ಕರ್ಸ್ಲೇಬಾರ್ದು ಅಂತ ಏನಿಲ್ಲ ಮೇಡಮ್. ಒಂದು ಯಾವ್ದಾರು ನಮ್ಮವ್ರಿಗೂ ಆ ಥರದ್ದು ಮಾಡ್ಕೊಟ್ರೆ ಖಂಡಿತವಾಗ್ಲೂ ಮಾಡ್ತಾರೆ. ಇವಾಗ ಎಲ್ಲ ಔಟ್ರೋದೇ ಅಂತಿತ್ತು, ಒಂದು ನಾವು ಮಾಡಿದೀವಲ್ವಾ ಅದನ್ನ ನೋಡ್ಕೊಂಡು ಮಾಡ್ತಾರೆ ಅಂತ ಒಂದು ಆಸೆ ಅಷ್ಟೇ. ಓಕೆ, ಈಗ ಒಂದು ಸಿನಿಮಾದಲ್ಲಿ ಒಂದು 5 ಹಾಡಿದೆ ಅಂದ್ರೆ ಒಂದು 3 ನಮಗೆ ಕೊಟ್ಟು ಇನ್ನೂ 1-2 ಕೊಡ್ಲಿ. ಹೌದು ಮೇಡಮ್, ಅದಿದ್ರೆ ಚಂದ. ಕೊಡ್ಲಿ, ಅವ್ರು 2 ಏನೋ ಕೊಡ್ತಾರೆ ಅಂದ್ರೆ ಅವ್ರಿಗೆ ಏನೇ ಬೇಕೇ ಬೇಕು ಅಂತ ಇಲ್ಲ, ಅದೇನೇ ನಾವೇ ಮಾಡ್ತೀವಿ. ಬಟ್ ಬೇಕೇ ಬೇಕು ಅಂತಿದ್ದಾಗ ಕೊಡ್ಲಿ, ನಮ್ಮವರು ಒಂದು 3-4 ಬಿದ್ದಾಗ ಖುಷಿ ಆಗುತ್ತೆ ಮೇಡಮ್. ಓಕೆ ಓಕೆ. ಆ್ಯಂಡ್ ಸರ್, ಇನ್ನು ನಿಮ್ಮ ಡ್ಯಾನ್ಸ್ ಕೊರಿಯೋಗ್ರಫಿ ಲೈಫ್ ಹಿಸ್ಟ್ರಿಯಲ್ಲಿ ನೋಡೋದಾದರೆ ನಿಮಗೆ ತುಂಬ ಸ್ಟ್ರಗ್ಲಿಂಗ್ ಮೂಮೆಂಟ್ ಯಾವುದು? ಆ್ಯಂಡ್ ಆ ಒಂದು ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದಾದರೆ? ನನಗೆ ಸ್ಟ್ರಗ್ಲಿಂಗ್ ಅಂತಿಲ್ಲ ಮೇಡಮ್, ಡ್ಯಾನ್ಸ್ನ ಲವ್ ಮಾಡ್ತೀನಲ್ವಾ, ಅದು ಏಳು ಬೀಳು ಇದ್ದೇ ಇರುತ್ತೆ. ತುಂಬ ಇಷ್ಟಪಟ್ಟೆ ನಾನು ಕೆಲಸ ಮಾಡ್ತೀನಿ ಮೇಡಮ್. ಚಿಕ್ಕ ಸಿನಿಮಾ ಆದರೂ ಕೂಡ ಖಂಡಿತವಾಗಿ ನಾನು ನೋಟ್ ಮಾಡಿದಿರೋ ಹೋಗೋದಿಲ್ಲ. ನಾನು ನೋಟ್ ಮಾಡಿ ಅದಕ್ಕೊಂದು ಜಸ್ಟ್ ರೆಫರೆನ್ಸ್ ಅಂತ ನಾನು ಇಷ್ಟು ಸಾಂಗ್ ಮಾಡಿದ್ದೀನಿ, ನನಗೆಲ್ಲ ಗೊತ್ತು ಅಂತ ಇವತ್ತರೆಗೂ ನಾನು ಅನ್ಕೊಂಡು ಇಲ್ಲ, ನಾನು ಹೋಗೋದಿಲ್ಲ. ಯಾರನ್ನಾದ್ರೂ ಕೇಳ್ಬೋದು ನೀವು ಡೈರೆಕ್ಟರ್ನ, ಅದಕ್ಕೊಂದು ನೋಟ್ ಅಂತ ಮಾಡ್ತೀನಿ. ಇಲ್ಲ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಸಪೋರ್ಟಿವ್ ಆಗಿ ಮಾಡ್ತೀನಿ. ಅದಕ್ಕೆ ನನಗೆ ಇಷ್ಟಪಟ್ಟು ಇವತ್ತರೆಗೂ ಬ್ಯುಸಿ ಇದ್ದೀವಿ ಅಂದರೆ ಅದೇ ಕಾರಣ ಮೇಡಮ್. ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದೇ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಸೂಪರ್ ಸರ್. ಇಷ್ಟೆಲ್ಲ ಹೇಳಿದರೆ ಈಗ ನಿಮ್ಮ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಅಂದರೆ ಯಾರ್ಯಾರು ಮೋಹನ್ ಸರ್ನ ಕೊರಿಯೋಗ್ರಫರ್ ಆಗಿ ನೋಡಿದಿರೋ, ಈಗ ಅವ್ರದ್ದು ಇನ್ನೊಂದು ಫೇಸ್ ನೋಡುವಂಥ ಟೈಮ್ ಸಹ ಬರ್ತಾ ಇದೆ. ಈಗ ರೀಸೆಂಟಾಗಿ ಶಿವಣ್ಣ ಅವರು ಅನೌನ್ಸ್ ಮಾಡಿದ್ದಾರೆ DKDಯಲ್ಲಿ ಮೋಹನ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರ ಹತ್ರನೇ ಕೇಳೋಣ ಈ ಒಂದು ಡೈರೆಕ್ಷನ್ ಬಗ್ಗೆ. ಸರ್ ಹೇಳಿ, ಇವಾಗ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಇವಾಗ ಸಡನ್ನಾಗಿ ಕೊರಿಯೋಗ್ರಫರಿಂದ ಡೈರೆಕ್ಷನ್? ಇಲ್ಲ ಮೇಡಮ್, ನಾನು ಮಾಸ್ಟರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಈಗ ಹಾಡು ಬರೀತಿದ್ದೆ, ಅದೆಲ್ಲ ಗೊತ್ತಿತ್ತು. ಮತ್ತೆ ಅವ್ರು ಏನೇನು ತೆಗಿತಾರೆ ಎಲ್ಲ ಶಾರ್ಟ್ಸು ನಾನು ಮಾಸ್ಟರ್ ಜೊತೆ ಇದ್ನಲ್ಲ, ಅದೊಂದು ಅಷ್ಟು ನೋಡ್ಕೊಂಡಿದ್ದೆ, ಕಲ್ತಿದ್ದೆ. ಮತ್ತೆ ಕತೆ ಮಾಡೋ ಅಭ್ಯಾಸ ನನಗೂ ಇತ್ತು. ಮಾಸ್ಟರ್ ಕತೆ ಯಾವಾಗ ಮಾಡ್ತಿರೋ ಅವಾಗಿಂದಾನೆ ನಮಗೂ ಕತೆ ಮಾಡೋ ಅಭ್ಯಾಸ ಇತ್ತು. ಇದಕ್ಕೆ ನನಗೆ ಶಿವಣ್ಣ ಅವರು ಏನ್ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ, ನಾನು ಒಬ್ಬ ಡಾನ್ಸರ್. ಅವರು ಅದನ್ನ ಒಂದು ಲೈನು ಹೇಳಿದ್ರೇನೆ ಅವರು ಅಷ್ಟು ನಂಬಿಕೆ ಇಡ್ತಾರೆ. ಅಂದ್ರೆ ನಾನು ಕೆಲಸ ಮಾಡಿದೆ, ಈಗ DKD ಪ್ರೊಮೋಸ್ಗಳು ಮಾಡ್ತಿದ್ವಿ, ಅಲ್ಲಿ ನೋಡಿರ್ತಾರೆ ನಮ್ಮನ್ನ, ಇಲ್ಲ ಅವ್ನು ಮಾಡ್ತಾನೆ, ಅವ್ನಿಗೆ ಎಬಿಲಿಟಿ ಇದೆ ಅನ್ನೋದು. ಇದಕ್ಕೆ ಅವ್ರಿಗೆ ತುಂಬ ಖುಷಿಯಾಗಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಮೇಡಮ್, ನೀನು ಡೈರೆಕ್ಷನ್ ಮಾಡು, ನಾನು ಮಾಡ್ತೀನಿ ಅಂತ. ಗೀತಕ್ಕ ಮತ್ತು ಶಿವಣ್ಣ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್. ಆ ಥರ ಹೊಸಬ್ರಲ್ಲಿ ಒಂದಷ್ಟು ಬಂದ್ರೇನೆ ಮೇಡಮ್, ಏನಾರು ಯಾವಾಗಲೂ ಹೇಳ್ತಿರ್ತಾರೆ ಶಿವಣ್ಣ ಹೀರೋಗಳು ಬರಬೇಕು. ನಾನು ಹೀರೋ ಆದಾಗಲೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು. ಗೀತಕ್ಕನೂ ಕೂಡ ಇವರೆಲ್ಲ ಮಾಡ್ತೀಯ ಅದನ್ನು ಬೇಕಾದ್ರೆ ನಾನು ಮಾಡಲ್ಲ, ಹರ್ಷ ಮಾಸ್ಟರ್ಗೆ ಹೇಳ ಅಂತ. ಇಲ್ಲ ಮೇಡಮ್ ಅಂತಂದೆ. ಆಯಿತು ನೀನು ಡೈರೆಕ್ಷನ್ ಮಾಡು ಅಂತೇಳಿ ತುಂಬ ಸಪೋರ್ಟಿವ್. ಗೀತಕ್ಕ ಶಿವಣ್ಣ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ. ನೆಕ್ಸ್ಟ್ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದೀನಿ ಮೇಡಮ್. ಶೂಟ್ ಸ್ಟಾರ್ಟ್ ಆಗಿದೆಯಾ? ಇಲ್ಲ ಮೇಡಮ್, ಮಾಡಬೇಕು. ಸ್ಟೋರಿ ಲೈನ್ ಹೇಳಿ ಮಾಡ್ತೀನಿ. ಸೊ ಶಿವಣ್ಣ ಒಪ್ಕೊಂಡಿದ್ದಾರೆ, ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರು ಹೇಳಿದಾನೆ ಮೇಡಮ್, ಶಿವ ಯಾವಾಗಲೂ ಅಸ್ತು ಅಂತಿರ್ತಾರೆ ಅಷ್ಟೇ. ಸೂಪರ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಡೈರೆಕ್ಷನ್ ಬಿಟ್ಟು ಬೇರೆ ನಿಮ್ಮ ಒಂದು ಕನಸುಗಳ ಬಗ್ಗೆ ಹೇಳೋದಾದ್ರೆ? ನನಗೆ ಅದೊಂದು ಆಸೆ ಇದೆ ಮೇಡಮ್, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ. ಯಾಕೆಂದರೆ ನಾವು ಆಡ್ಬಾರ್ದು ಈ ಥರದ್ದೆಲ್ಲ ನೋಡ್ಕೊಂಡ್ ಬಂದಿರೋದ್ರಿಂದ. ಎಂಥವ್ರಿಗೂ ಒಬ್ರಿಗೆ ಈಗ ಡಾನ್ಸರ್ ಆಗಿದೆ, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಅದೇ, ಮಾಸ್ಟರ್ ಅದೇ, ನೆಕ್ಸ್ಟ್ ಇರೋದೇ ಅದು. ಎಲ್ಲರದು ಅದೇ ಇರುತ್ತೆ. ನನಗೂ ಆ ಥರದ್ದೇ ಇದೆ. ಒಂದು ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಪ್ರೂವ್ ಮಾಡಿದ್ಮೇಲೆ ಗೊತ್ತಾಗಬೇಕು. ಓಕೆ. ಸೊ ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಒಂದು ಪಾತ್ರ ನೋಡ್ಬಿಟ್ಟಿದ್ದೀರಾ, ನೆಕ್ಸ್ಟ್ ಪ್ರೊಡ್ಯೂಸರ್ ಆಗ್ತೀರಾ? ಅದೇನಿಲ್ಲ ಮೇಡಮ್, ಅದೆಲ್ಲಾನು ಗೊತ್ತಿಲ್ಲ ಯಾರು ಏನೇನು ಆಗಬಹುದು ಅಂತ. ನಾನು ತುಂಬ ಚಿಕ್ಕ ಪುಟ್ಟು ಆಲ್ಬಮ್ಸ್ಗಳು ಆ ಥರದ್ದೆಲ್ಲ ಇದಲ್ಲ, ಆ ಥರದ್ದೆಲ್ಲ ಚಿಕ್ಕದು ಮಾಡಿದ್ದೀನಿ ಮೇಡಮ್. ಆ ಥರದ್ದೆಲ್ಲನೂ ಮಾಡಿದ್ದೀನಿ. ನಂದೇ ಚಿಕ್ಕದ ಈವೆಂಟ್ಸ್ ಅಂತ ಇದೆ, ಮೋಹನ್ ಈವೆಂಟ್ಸ್ ಅಂತ, ಮೋಹನ್ ಮ್ಯೂಸಿಕ್ಕು, ಮೋಹನ್ ಮೂವೀಸ್ ಅಂತ ಚಿಕ್ಕದಕ್ಕೆ ಅದೊಂದು ಪ್ಲಾನ್ ಅನ್ಕೊಂಡಿದ್ದೀನಿ. ಅದನ್ನು ಮಾಡ್ತೀನಿ, ಚಿಕ್ಕದಾಗಿ ಮಾಡ್ತೀನಿ. ಎಲ್ರಿಗೂ ಅದೊಂದು ಆಸೆ ಇದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಆ ಥರದಲ್ಲಿ ನನಗೂ ಒಂದು ಮಾಡ್ತೀನಿ ಮೇಡಮ್, ಅದನ್ನೆಲ್ಲ ಮಾಡ್ತೀನಿ. ಓಕೆ. ಸೊ ಈಗ ಹೊಸ ಡೈರೆಕ್ಟರ್ ಆಗಿ ಬರ್ತಾ ಇದ್ದೀರಾ, ನಿಮ್ಮ ಒಂದು ಪ್ಲಾನ್ಸ್ ಹೇಗಿದೆ ಸರ್? ಅದೆಲ್ಲ ಇವಾಗಲೇ ರಿವೀಲ್ ಬೇಡ ಮೇಡಮ್, ಮಾಡಿದ್ಮೇಲೆ ಮಾತಾಡ್ತೀನಿ, ಡೈರೆಕ್ಟ್ ಆಗಿ ಬಂದು ಮಾತಾಡ್ತೀನಿ. ಓಕೆ, ವೆರಿ ನೈಸ್ ಸರ್, ಸೂಪರ್. ಸರ್ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಂಬರೀಷ್ ಸರ್ ಅಂದರೆ ನಿಮಗೆ ತುಂಬ ಫೇವ್ರೇಟ್ ಅಲ್ವಾ? ಸೊ ಅವ್ರ ಬಗ್ಗೆ ಹೇಗೆ, ಎಷ್ಟು ಸಿನಿಮಾಗಳಿಗೆ ಅವ್ರ ಜೊತೆ ನೀವು ವರ್ಕ್ ಮಾಡಿ? ಮೇಡಮ್ ನಾನು ಮಾಡಿದ್ದು ಅಂಬರೀಷ್ ಸರ್ದು ಡ್ರಾಮಾ ಒಂದು ಸಿನಿಮಾ ಮೇಡಮ್. ಡ್ರಾಮಾ ಫಸ್ಟ್ ಮಾಡಿದೆ, ಅಲ್ಲಿ ಸಖತ್ತು ಇಷ್ಟ ಆಗೋಯ್ತು. ಸರ್ ಏನಾದ್ರು ಮನೆಯಿಂದ ತಂದಿದ್ದ ತಿನ್ಸೋರು, ಸುಮ್ಮನೆ ನಾನು ತಿನ್ಬಿಟ್ಟು ಹೊಡ್ದಿದ್ದೆ, ಏನಾಯ್ತು ಅಂತ ಹೇಳಲ್ವಾ ಅನ್ನೋರು. ತುಂಬ ಚೆನ್ನಾಯ್ತು ಸರ್ ಅಂತ ನಾನು ಕೇಳಿದ್ಮೇಲೆ ಹೇಳೋದ. ಅಂದ್ರೆ ಅವ್ರ ರೀತಿ, ಮಾತು ರೀತಿ, ಅವ್ರು ನೋಡ್ಕೊಳ್ಳೋದು. ಆಮೇಲೆ ಡ್ಯಾನ್ಸರ್ ಆಗಿ ಮಾಡಿದ್ದೆ, ಗೌಡ್ರು ಅಂತ ಒಂದು ಸಿನಿಮಾ, ಇನ್ನೊಂದು ಯಾವುದು ಮಾಡಿದ್ದೆ. ಅವಾಗ ಎಲ್ಲರಿಗೂ ಒಂದೊಂದು ಟಿಕೆಟ್ ಕೊಡೋದು ಸಿನಿಮಾ ನೋಡೋಕ್ಕೆ, ಮತ್ತೆ ಬಿರಿಯಾನಿ ಕೊಡ್ಸೋದು, 500 ರೂಪಾಯಿ ಕೊಡೋದು, ಅದೆಲ್ಲ
ತುಂಬ ಅವ್ರದ್ದು ನಾನು ತುಂಬ ಇನ್ಸ್ಪೈರ್ ಅವ್ರಿಗೆ. ನಾವು ಅದ್ರಲ್ಲಿ ಏನಾದ್ರು ಒಂದು ಕಾಲ್ ಭಾಗನಾರು ಆಗಬೇಕು ಅಂತ ನಂಗೆ ತುಂಬ ಆಸೆ, ನನಗೆ ತುಂಬ ಇಷ್ಟ. ಮತ್ತೆ ಒಬ್ಬ ಡಾನ್ಸರ್ ಮನೆಗೆ ಪ್ರಮಾಣ ವಚನ, ಸೆಂಟ್ರಲ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ನಮ್ಮ ಮನೆಗೆ ಬಂದರು. ನಾನು ಅಲ್ಲಿರೋ ನಮ್ಮ ಮನೆ ರೋಡಲ್ಲಿ ಅಂಬರೀಶ್ ರೋಡ್ ಅಂತಾನೆ ಕರೀತಾರೆ. ಆ್ಯಕ್ಚುಲಿ ನಮ್ಮ ಮನೆ ಒಂದೇ ಆಗಿದ್ದು. ನಾನು 15 ವರ್ಷ ಮುಂಚೆನೇ ಒಂದು ಮನೆ ಕಟ್ಟಿದೆ. ಅದಕ್ಕೆ ಅವರೇ ಬಂದು ಗ್ರೂಪೇಶಕ್ಕೆ ಬಂದು ನಿಂತು ಮಾಡಿದ್ರು. ನಂಗೆ ತುಂಬ ಇಷ್ಟ. ನಾನು ಸುಮ್ಮನೆ ಬಂದಿದ್ದೆ ಬರ್ತಾರೋ ಹೇಳ್ಬೋ ಅನ್ನೋ ಹತ್ರಗೆ, ಯಾಕಂದ್ರೆ ತುಂಬ ಇಷ್ಟಪಡ್ತೀನಿ ನಾನು ಅವ್ರನ್ನ. ಅವತ್ತು ಬಂದಿದ್ದವರು ನಾನು ಇರೋವರೆಗೂ ಅವರು ಹೋದಾಗ ಹಾಕಿದಂಥ DP, ಅಂಬರೀಷಣ್ಣ ಹೋದಾಗ ಹಾಕಿದ್ದು, ನಾನು ಇರೋವರೆಗೂ ಅದೊಂದೇ DP ಇರುತ್ತೆ. ಯಾಕಂದರೆ ನನಗೆ ಅಷ್ಟು ಅಭಿಮಾನ. ಒಬ್ಬ ಡಾನ್ಸರ್ನ, ಮತ್ತೆ ನನಗೆ USA ಒಂದು 2 ಸರಿ ಹೋಗಿದಾಗ ಅವ್ರ ಜೊತೆನೇ ಇರ್ತಿದ್ದೆ. ಅವರು ನಡೆದಿರೋಂಥದ್ದನ್ನು ಹೇಳ್ತಿದ್ರು. ರಾಜ್ಕುಮಾರ್ ಸರ್ ಹೇಗೆ, ಪಾರ್ವತಮ್ಮ ಮೇಡಮ್ ಹೇಗೆ, ಇವ್ರನ್ನೆಲ್ಲ ಹೆಂಗೆ ನಡ್ಕೊಬೇಕು, ಇವರೆಲ್ಲ ಈಗ ಹೆಂಗಿದ್ದಾರೆ, ಮುಂಚೆ ಹೆಂಗಿದ್ವಿ, ಅದನ್ನು ಕೇಳ್ತಾ ಕೂತ್ಕೊಂಡ್ಬಿಡ್ತಿದ್ದೆ. ಮತ್ತು ಅವರಲ್ಲಿ ಒಬ್ಬರನ್ನ ಬೆಳೆಸೋ ರೀತಿ ತುಂಬ ಬೇರೆ ಇತ್ತು ಮೇಡಮ್. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನ್ನಂತೂ ತುಂಬ ಇಷ್ಟಪಡೋರು. ನಮ್ಮ ಮಾಸ್ಟ್ರ್ ಫೋನ್ ಎತ್ಕೊಂಬರೋರು, ನಾವು ಮಾಸ್ಟ್ರಿಗೆ ಫೋನ್ ಮಾಡಿಬಿಟ್ಟು ಅಸ್ಟೆಂಟ್ ಹತ್ರ ಮಾತಾಡೋರು. ಆಮೇಲೆ TV ಬಂದಿದ್ದಾಗ, ಚಾನಲ್ಗಳೆಲ್ಲ ಬಂದಿರ್ತಲ್ಲ, ಎಲ್ಲೇ ಒಂದು ಮೌನ ಕರೆಯೋರು. ನಾನು ಎಂತ ಕರೀತಾ ಅವರೇ ನನ್ನ ಕರಿತಿದ್ದಾರೆ ಅಂತ ಹೋಗಿ ನೋಡಿದ್ರೆ, ಬೈಲ್ ಪಕ್ಕ ನಿಂತ್ಕೊ, TV ಬಂದೈತಲ್ಲ, ನೀನು ರೆಕಗ್ನೈಸ್ ಆಗಬೇಕು ಅನ್ನೋ ಹತ್ರ ಇಲ್ಲೇ ನಿಂತ್ಕೊಂಡಿರೋ, ಹಂಗತ್ರ ಮಾತಾಡ್ತಾಯಿರು. ಅಂದರೆ ಅವರು ಒಬ್ಬನ್ನ ಬೆಳೆಸ್ಬೇಕು ಅನ್ನೋದು ಎಷ್ಟಿತ್ತು, ಆ ಥರದ್ದೆಲ್ಲ ತುಂಬ ಕಮ್ಮಿ ಇತ್ತು. ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅದಕ್ಕೆ ನಾನು ಇರೋವರೆಗೂ ಅದೊಂದೇ DP ಇರುತ್ತೆ. ಯಾರೇನೇನೋ ಹೇಳ್ತಾರೆ, ಏನು ಮಾಡ್ತಾರೆ, ಚೇಂಜ್ ಮಾಡಲ್ಲ. ನಾನು ಇವತ್ತರೆಗೂ ಅವ್ರದ್ದೇನು ಇರುತ್ತೆ, ಬರ್ಡೇ ಇದಕ್ಕೆ ಹೋಗ್ತೀನಿ, ಬರ್ತೀನಿ, ಪೂಜೆ ಮಾಡ್ತೀನಿ, ಇರ್ತೀನಿ. ನನಗೆ ತುಂಬ ಇಷ್ಟ ಮೇಡಮ್. ಅಂಬರೀಷ್ ಅಣ್ಣ ಅಂದರೆ ತುಂಬ ಇಷ್ಟ. ಓಕೆ. ಸೊ ಅವರು ಏನಾದ್ರು ನಿಮ್ಗೊಂದು ಕಿವಿ ಮಾತು ಹೇಳಿದ್ದಾರೆ ಯಾವಾಗಾದರೂ? ಹಾಂ ಮೇಡಮ್, ನನಗೆ ಕಪಿ ಚೆಷ್ಟೆ ಸಿನಿಮಾ ಬಂದಾಗ, ಯಾರು ಸಿನಿಮಾ ಹೋಗಲ್ಲ, ನೀನು ಸಿನಿಮಾ ಬಂದು ನಾನು ಬೇರೆ ಥರ ಮಾಡ್ಕೊಡ್ತೀನಿ. ನಾನು ಅದಕ್ಕೆ ಅಂತಲೇ ಅವ್ರಿಗೊಂದು ಹಾಡು ಬರೆದು ಇಟ್ಕೊಂಡು, ತಮಟೆ ಇಟ್ಕೊಂಡು, ನೀವು ಡ್ಯಾನ್ಸ್ ಮಾಡೋಕ್ಕೂ ನಾನು ತಮಟೆ ಹೊಡಿತೀನಿ ಅಂತ. ಬೇಡ ನೀನು ಡ್ಯಾನ್ಸ್ ಮಾಡೋ, ನಾನು ತಮಟೆ ಹೊಡಿತೀನಿ ಅಂತ ಒಂದೆಲ್ಲ ಡಿಸ್ಕಸ್ ಆಗಿತ್ತು. ಅಕ್ಕ ಸಮ್ಮೇಳನದಲ್ಲಿ ಒಂದು ಹಾಡು ಬರ್ದಿದ್ವಿ ಅವಾಗೋಸ್ಕರ. ಆವಾಗ ಅದನ್ನು ತುಂಬ ಇದು ಮಾಡಿದ್ರು. ಅಕ್ಕ ಸಮ್ಮೇಳನದಲ್ಲಿ ಹೋದಾಗೆಲ್ಲ ತುಂಬ ಸೆಲೆಬ್ರೇಟ್ ಮಾಡ್ತಾನೆ ಇವೆಲ್ಲ ಹೇಳೋರು. ಇಂಡಸ್ಟ್ರಿಗೆ ಅಂಥವ್ರು ಬೇಕು ಮೇಡಮ್. ತುಂಬ ಒಳ್ಳೆ ಆಗ್ತಿತ್ತು. ತುಂಬ ಮಿಸ್ ಮಾಡ್ಕೋತೀನಿ ಸರ್. ನಾನು ಈಗಲೂ ಮೊನ್ನೆ ಕೂಡ ಹೋದೆ. ಅವನು ಅಲ್ಲಿ ಹರೀಶ್ ಅಂತ ಇದ್ದಾನೆ, ಅಣ್ಣ ಅಣ್ಣನ ಬರ್ಡೇ ಅಣ್ಣ ಅಂತಾನೆ, ಗೊತ್ತುಕೊಂಡು ಬರ್ತೀನಿ ಅಂತೇಳಿ ಪಾಪ ಹೋಗಿ ಅಲ್ಲಿ ಹೋಗಿ ಇದು ಮಾಡ್ತೀನಿ. ನನಗೆ ಅಂಬರೀಷ್ ಸರ್ ಅಂದರೆ ತುಂಬ ಇಷ್ಟ. ಎಲ್ರಿಗೂ ಗೊತ್ತು, ಅಂಬರೀಷ್ ರೋಡ್ ಅಂತಲೇ ಕರೀತಾರೆ, ಅಂಬರೀಷ್ ಮನೆ ಅಂತಲೇ ಅಲ್ಲಿ ಕರೀತಾರೆ. ನಮ್ಮ ಮನೆ ಹೊಸಕೆರೆಗಳಿರೋದು. ನನಗೆ ತುಂಬ ಇಷ್ಟ. ಯಾರು ಮೇಡಮ್, ಒಂದು 20 ಜನ ಮಂತ್ರಿ ಇದ್ರು ಕೂಡ ಅವನು ಮೌನ ಬೆರಳು ಅಂತಾರೆ. ಅಷ್ಟು ಜನ ಎಲ್ಲ ಯಾರು ಇವ್ನು ಮೌನ ಅಂತ ತಿರುಗಿ ನೋಡಿದ್ರೆ, ನಾನು ಮೊದಲೇ ನಮಗೆ ಯಾಕಂದ್ರೆ ಇದು ನೋಡಿದ ತಕ್ಷಣ ಏನು ಹಿಂಗಿದ್ದಾನೆ ಅಂತ ಅನ್ನೋತಾರೆ. ಹೋಗಿ ಕುಂದ್ಕೊಂಡು ಒಂದು 10,000 ರೂಪಾಯಿ ಕೊಟ್ಟು, ಅದು ಬೇಡ ಅಂತ ತಿರ್ಗಾ ಒಂದು ನೋಟ್ ತೊಗೊಂಡು 9,000 ರೂಪಾಯಿ ಕೊಟ್ಟು, ನಿನ್ನ ಲಕ್ಕಿ ನಂಬರು ಅನ್ನೋ ಥರ ಮಾಡಿ ಬರ್ತೀನಿ ಹೋಗೋ ಅಂತಿರ್ತಾರೆ. ಪ್ರಮಾಣ ವಚನ ಸ್ವೀಕರಿಸಿ ಎಲ್ಲಿ ಬರ್ತಾರೆ ಅಂತ ನೋಡಿದ್ರೆ ಸೀದಾ ಕಾರ್ ಬಂದು ಮನೆ ಹತ್ರ ಬಂದ್ಬಿಡುತ್ತೆ. ಚಕ್ಕಂತ ಬಂದು 1 ಅವರ್ ಇದ್ದು ಇದೇ ಥರ ಸೋಫಾದಲ್ಲಿ ಕೂತಿ ಹತ್ತಿ ಒಬ್ಬ ಡಾನ್ಸರ್ ಈ ಥರ ಮನೆ ಕಟ್ಟಿರೋದು ಫಸ್ಟ್ ಟೈಮ್ ನಾನು ನೋಡಿರೋದು ಅಂತೇಳಿ ತುಂಬ ಖುಷಿ. ಅಲ್ಲಿರೋರಿಗೆಲ್ಲನೂ ಹ್ಯಾಪಿ. ನನಗೆ ಅದೊಂದೇ ತುಂಬ ಬ್ಲೆಸ್. ನನ್ನ ಹೇಳ್ತಾನೆ ಮೇಡಮ್, ನನ್ನ ಹೀರೋಸ್ಗಳೇ ನನ್ನ ಹೀರೋ ಥರ ನೋಡ್ಕೊಂಡಿದ್ದಾರೆ ಮೇಡಮ್. ತುಂಬ ಸಪೋರ್ಟಿವ್ ಆಗಿದೆ. ಎಲ್ಲ ಹೀರೋಗಳು ನನ್ನ ಸಪೋರ್ಟ್ ಮಾಡ್ತಾರೆ. ಹೀರೋಯಿನ್ಸ್ ಎಲ್ಲರೂ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ. ನಾವು ಅದಕ್ಕೆ ಈ ಲೆವೆಲ್ಗೆ ಇದ್ದೀವಿ. ನಿಮ್ಮನ್ನ ಪ್ರೀತಿಯಿಂದ ಏನಂತ ಕರೀತಿದ್ರು? ಮೋನ ಅನ್ನೋರು. ಎಲ್ಲರೂ ಅಷ್ಟೇ ಮೋನ. ಎಷ್ಟೊಂದು ಜನ ವಿಜಯ ರಾಘವೇಂದ್ರ ಸರ್ ಮತ್ತು ಮುರಳಿ ಸರ್ ಎಲ್ಲ ಮೋನಿ ಅಂತಾರೆ, ಒಂದಷ್ಟು ಜನ ಮೋನ ಅಂತಾರೆ. ಮೋಹನ್ ಅಂತ ಯಾರು ಕರೆಯಲ್ಲ, ಮೋನ ಅಂತಾನೆ ಕರೀತಾರೆ. ನಮ್ಮ ಮಾಸ್ಟರ್ನು ಹಂಗಿದ್ದಾರೆ, ಮೋನ ಅಂತಾರೆ. ಎಲ್ಲರೂ ಹಂಗೆ ಕರೀತಾರೆ. ಓಕೆ, ಸೂಪರ್. ಸರಿ, ನೆಕ್ಸ್ಟ್ ನೋಡೋದಾದ್ರೆ, ನೀವು ಜೀ ಕನ್ನಡಲ್ಲಿ ನಾವು ನಮ್ಮೂರು ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಸೊ ನೀವಿಬ್ರು ಪಾರ್ಟ್ನರ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ರನ್ನರ್ ಅಪ್ ಆಗ್ತೀರಾ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾನೇ ಖುಷಿ ಆಯ್ತು ಮೇಡಮ್. ಯಾಕೆಂದ್ರೆ ನನ್ನ ಫ್ಯಾಮಿಲಿನ ಒಂದಷ್ಟು ಜನ ಇಂಟ್ರೊಡ್ಯೂಸ್ ಆಯ್ತು. ನಂದು ಎಷ್ಟು ದೊಡ್ಡ ಫ್ಯಾಮಿಲಿ ಅಂತ, ಮತ್ತೆ ನಾವ್ ಹೆಂಗಿದೀವಿ ಅಂತ ಹೇಳಿ ತುಂಬಾ ಎಲ್ಲರೂ ಹೇಳೋರು ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ ಅಂತ. ಅಂದರೆ ಫ್ಯಾಮಿಲಿ ಎಷ್ಟೊಂದು ಜನ ಸೀನಿಯರ್ಗೆ ನನಗೆ ಗೊತ್ತಿರಲಿಲ್ಲ, ಅವರೆಲ್ಲ ಬಂದು ಮಾತಾಡ್ಸೋಕೆ ಶುರು ಮಾಡಿದ್ರು. ತುಂಬ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ, ಎಲ್ಲರೂ ಅದೇ ಹೇಳಿದ್ದು. ಯಾಕೆಂದರೆ ಸೀನಿಯರ್ಸ್ಗೆ ಅದೊಂದು ಇರುತ್ತಲ್ಲ, ಮಕ್ಕಳು ಏನಾಗ್ತಾರೆ ಅಂತ. ನಮ್ಮ ಕುಟುಂಬ ನಾವು ಬಂದು ನಿಂತ್ಕೊಂಡ್ರೆ ಸ್ಟೇಜ್ ಮೇಲೆ ಒಂದು 300 ಜನ ಬರ್ತಾರೆ ಒಂದ್ಸರಿ ಕರೆದ್ರೆ. ನಮ್ಮ ತಾತಂಗೆ 10 ಜನ ಮಕ್ಕಳು, 6 ಗಂಡು 4 ಹೆಣ್ಣು, 45 ಜನ ಮೊಮ್ಮಕ್ಕಳು ಒಟ್ಟಿಗೆ ಬರ್ತಾಯಿದ್ರು. ಅವ್ರು ಬಿಟ್ಟು ಈ ಥರ ರಿಲೇಟಿವ್ ಎಲ್ಲ ಇರೋರು. ನಾವು ನಮ್ಮವರು ಅಂತ ಕರೆಕ್ಟಾಗಿತ್ತು ಅಂತೇಳಿ ಎಲ್ಲ ತುಂಬ ಹೊಗಳಿದ್ರು. ಅದ್ರಲ್ಲಿ ನಾನು ರನ್ನರ್ ಅಪ್ ಆದೆ. ಅದಕ್ಕೆ ಮುಂಚೆ ಒಂದಷ್ಟು ಜೋಡಿ ನಂಬರ್ 1 ಇದಕ್ಕೆಲ್ಲ ಕರೆದಿದ್ರು. ನಾನು ಅದೇ ನಮ್ಮ ವೈಫು ಅದಕ್ಕೆಲ್ಲ ಇರುತ್ತೆ ಅಂತೇಳಿ ನಾನು ಜಾಸ್ತಿ ಹೋಗ್ತಿರಲಿಲ್ಲ. ಬರೀ ಶೂಟ್ ಬ್ಯುಸಿ ಇರ್ತೀನಿ, ತಿರ್ಗಿ ಅಲ್ಲೆಲ್ಲ ಇದಾಗುತ್ತಲ್ಲ ಫ್ಯಾಮಿಲಿಗೆ ಅಂದ್ಬಿಟ್ಟು ಹೋಗ್ತಿರಲಿಲ್ಲ. ನಾವು ನಂಬರ್ ಹೋಗಿದೆ. ಆ್ಯಕ್ಚುಲಿ ನನ್ನ ಮಕ್ಳಿಗೆ ನನ್ನ ಫ್ಯಾಮಿಲಿನ ಒಂದು ಇಂಟ್ರೂಸ್ಗೆಲ್ಲ ಇದು ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಖುಷಿ ಆಯ್ತು ಮೇಡಮ್. ಅದರಲ್ಲಿ ನಾನು ರನ್ನರ್ ಆದೆ. ನನ್ನ ತಂದೆದು ಒಂದು ವಿಗ್ರಹ ಕೊಡ್ತಾರೆ, ಒಂದು ಸ್ಟ್ಯಾಚ್ಯೂ ಥರದ್ದು. ಅದು ಸುದೀಪ್ ಅವ್ರ ತಾಯಿ ಕೊಟ್ಟಿದ್ರು, ಸುದೀಪ್ ಸರ್ ತಾಯಿಗೆ. ಅದು ಬಿಟ್ಟರೆ ಅದು ನನಗೆ ಸಿಕ್ಕಿದೆ. ಅದು ನಾನು ಅಲ್ಲೇ ವಿನ್ ಆದೆ ಅಂತ ಅನ್ನಿಸ್ತು. ನಂಗೆ ತುಂಬಾ ಖುಷಿ. ಮನೇಲಿದೆ, ಅದು ದೊಡ್ಡದಾಗಿದೆ. ಅದೇ ನನಗೆ ವಿನ್ನರ್. ಇದು ನಾನು ಅಲ್ಲೇ ಇದು ಮಾಡಿದೆ. ತುಂಬ ಖುಷಿ ಆಯ್ತು ಮೇಡಮ್. ಅದು
ವೆರಿ ನೈಸ್. ಝೀ ನನಗೆ ತುಂಬಾ ಸಪೋರ್ಟಿವ್ ಇದೆ ಮೇಡಮ್. ಅವಾಗಿಂದನೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೆಟ್ಟರ್ ಇರ್ಬೋದು. ಹೌದು, ಅದು ಒಂದು ಘಟ್ಟ. ಯಾಕೆಂದ್ರೆ ನಾನು ಹೀರೋ ಅಂತ ಆದಾಗ ಯಾರ್ದು ಸಿನಿಮಾಗಳೆಲ್ಲ ಅವ್ನು ಬಿಡ ಹೀರೋ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ರು. ಆಗ ನನ್ನ ಝೀ ಚಾನಲ್ ಕಾಪಾಡ್ದು. ಅಂದ್ರೆ ನಾನು ಶೋಸ್ಗಳು ಮಾಡ್ತೀನಿ ಇವಾಗೂ. DKD ಶೋಸ್ಗಳು ಯಾವುದೇ ಚಾನಲ್ ಆದ್ರೂ ಪ್ರೋಮೋಸ್ಗಳಾದ್ರೂ ನನ್ನ ಕರೀತಾರೆ. ಮೋಹನ ಎಲ್ಲಿ ಬೇಕೋ ಅಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ. ನನಗೆ ಅಂತ ಒಂದಷ್ಟು ಜನ ಡೈರೆಕ್ಟರ್ಸ್ ಕೊರಿಯೋಗ್ರಾಫರ್ಸ್ ಎಲ್ಲ ಇದ್ದಾರೆ. ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲ ಕರೀತಾರೆ, ಹೋಗಿ ಕೆಲಸ ಮಾಡ್ಕೊಟ್ಬಿಡ್ತೀನಿ. ಸರ್, ಇಷ್ಟೊತ್ತು ನಿಮ್ಮ ಒಂದು ಟೈಮ್ ನಮ್ಮ ಜೊತೆ ಕೊಟ್ರಿ. ಅಂದರೆ ನಿಮ್ಮ ಒಂದು ಕೊರಿಯೋಗ್ರಫಿ ಲೈಫ್ ಆಗಿರ್ಬೋದು ಆ್ಯಂಡ್ ಲಿರಿಸಿಸ್ ಲೈಫ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಈಗ ಅಪ್ಕಮಿಂಗ್ ಡೈರೆಕ್ಟರ್ ಆಗ್ತಾ ಇದ್ದೀರಾ. ಸೊ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಒಂದು ಪಾಡ್ಕಾಸ್ಟ್ಗೆ ಬಂದು ಅದನ್ನು ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.